ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ 3D ಜಾಮೆಟ್ರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. 3 ಡೈಮೆನ್ಷನಲ್ ಜಾಮೆಟ್ರಿ ಇದು ಒಂದು ಚಾಪ್ಟರು, ಭಾಳ ಈಸಿಯೆಸ್ಟ್ ಚಾಪ್ಟರು. 2 ಮಾರ್ಕ್ಸ್, 3 ಮಾರ್ಕ್ಸ್, 1 ಮಾರ್ಕ್ಸ್ಗೆ ಸ್ಕೋರ್ ಮಾಡಲಿಕ್ಕೆ. ಓಕೆ, ಯಾಕೆ ಅಂತಂದರೆ 1 ಮಾರ್ಕ್ಸದ್ದು ಕ್ವಶನ್ಸ್ಗಳು ಇದ್ರ ಮೇಲೆ MCQಗಳಲ್ಲಿ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದೇ ಥರನಾಗಿ ನಾವು 2 ಮಾರ್ಕ್ಸಲ್ಲಿನೂ ಒಂದು ಕ್ವಶನ್, ಈಸಿಯೆಸ್ಟ್ ಕ್ವಶನ್ ಬರುತ್ತೆ, 3 ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನಿಮ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ದು ಮೇನ್ ಕ್ವಶನ್ ಜಾಸ್ತಿ ಕವರ್ ಆಗಬೇಕಂದ್ರೆ ಈ ವ್ಯಾಕ್ಟರ್ ಮತ್ತು 3Dನ ಕಂಪಲ್ಸರಿ ಮಾಡಲೇಬೇಕು. ಜೊತೆಗೆ ಪ್ರೊಬ್ಯಾಬಿಲಿಟಿ ಆಲ್ರೆಡಿ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವತ್ತಿಂದ 3D ಚಾಪ್ಟರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡೈಲಿ 8ಗೆ 8:15ಗೆ ಅದು ನಿಮ್ಮ ಲೈವ್ ಕ್ಲಾಸಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಸೊ ಡೈರೆಕ್ಟಾಗಿ ನಾನು ಇವಾಗ ಕಾನ್ಸೆಪ್ಟ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಜಾಯ್ನ್ ಆಗಿದ್ರು ನೋಡಿ, ಫಾಸ್ಟಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಒಂದು ಸತಿ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಸೊ ನನ್ನ ವಾಯ್ಸ್ ಕ್ಲಿಯರ್ ಇದ್ದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್ಸ್, ಮೊದಲೇದಾಗಿ ಅಬ್ಸರ್ವ್ ಮಾಡಿ, ಫಸ್ಟ್ ಕಾನ್ಸೆಪ್ಟ್ ಬರುವಂಥದ್ದು ಏನಪ್ಪ ಅಂತಂದರೆ 3D ಅಂದರೆ ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರಾ. ಎಲ್ಲಿ ಫಸ್ಟ್ ಇಯರಲ್ಲಿ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮೆಟ್ರಿ ಅಂದರೆ ಎಷ್ಟು ಅಪ್ಟೆಂಟ್ ಇರುತ್ತೆ, ಏನೇನಿರುತ್ತೆ ಅದರಲ್ಲಿ, XYZ 3 ರಿಸಲ್ಟ್ಸು ಅವೆಲ್ಲನೂ ಡಿಸ್ಕಷನ್ ಮಾಡಿದ್ರ. ಸೊ ಫಸ್ಟ್ ಕಾನ್ಸೆಪ್ಟ್ ಇಲ್ಲಿ ಬರುವಂಥದ್ದು ಡೈರೆಕ್ಟಾಗಿ ಅವ್ರು ಏನು ಮಾಡಿದ್ರೆ, ಡೈರೆಕ್ಷನ್ ಕೋಸೈನ್ಸ್ ಆ್ಯಂಡ್ ಡೈರೆಕ್ಷನ್ ರೇಷಿಯೋಸ್. ಅಂದರೆ ಡೈರೆಕ್ಷನ್ ಕೋಸೈನ್ ಅಂದರೆ ನಾವು ಇವಾಗಲೇ ಸ್ಟಡಿ ಮಾಡಿದ್ವಿ ವ್ಯಾಕ್ಟರ್ ಚಾಪ್ಟರಲ್ಲಿ. ಓಕೆ, ಸೊ ಡೈರೆಕ್ಷನ್ ಕೋಸೈನ್ ಇಲ್ಲೇ ಹೇಳ್ತಾ ಇದೆ, ಕಾಸ್ದು ವ್ಯಾಲ್ಯೂನ ನಾವು ಫೈಂಡ್ ಮಾಡುವಂಥದ್ದಾಗಿರುತ್ತೆ. ಓಕೆ, ಅದು ಯಾವುದು, ಇಲ್ಲಿ ಒಂದು ಪೊಸಿಷನ್ ವ್ಯಾಕ್ಟರ್ ಕೊಟ್ಟಿರ್ತಾರೆ, P ಅನ್ನೋ ಪಾಯಿಂಟು ವಿತ್ ಎಕ್ಸ್ ಆಕ್ಸಸ್ ಒಳಗೆ ತೊಗೊಂಡ್ರೆ ಇಲ್ಲಿ ಏನಿರುತ್ತೆ, ಆ್ಯಂಗಲ್ಲು ಅಲ್ಫಾ ಬೀಟಾ ಗಾಮಾ ಅಂತ ತೊಗೊಂಡಿವಿ, ಅದಕ್ಕೆ ಡೈರೆಕ್ಷನ್ ಆ್ಯಂಗಲ್ ಅಂತ ಕರಿತೀವಿ. ಕರೆಕ್ಟಾ? ಯಾವುದು ಟುವರ್ಡ್ಸ್ ಟು ಎಕ್ಸ್ ಆಕ್ಸಸ್ ಇದ್ದಲ್ಲಿ ಅಲ್ಫಾ ತೊಗೊತೀವಿ, ಟುವರ್ಡ್ಸ್ ಟು ವೈ ಆಕ್ಸಸ್ ಇದ್ದಲ್ಲಿ ಬೀಟಾ, ಅಗೇನ್ ಟುವರ್ಡ್ಸ್ ಜೆಡ್ ಆಕ್ಸಸ್ ಇದ್ದಲ್ಲಿ ಗಾಮಾ. ಈ ಥರ ನಾವು ಡಿನೋಟ್ ಮಾಡ್ತೀವಿ. ಇದಕ್ಕೆ ಡೈರೆಕ್ಷನ್ ಆ್ಯಂಗಲ್ ಅಂತ ಕರಿತೀವಿ. ಇದಕ್ಕೆ ಈ ಆ್ಯಂಗಲ್ಗಳಿಗೆ ನಾವು ಕಾಸ್ನ ಅಪ್ಲೈ ಮಾಡೋದ್ ಮೂಲಕ ಡೈರೆಕ್ಷನ್ ಕೋಸೈನ್ಸ್ಗಳು ಬರುತ್ತೆ. ಅಂದರೆ ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಓಕೆ, ಸೊ ಯಾವ್ಯಾವ ರಿಸಲ್ಟು, ಕಾಸ್ ಅಲ್ಫಾ, ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ. ಓಕೆ, ಸೊ ಇವುಗಳಿಗೆ ನಾವು ಡೈರೆಕ್ಷನ್ ಕೊಸೈನ್ ಅಂತ ಕರಿತೀವಿ. ಅಗೇನ್ ಇದನ್ನ ಫೈಂಡ್ ಮಾಡಲಿ, ಇದನ್ನ ಇನ್ನೊಂದು ರಿಸಲ್ಟ್ ಇಂದ ನಾವು ಡಿನೋಟ್ ಮಾಡ್ತೀವಿ, ನಾವು LMN ಅಂತಾನು ಡಿನೋಟ್ ಮಾಡ್ತೀವಿ. ಕರೆಕ್ಟಾ? ಇದು ಕೂಡ ನಾವು ಅಗೇನ್ ವ್ಯಾಕ್ಟರ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇದ್ರದ್ದೊಂದು ಫಾರ್ಮುಲಾ ಕೂಡ ನಾವು ಫೈಂಡ್ ಮಾಡ್ಕೊಂಡಿದ್ವಿ. ಕಾಸ್ ಅಲ್ಫಾ ಅಂದ್ರೆ L = ಏನು ಅನ್ನಂಗೆ ಆಯ್ತು. ಇವಾಗ ಕಾಸ್ ಅಲ್ಫಾನ ಫೈಂಡ್ ಮಾಡ್ಕೋಬೇಕಂದ್ರೆ ಏನ್ ಫಾರ್ಮುಲಾ ಇದೆ? ಸೊ ಫಾರ್ಮುಲಾ ಅಂತಂದ್ರೆ ಅಲ್ಲಿ ನಾವು ಪಾಯಿಂಟ್ಸ್ನ ತಗೊಂಡಿರ್ತೀವಲ್ಲ, X ಡಿವೈಡ್ ಬೈ ದಟ್ ಮ್ಯಾಗ್ನಿಟ್ಯೂಡ್ ಆಫ್ OP ನ ತಗೊಂತಾ ಇದ್ವಿ. ಕರೆಕ್ಟಾ? ಸೊ X ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ OP ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ R ಈ ತರ ಬರೀತಿದ್ವಿ. ಓಕೆ, ಆರ್ದು ಮ್ಯಾಗ್ನಿಟ್ಯೂಡ್ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ OP ಅಂತಾನು ಬರೀತಿದ್ವಿ. ಇದು ಎಲ್ದಾದ್ರೆ ಎಮ್ದು ಏನಿರ್ತಿತ್ತು ಸ್ಟೂಡೆಂಟ್ಸ್, ಎಮ್ ಅಂತಂದ್ರೆ ಕಾಸ್ ಬೀಟಾ ಟುವರ್ಡ್ಸ್ ವೈ ಆಕ್ಸಿಸ್ ಇದ್ದಾಗ, ಕಾಸ್ ಬೀಟಾ ಅದೇನಿರುತ್ತೆ y ಡಿವೈಡ್ ಬೈ ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ R ಅಂಡ್ N = ಕಾಸ್ ಗಾಮಾ. ಇದೇನಾಗಿರುತ್ತೆ Z ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ R. ಸೊ ಇದೆಲ್ಲನೂ ನಾವು ಅಗೇನ್ ವ್ಯಾಕ್ಟರ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿರುವಂತಹ ಕಾನ್ಸೆಪ್ಟ್ಗಳಾಗಿದ್ದಾವೆ. ಕರೆಕ್ಟಾ? ಎಸ್. ಸೊ ಇದನ್ನ ಇವಾಗ ಮತ್ತೆ ಇಲ್ಲಿ ಏನು ಚೇಂಜಸ್ ಇದೆ ಇದರಲ್ಲಿ ಅಂತ ನೋಡ್ತಾ ಹೋಗೋಣ. 1 ಸೆಕೆಂಡ್. ಓಕೆ, ಈ ಒಂದು ರಿಸಲ್ಟ್ಸು 3D ಅಲ್ಲಿ ಇದರಲ್ಲಿ ಏನು ಅಂತ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡ್ತೀವಿ. ಓಕೆ, ಇಲ್ಲಿ ಇನ್ನೊಂದೇನಿದೆ, ಡೈರೆಕ್ಷನ್ ರೇಷಿಯೋಸ್ ಅಂತ ಇದೆ. ಡೈರೆಕ್ಷನ್ ರೇಷಿಯೋಸ್ ಯಾವುದಕ್ಕೆ ಕರಿತೀವಿ ಅಂತಂದ್ರೆ, ಇವಾಗ ಇಲ್ಲಿ XYZ ಅಂತ ಡಿನೋಟ್ ಮಾಡ್ಕೊಂಡಿದ್ದೀವಲ್ವಾ. ಸೊ ಕಾಸ್ ಅಲ್ಫಾ, ಕಾಸ್ ಬೀಟಾ ಈ ರಿಸಲ್ಟ್ಗಳು ಪ್ರಪೋರ್ಷನಲ್ಲಿ ಡೈರೆಕ್ಷನ್ ಕೋಸೈನ್ಸ್ ಇದಿರುತ್ತಲ್ಲ, ಅದನ್ನು ನಾವು ABC ಅಂತ ಕರಿತೀವಿ. ಅದನ್ನ ಡೈರೆಕ್ಷನ್ ಕೋಸೈನ್. XYZ ಏನು ಡಿನೋಟ್ ಮಾಡ್ಕೊಂಡಿಲ್ಲ, ಇದನ್ನೇ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಡಿನೋಟ್ ಮಾಡ್ಕೊಂತೀವಿ ಸ್ಟೂಡೆಂಟ್ಸ್. ಅಷ್ಟೇ ಇರುವಂಥದ್ದು. ಓಕೆ, ಸೊ ಡೈರೆಕ್ಷನ್ ರೇಷಿಯೋಸ್ ಏನೇನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ A, B, C, ಇಲ್ಲಾಂದ್ರೆ XYZ ಅಂತಲೂ ಬರೀಬಹುದು. ಅದು ಎರಡು ಸೇಮೇ ಇರುತ್ತೆ. XYZ ಜಾಗದಲ್ಲಿ A, B, C ಅಂತ ಡಿನೋಟ್ ಮಾಡ್ತಾರೆ. ವೆಕ್ಟರಲ್ಲಿ ಈ ತರ ಸ್ಟಾರ್ಟ್ ಆಗು ಅಂದ್ರೆ ಫಾರ್ಮಲ್ ಏನಾಗಿರುವಂಥದ್ದು, X ಡಿವೈಡ್ ಬೈ ಇದ್ದಲ್ಲಿ A ಡಿವೈಡ್ ಬೈ ಬರುವಂಥದ್ದು. ಹಾಗೆ ಮ್ಯಾಗ್ನಿಟ್ಯೂಡ್ ಆಫ್ R ಯಾವ ತರ ಮಾಡ್ತೀವಿ, ಎಲ್ಲರದ್ದು ಮ್ಯಾಗ್ನಿಟ್ಯೂಡ್ ಇದೇ ತರ ನಂಗೆಲ್ವಾ, X√(x² + y² + z²). ಇವಾಗ ನಾನು XYZ ಜಾಗದಲ್ಲಿ ಏನು ತಗೋತಾ ಇದೀನಿ, A² + B² + C² ಅಂತ ಬರೀದು. ಇಷ್ಟೇ ಚೇಂಜಸ್. ಅಗೇನ್ ಇಲ್ಲಿ ಬಂದಾಗ ಇದೇನಾಗುತ್ತೆ, B ಡಿವೈಡ್ ಬೈ √(A²). ಇದಂತೂ ಫಿಕ್ಸ್ ಇರುವಂಥದ್ದು. ಕರೆಕ್ಟ್ ಅಲ್ವಾ? ಅಗೇನ್ ಇದು C ಡಿವೈಡ್ ಬೈ √(A² + B² + C² ಆಗಿರುತ್ತೆ. ಓಕೆ, XYZ ಜಾಗದಲ್ಲಿ ABC ಅಷ್ಟೇ ಚೇಂಜಸ್ ಇದೆ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಅದು ಬೇರೆ ಏನು ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ಇದರಲ್ಲಿ ಒಂದು ರಿಸಲ್ಟ್ ಬರುತ್ತೆ ಸ್ಟೂಡೆಂಟ್ಸ್, ಇಂಪಾರ್ಟೆಂಟ್ ರಿಸಲ್ಟ್ಸ್. ಏನಪ್ಪಾ ಅಂತಂದ್ರೆ L² + M² +
n ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಂತಾರೆ. ಸೊ ಇದು ಬರುತ್ತೆ ಹೇಗೆ ಅಂತ ನೋಡೋಣ. ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತಂದ್ರೆ ಯಾಕೆ ನಾವು ಇಲ್ಲಿ 1 ಬರೀಬೇಕು? ಎಲ್ ಅಂದ್ರೆ ಏನಿದೆ ಇಲ್ಲಿ, ಇದನ್ನಾದ್ರೂ ಯೂಸ್ ಮಾಡಿ, ಕಾಸ್ ಅಲ್ಫಾ ಇದನ್ನಾದ್ರೂ ಬರೀಬಹುದು ನಾವು. ಎಕ್ಸ್ ಇದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ, ಇದನ್ನಾದ್ರೂ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲಾನು ಒಂದೇ ರಿಸಲ್ಟ್ಸ್ ಇದೆ. ನೀವು ಯಾವ್ದು ಬೇಕಾದ ರಿಸಲ್ಟ್ನ ಅಪ್ಲೈ ಮಾಡಿ ಚೆಕ್ ಮಾಡ್ಬೋದು. ಇವಾಗ ನೋಡಿ, ಈ ರಿಸಲ್ಟ್ನ ನಾನು ಏನಾದ್ರೂ ತಗೊಂಡ್ರೆ ಅಂತ ಅನ್ಕೊಳ್ಳಿ. ಓಕೆ, ಎಲ್ ಸ್ಕ್ವೇರ್, ಎಲ್ ಅಂತಂದ್ರೆ ಏನಿದೆ, ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಯಾಕಂದ್ರೆ ಎಲ್ ಸ್ಕ್ವೇರ್ ಇದೆ. ಅದೇ ತರನಾಗಿ ಎಮ್ ಸ್ಕ್ವೇರ್ ಅಂದ್ರೆ ಬಿ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗುತ್ತೆ. ಇದಕ್ಕೂ ಸ್ಕ್ವೇರ್ ಹಾಕೋತೀರಾ. ಪ್ಲಸ್ ಎನ್ ಅಂತಂದ್ರೆ ಏನ್ ತಗೊಂಡಿದ್ವಿ ಸ್ಟೂಡೆಂಟ್? ಸಿ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಗೇನ್ ಹೋಲ್ ಸ್ಕ್ವೇರ್. ಇದ್ರ ಆನ್ಸರ್ 1 ಬರುತ್ತಾ ಇಲ್ಲ ಚೆಕ್ ಮಾಡೋಣ. ಓಕೆ, ಎಸ್. ಸೊ ಇವಾಗ ನಾವು ಏನ್ ಮಾಡ್ಕೊಂತೀವಿ, ಸ್ಕ್ವೇರ್ ನ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಇದೇನಾಗ್ಬಿಡುತ್ತೆ, ಎ ಸ್ಕ್ವೇರ್ ಆಗುತ್ತೆ ಎರಡು ಕಡೆ. ಇಲ್ಲಿ ಸ್ಕ್ವೇರ್ ಅಪ್ಲೈ ಮಾಡ್ಕೊಂಡ್ರಿ, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ ಎಲ್ಲ ಕಡೆನು. ಓಕೆ, ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತೆ. ಅವಾಗ ಏನು ಎಲ್ ಸಿ ಎಂ ಮಾತ್ರ ಸೇಮ್ ಇದೆ. ಎಲ್ ಸಿ ಎಂ ಏನಾಗ್ಬಿಡುತ್ತೆ ನೋಡಿ ಸ್ಟೂಡೆಂಟ್ಸ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಉಳಿದ್ ಬಿಡುತ್ತಾ, ಯಾಕಂದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಕೆಳಗಡೆ ಅಪ್ಲೈ ಮಾಡಿದಾಗ ಪ್ಲಸ್ ಇರೋದ್ರಿಂದ ಎಲ್ ಸಿ ಎಂ ಸೇಮ್ ಆಯ್ತು. ಇನ್ ಮೇಲ್ಗಡೆ ಸ್ಕ್ವೇರ್ ಆಗಿದ್ರೆ ಎ ಸ್ಕ್ವೇರ್, ಇಲ್ಲಿ ಬಿ ಸ್ಕ್ವೇರ್, ಇಲ್ಲಿ ಸಿ ಸ್ಕ್ವೇರ್ ಬಂತು. ಸೊ ಇದು ಕೂಡ ಸೇಮೇ ಇದೆ. ಸೊ ಇದು ಪೂರಾ ಎಂಟೈರ್ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಟ್ರೆ ಉಳಿಯೋಂಥ ಆನ್ಸರ್ 1. ಅದ್ರ ಸಲುವಾಗಿ ನಾವು ಯೂಶ್ವಲಿ ಏನ್ ಮಾಡ್ತೀವಿ, ಎಲ್ ಸ್ಕ್ವೇರ್ ಪ್ಲಸ್ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೋತೀವಿ. ಇಲ್ಲಾಂದ್ರೆ ಈ ತರನು ಯೂಸ್ ಮಾಡ್ತಾರೆ, ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ಸ್ ಟು 1 ಅಂತಾನು ಬರೀಬಹುದು. ಎರಡು ಮೀನಿಂಗ್ ಸೇಮ್. ಯಾಕೆ ನಾವು 1 ತಗೋತೀವಿ ಅಂತ ಅರ್ಥ ಆಯ್ತಲ್ವಾ? ಎಸ್. ಸೊ ಇವೆಲ್ಲಾನು 1 ಮಾರ್ಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೋಬೇಕು. ಓಕೆ, ಈ ಫಸ್ಟ್ ಎಕ್ಸರ್ಸೈಸು ಇಂಟ್ರೊಡಕ್ಷನ್ ಇದೆ, 1 ಮಾರ್ಕ್ಸು ಬಿಟ್ರೆ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ಗಳು ಬರುವಂಥದ್ದು ಇರುತ್ತೆ. MCQ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ವಾ? ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಹಾಟ್ ಕ್ವಶನ್ ಬರುತ್ತಾ? ಇಲ್ಲ, ಇದ್ರ ಮೇಲೆ ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ ಇರಲ್ಲ. ವ್ಯಾಕ್ಟರ್ಸ್ ಚಾಪ್ಟರ್ ಮೇಲೆ 3 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್, ಅದ್ರ ಮೇಲೆ ಹಾಟ್ ಬರುವಂಥ ಚಾನ್ಸಸ್ ಇರುತ್ತೆ. ಅಗೇನ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಮೇಲೆ ಹಾಟ್ ಕ್ವಶನ್ ಬರಬಹುದು. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಈ 3 ಚಾಪ್ಟರ್ಸ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಹಾಟ್ ಕ್ವಶನ್. ಅದರದ್ದು MCQನ ನಾನು ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ಅದ್ರ ಡೋಂಟ್ ವರಿ ಅಬೌಟ್ ದಟ್. ಓಕೆ, ಅದಕ್ಕೆ ಏನು MCQ ಡಿಸ್ಕಷನ್ ಮಾಡಬೇಕಂದ್ರೆ ನಿಮ್ದು ಪ್ರಿಪರೇಷನ್ ಆಗಿರ್ಬೇಕು ಸ್ಟೂಡೆಂಟ್. ಸುಮ್ಮನೆ ಒಂದು MCQ ನೋಡ್ತಾ ಹೋದ್ರೆ ಅದೇ ನಮ್ಮ ಕಡೆ ಸಾಲಿಡ್ ಇನ್ಫಾರ್ಮೇಷನ್ ಇಲ್ಲ, ಪ್ರಾಪರ್ ಆಗಿ ಇನ್ಫಾರ್ಮೇಷನ್ ಇರಬೇಕು. ಓಕೆ, ಪ್ರತಿಯೊಂದು ಲೈನ್ ಟು ಲೈನ್ ನಾವು ಓದಿರ್ಬೇಕು. ಅವಾಗಲೇ MCQ ಕ್ವಶನ್ನ ತಗೊಂಡು ಸಾಲ್ವ್ ಮಾಡ್ಲಿಕ್ಕೆ ಕೂಡಿ ಅವಾಗ ಅದೊಂದು ಎಫೆಕ್ಟಿವ್ ಆಗುತ್ತೆ. ಸೊ ನಿಮ್ಮ ಪ್ರಿಪರೇಷನ್ನೇ ಆಗಿಲ್ಲ, ನಾನು MCQ ಸಾಲ್ವ್ ಮಾಡ್ತಾ ಕೂತ್ರೆ ಅಲ್ಲೇನಾಗುತ್ತೆ, ಅದು MCQ ಕ್ವಶನ್ ಸಾಲ್ವ್ ಮಾಡಲ್ಲ. ಕ್ವಶನ್ ಓದೋಕ್ಕಿಂತ ಮುಂಚೆನೇ ಆನ್ಸರ್ ಏನಿದೆ ಅಂತ ಚೆಕ್ ಮಾಡಬೇಕಾಗತ್ತೆ. ಓಕೆ, ಸೊ ಆದ ಕಾರಣದಿಂದ ನಾನು ಹೇಳ್ತಾ ಇಲ್ಲ ಅದನ್ನ. ಮೊದಲಿಗೆ ಎಲ್ಲ ಕಾನ್ಸೆಪ್ಟ್ಗಳನ್ನ ಕಂಪ್ಲೀಟ್ ಮಾಡೋಣ. ಎಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ ತಗೋಣ. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಅ ಡೈರೆಕ್ಷನ್ ಕೊಸೈನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಬಂದಾಗ ನಾವು ಯಾವ ತರ ಇದನ್ನ ಸಾಲ್ವ್ ಮಾಡಬೇಕು ಅಂತ. ಸೊ 2 ಪಾಯಿಂಟ್ಸ್ ಅಂದ್ರೆ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಅಲ್ಲಿ ಏನಾಗಿತ್ತು, ಒಂದೇ ಪಾಯಿಂಟ್ ಇತ್ತು, OP ಅಂತ ತಗೊಂಡ್ವಿ. ಇಲ್ಲಿ 2 ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 2 ಅಂದ್ರೆ x1 y1 z1 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ x2 y2 z2 ಆಗಿರುತ್ತೆ. ಓಕೆ, ಇದು Q ಅಂತ ಅನ್ಕೊಳ್ಳಿ, ಇದು P. ಓಕೆ, ಇವೆರಡು ಪಾಯಿಂಟ್ ಕೊಟ್ಟಾಗ ಏನ್ ಮಾಡ್ಬೇಕು, ಫಸ್ಟ್ ನಾವು ಇದ್ರದ್ದು ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ವೆಕ್ಟರ್ ಚಾಪ್ಟರ್ದು ಅಪ್ಲೈ ಮಾಡ್ಕೊಂಡ್ರೆ ಏನಾಗಿರುತ್ತೆ, ಇದು x2 ಮೈನಸ್ x1 ಅಗೇನ್ y2 ಮೈನಸ್ y1 z2 ಮೈನಸ್ z1 ಆಗುತ್ತೆ. ಸೊ ನಂಗೆ ಡೈರೆಕ್ಷನ್ ರೇಷಿಯೋ ಸಿಕ್ಕಾಯ್ತು. ಸೊ ಇವಾಗ ನಾವು ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋದು ಈಸಿನೇ ಅಲ್ವಾ? ಎಲ್ಲ ಅಥವಾ ಕಾಸ್ ಅಲ್ಫಾ. ಓಕೆ, ಯಾವ್ದಾದ್ರು ಬರೀ ಕಾಸ್ ಅಲ್ಫಾ ಅಂತಂದ್ರೆ ಏನಾಗ್ಬಿಡುತ್ತೆ, ಇದು ಫಾರ್ಮುಲಾ x2 ಮೈನಸ್ x1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ P ಇಂಟು Q. ಅಂದ್ರೆ ಇದು ಕಂಪ್ಲೀಟ್ ರಿಸಲ್ಟ್ಸು, ಮ್ಯಾಗ್ನಿಟ್ಯೂಡ್ ಆಫ್ PQ ನ ತಗೋಬೇಕು. ಇಲ್ಲಿ ಏನ್ ತಗೊಂಡಿದ್ದೆ ನಾನು ಹಿಂದಿನ ರಿಸಲ್ಟ್ ಅಲ್ಲಿ ವೆಕ್ಟರ್ R ಅಂತ ತಗೊಂಡಿದ್ವಿ ಅಲ್ವಾ? ಸೊ ಇದು ಒಂದೇ ರಿಸಲ್ಟ್ ಇತ್ತು, ಬಟ್ ಇಲ್ಲಿ 2 ಪಾಯಿಂಟ್ಸ್ಗಳಿದೆ. ಸೊ PQ ಮಾಡಿದ ತಕ್ಷಣ ಒಂದು ವೆಕ್ಟರ್ ಬರುತ್ತಲ್ವಾ ಸ್ಟೂಡೆಂಟ್ಸ್, ಅದರದ್ದು ಮ್ಯಾಗ್ನಿಟ್ಯೂಡ್, ಇದು ಮ್ಯಾಗ್ನಿಟ್ಯೂಡ್ ತಗೋಬೇಕಂದ್ರೆ ಇದ್ರದ್ದು ಸ್ಕ್ವೇರ್, ಇದು ಸ್ಕ್ವೇರ್, ಇದು ಸ್ಕ್ವೇರ್. ಸೊ PQದು ನೀವು ಆಲ್ರೆಡಿ ಸ್ಟಡಿ ಮಾಡಿರೋ ನೋಡಿ. ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಏನಿದೆ, ಡಿಸ್ಟೆನ್ಸ್ ಫಾರ್ಮುಲಾನೇ ಅಲ್ವಾ? ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್, ಅದೇ ಇಲ್ಲಿ ಬರುವಂಥದ್ದು, ಮತ್ತೆ ಏನ್ ಬೇರೆ ಇಲ್ಲ. ಓಕೆ, ಸೊ ಎಲ್ ಬಂದ್ರೆ ಎಮ್ ಏನಾಗಿರುವಂಥದ್ದು y2 ಮೈನಸ್ y1 ಡಿವೈಡ್ ಬೈ PQ. ಇನ್ ನೆಕ್ಸ್ಟ್ ಎಮ್ ಬಂದ್ರೆ z2 ಮೈನಸ್ z1 ಡಿವೈಡ್ ಬೈ PQ. ಸೊ ಇದು ನಮ್ದು 2 ಪಾಯಿಂಟ್ ಬಂದಾಗ ಬರುವಂಥ ಫಾರ್ಮುಲಾ. ಓಕೆ, ಈಸಿ ಇದೆ. ಸೊ ಅಷ್ಟೊಂದೇನು ಡಿಫಿಕಲ್ಟ್ ಕಾನ್ಸೆಪ್ಟ್ ಇಲ್ಲ. ಸೊ ಇದನ್ನ ನೀವು ಸ್ಟಡಿ ಮಾಡ್ಕೊಳ್ಳಿ. ಸೊ ಇವಾಗ ಎಕ್ಸಾಂಪಲ್ಸ್, ಇದು MCQ ಅಲ್ಲಿ ಬಂದಿರುವಂಥ ಕ್ವಶನ್. ಓಕೆ, ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈಸಿಯೆಸ್ಟ್ ಕ್ವಶನ್ ಏನಿದೆ,
ಇಫ್ ಎ ಲೈನ್ ಮೇಕ್ಸ್ ಆಂಗಲ್ 90 ಡಿಗ್ರಿ 60 ಡಿಗ್ರಿ 30 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಝೆಡ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎಂಗಲ್ಸ್ ಕೊಟ್ಟಿದ್ದಾರೆ, ಡೈರೆಕ್ಷನ್ ಎಂಗಲ್ಸ್, ಡೈರೆಕ್ಷನ್ ಕೋಸೈನ್ ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಷನ್ ಕೋಸೈನ್ ಅಂದ್ರೆ ಫಸ್ಟ್ ಒನ್ ಬರುವಂತದ್ದು ಕಾಸ್ ಅಲ್ಫಾ. ಅಲ್ಫಾ ವ್ಯಾಲ್ಯೂ ಎಷ್ಟಿದೆ, 90 ಡಿಗ್ರಿ ಇದೆ. ಬೀಟಾ ವ್ಯಾಲ್ಯೂ ಎಷ್ಟಿದೆ, 60 ಡಿಗ್ರಿ ಇದೆ. ಗಾಮಾ ವ್ಯಾಲ್ಯೂ ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಫಸ್ಟ್ ಒನ್ ಎಲ್ ಫೈಂಡ್ ಮಾಡೋಣ. ಎಲ್ ಅಂದ್ರೆ ಕಾಸ್ ಅಲ್ಫಾ. ಅಲ್ಫಾ ಎಷ್ಟಿದೆ ಸ್ಟೂಡೆಂಟ್ಸ್, 90 ಡಿಗ್ರಿ. ನೆಕ್ಸ್ಟ್ ಎಮ್ ಕಾಸ್ ಆಫ್ ಬೀಟಾ. ಬೀಟಾ ಎಷ್ಟಿದೆ, 60 ಡಿಗ್ರಿ. ಎನ್ ಕಾಸ್ ಆಫ್ ಗಾಮಾ 30 ಡಿಗ್ರಿ. ಓಕೆ, ಇವೆಲ್ಲದ್ದು ವ್ಯಾಲ್ಯೂ ಗೊತ್ತಿರ್ಬೇಕಾ. ಕಾಸ್ 90 ಎಷ್ಟಿದೆ, 0. ಕಾಸ್ 60 ಡಿಗ್ರಿ 1/2. ಕಾಸ್ 30 ಡಿಗ್ರಿ √3/2. ಅಂದ್ರೆ ಇವಾಗಿದೆ ಡೈರೆಕ್ಷನ್ ಕೊಸೈನ್ಸ್. ಏನಾಗಿದ್ದಾವೆ, ಡೈರೆಕ್ಷನ್ ಕೊಸೈನ್ಸ್ ಅಂತ ಬರೋದು 0, 1/2 ಅಲ್ವಾ, 1/2, √3/2. ದೀಸ್ ಆರ್ ದಿ ಡೈರೆಕ್ಷನ್ ಕೊಸೈನ್ಸ್. ಇದನ್ನ MCQ ಅಲ್ಲಿ ಕೇಳಿರ್ತಾರೆ, ಅದನ್ನ ನಾವು ನೋಡಿ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಇದೇ ನನಗೆ ಎಕ್ಸರ್ಸೈಸ್ ಅಲ್ಲಿ ಒಂದಿದೆ, ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ಅಂದ್ರೆ ಸೈಮಲ್ಟೇನಿಯಸ್ಲಿ ಎರಡು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಅದ್ರ ಸಲುವಾಗಿ ನಾನು ಎಕ್ಸರ್ಸೈಸ್ ಅಲ್ಲಿ ನೋಡಿ, ಈ ಎಕ್ಸರ್ಸೈಸ್ ಅಲ್ಲಿ ಬರುವಂತ ಕ್ವಶನ್ ಎಟ್ ಎ ಟೈಮ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಕ್ವಶನ್ ಇರುವಂತದ್ದು ಏನಪ್ಪಾ ಅಂದ್ರೆ, ಅಗೇನ್ ಇಲ್ಲಿ ಇಫ್ ಮೇಕ್ ದ ಆಂಗಲ್ 90 ಡಿಗ್ರಿ 135 ಡಿಗ್ರಿ, ಇದು ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇಲ್ಲಿ ಏನ್ ಕೇಳಿದ್ರೆ ಕಾಸ್ ಅಲ್ಫಾ 90 ಡಿಗ್ರಿ ಅಂದ್ರೆ ಮೊದಲಿಗೆ ಅಲ್ಫಾನ ಬರ್ಕೊಳ್ಳೋಣ. ಓಕೆ, ಸೊ ಅಲ್ಫಾ ಕೊಟ್ಟಿದ್ದಾರೆ 90 ಡಿಗ್ರಿ, ಬೀಟಾ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು 135 ಡಿಗ್ರಿ. ಇದು ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಅಗೇನ್ ಗಾಮಾ 45 ಡಿಗ್ರಿ ಇದೆ. ಓಕೆ, ಸೊ ಫಸ್ಟ್ ಅಗೇನ್ ಇಲ್ಲಿ ನಾವು ಎಲ್ ಇಸ್ ಈಕ್ವಲ್ಸ್ ಟು ಬರೀತೀವಿ, ಕಾಸ್ ಆಫ್ ಅಲ್ಫಾ ಎಷ್ಟಿದೆ 90 ಡಿಗ್ರಿ. ಓಕೆ, ಸೊ ಇದರ ಆನ್ಸರ್ ಏನಾಗುತ್ತೆ 0 ಆಯ್ತು. ನೆಕ್ಸ್ಟ್ ಎಮ್, ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕಾಸ್ ಆಫ್ ಬೀಟಾ ಕೊಟ್ಟಿದ್ದಾರೆ 135 ಡಿಗ್ರಿ. ಸೊ ಇದು ನಮ್ದು 135 ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇಲ್ಲ. ಸೊ ಇದನ್ನ ನಾವು ಹೇಗೆ ಸಿಂಪ್ಲಿಫೈ ಮಾಡಬೇಕು. ಅಗೇನ್ ಫಸ್ಟ್ ಇಯರ್ ಅಲ್ಲಿ ಸಾಕಷ್ಟು ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದೀವಿ ಅಲ್ವಾ. ಯಾವ ತರ, ಕಾಸ್ ಆಫ್ ನಿಮ್ದು ಎರಡು ಆಪ್ಷನ್ ಇದೆ, 90 ಪ್ಲಸ್ 45 ಆದ್ರೂ ಮಾಡಿ ಅಥವಾ 180 ಮೈನಸ್ 45 ಆದ್ರೂ ಮಾಡಿ, ಎರಡಕ್ಕೂ ಆನ್ಸರ್ ಸೇಮೇ ಬರುತ್ತೆ. ಸೊ ಈಸಿ ಇರೋ ತಗೋಬೇಕು. ನಾವು 90 ತಗೊಂಡ್ರೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾಗತ್ತೆ. ಬೆಟರ್ 180 ಮೈನಸ್ 45 ಮಾಡೋಣ, ಅವಾಗ 135 ಬರುತ್ತಲ್ವಾ. ಓಕೆ, ಸೊ ಬರ್ದಾದ್ಮೇಲೆ ಇವಾಗ 180 ಮೈನಸ್ ಟೀಟಾ, ಇದು ಯಾವ ಕ್ವಾಡ್ರೆಂಟ್ ಆಗುತ್ತೆ, 180 ಮೈನಸ್ ಟೀಟಾ ಇದು ಆಗತ್ತೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಿದೆ, ನೆಗೆಟಿವ್ ಇದೆ. ಓಕೆ, ಅಂದ್ರೆ ನಾವು ಇಲ್ಲಿ ಫಸ್ಟ್ ಏನ್ ಬರಿಬೇಕಂದಂಗಾಯ್ತು, ಮೈನಸ್ ಬರ್ಕೋಬೇಕು. ಅಗೇನ್ 180 ನೋ ಚೇಂಜಸ್, ಸೊ ಕಾಸ್ ಆಫ್ ಟೀಟಾ ಆಗುವಂಥದ್ದು. ಸೊ ಕಾಸ್ ಆಫ್ 45 ಡಿಗ್ರಿ. ಸೊ ಕಾಸ್ 45 ಡಿಗ್ರಿ ಆನ್ಸರ್ ಏನಿದೆ ಸ್ಟೂಡೆಂಟ್ಸ್, 1/√2 ಇದೆ. ಸೊ ಮೈನಸ್ ಮೈನಸ್ ಇಡ್ತೀರಾ, ಕಾಸ್ 45 ಡಿಗ್ರಿ ಆನ್ಸರ್ ಆಗುತ್ತೆ 1/√2. ಅರ್ಥ ಆಯ್ತಲ್ವಾ. ಇನ್ನು ನೆಕ್ಸ್ಟ್ ಉಳಿದಿದ್ದು ಅಂದ್ರೆ ಆಸ್ ಇಟ್ ಈಸು ಎನ್ ಇಸ್ ಈಕ್ವಲ್ಸ್ ಏನಿದೆ, ಕಾಸ್ ಆಫ್ 45 ಡಿಗ್ರಿ. ಸೊ 45 ಆನ್ಸರ್ ಎಷ್ಟಿದೆ, 1/√2 ಇದೆ. ಅಂದ್ರೆ ನಮಗೆ ಸಿಕ್ಕಿರುವಂತ ಡೈರೆಕ್ಷನ್ ಕೋಸೈನ್ಸ್ ಗಳೇನಾದ್ರು ನೋಡಿ. ಡೈರೆಕ್ಷನ್ ಕೋಸೈನ್ಸ್ ಫಸ್ಟ್ ಒನ್ 0 ಇದೆ, ಸೆಕೆಂಡ್ ಒನ್ ಮೈನಸ್ 1/√2, 1/√2. ಸೊ ನಿಮ್ಗೆ ಆಪ್ಷನ್ ಅಲ್ಲಿ ಮೈನಸ್ ನ ತೆಗೆದುಬಿಟ್ಟು ಫಸ್ಟ್ ಆಪ್ಷನ್ ಅಲ್ಲಿ ಕೊಟ್ಬಿಡ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ನ ಮಾಡಿ ಸ್ಟೂಡೆಂಟ್ಸ್. ಈಸಿ ಇದೆ ಅಲ್ವಾ. ಇದು MCQ ಅಲ್ಲಿ ಬರುವಂತ ಕ್ವಶನ್ ಆಗಿದೆ, ಫಸ್ಟ್ ಒನ್ ಕ್ವಶನ್. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ಸಾಲ್ವ್ ಎಕ್ಸಾಂಪಲ್ ಮತ್ತೆ ಎಕ್ಸರ್ಸೈಸ್ ಎರಡು ಸೈಮಲ್ಟೇನಿಯಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲೊಂದಿದೆ ನೋಡಿ. ಇಫ್ ಎ ಲೈನ್ ಹ್ಯಾಸ್ ಅ ಡೈರೆಕ್ಷನ್ ರೇಷಿಯೋಸ್ ಅವರೇ ಕೊಟ್ಟಿದ್ದಾರೆ. ಅಂದ್ರೆ ABC ಅಂತ ಆದ್ರೂ ಅನ್ಕೊಳ್ಳಿ, XYZ ಆದ್ರೂ ಅನ್ಕೊಳ್ಳಿ. ಡಿಟರ್ಮೈನ್ ಇಟ್ಸ್ ಡೈರೆಕ್ಷನ್ ಕೊಸೈನ್ ಅಂತ ಹೇಳ್ತಾರೆ. ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ತಗೊಳ್ಳೋಣ ಅಥವಾ ABC ಅಂತ ತಗೊಳ್ಳೋಣ, ನೀವು ಯಾವ್ದು ಬೇಕಾದ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಓಕೆ, ಎರಡು ಸೇಮ್ ಇದೆ. ಇಲ್ಲಿ ನಾನು XYZ ಕೊಟ್ಟಿದ್ದೀನಿ, ABC ಅಂತ ಆದ್ರೂ ಕೊಟ್ಟಿದ್ದೀನಿ. ABC ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ABCನ ಯೂಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೆಕ್ಸ್ಟ್ ಕೂಡ ಓಕೆ, ಎ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 2 ಇದೆ. ಸೊ ಬಿ ಅಂದ್ರೆ -1 ಇದೆ, ಸಿ ಅಂದ್ರೆ -2 ಇದೆ. ಓಕೆ, ಸೊ ಇವಾಗ ಇಲ್ಲಿ ನಾವು ಸಿಂಪ್ಲಿಫೈ ಮಾಡಬೇಕು ಡೈರೆಕ್ಷನ್ ಕೊಸೈನ್. ಡೈರೆಕ್ಷನ್ ಕೊಸೈನ್ ಫಾರ್ಮುಲಾ ಏನಿದೆ, ಅಲ್ಲಿ ಒಂದು ಮ್ಯಾಗ್ನಿಟ್ಯೂಡ್ ಒಂದು ಬರುತ್ತಲ್ವಾ. ಸೊ ಅದ್ರ ಸಲುವಾಗಿ ಇದೊಂದು ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೊಂಡ್ಬಿಡ್ತೀನಿ ನಾನು. ವೆಕ್ಟರ್ ಆರ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಇದೆ. ಅಂದ್ರೆ 2 ಸ್ಕ್ವೇರ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -2 ಸ್ಕ್ವೇರ್ ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 2 ಸ್ಕ್ವೇರ್ ಆನ್ಸರ್ 4 1 4 4 4 8 8 ಪ್ಲಸ್ 1 9 ಆಯ್ತು. √9 ಅಂದ್ರೆ ಎಷ್ಟು ಅಂದಂಗ 3 ಅಲ್ವಾ. ಎಸ್, ಸೊ √9 ಆನ್ಸರ್ ಬಂದಿದೆ 3. ಸೊ ಇವಾಗ ಒಂದೊಂದಾಗಿ ಫಾರ್ಮುಲಾ ಬರೋಣ. ಎಲ್ ಇಸ್ ಈಕ್ವಲ್ಸ್ ಟು ಅಂದ್ರೆ ಕಾಸ್ ಅಲ್ಫಾ, ಇದು ಬರಲಿಲ್ಲ ಅಂದ್ರೆ ನಡೆಯುತ್ತೆ. ಏನಿದೆ ಫಾರ್ಮುಲಾ, ಎಕ್ಸ್ ತಗೊಂಡಿಲ್ಲಪ್ಪ, ಇವಾಗ ಎ ಅಂತ ತಗೊಂಡಿದ್ವಿ. ಎ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಇದೆ. ಎ ಅಂತಂದ್ರೆ ಎಷ್ಟಿದು 2 ಡಿವೈಡ್ ಬೈ 3 ಆಗತ್ತೆ. ನೆಕ್ಸ್ಟ್
ಎಮ್ ಅಂದ್ರೆ ಕಾಸ್ ಬೀಟಾ, ಇದೆಷ್ಟಿದೆ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್, ಬಿ ಎಷ್ಟಿದೆ -1 ಡಿವೈಡ್ ಬೈ 3 ಆಗುತ್ತೆ. ಎನ್ ಕಾಸ್ ಆಫ್ ಗಾಮಾ ಇದೆಷ್ಟಿದೆ -2 ಡಿವೈಡ್ ಬೈ 3 ಆಯ್ತು. ಸೊ ಇದಾಗಿದೆ ಡೈರೆಕ್ಷನ್ ಕೊಸೈನ್ಸ್. ಓಕೆ, ಲಾಸ್ಟ್ ಅಲ್ಲಿ ಬರೀರಿ ಡೈರೆಕ್ಷನ್ ಕೊಸೈನ್ಸ್. ಫಸ್ಟ್ ಒನ್ 2/3, ಸೆಕೆಂಡ್ ಒನ್ -1/3, ಥರ್ಡ್ ಒನ್ -2/3. ಇದು ನಿಮ್ದು ಆನ್ಸರ್. ಇವೆಲ್ಲನೂ 1 ಮಾರ್ಕ್ಸ್ ಅಲ್ಲಿ ಬರುವಂತ ಕ್ವಶನ್ಸ್. ಇದೇ ತರನಾಗಿ ಇನ್ನೊಂದು ಕ್ವಶನ್ ಇದೆ, ಅದನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾವ್ದಪ್ಪ ಅಂತಂದ್ರೆ ಕ್ವಶನ್ ನಂಬರ್ 3 ಇದೆ ನೋಡಿ ಸ್ಟೂಡೆಂಟ್ಸ್. ಕ್ವಶನ್ ನಂಬರ್ 3 ಏನಿದೆ, ಇಫ್ ದ ಲೈನ್ ಮೇಕ್ಸ್ ಅಗೇನ್ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇಲ್ಲಿ ಏನ್ ತಗೋಬೇಕು, ಎಕ್ಸ್ ಎ ಅಂತ ತಗೊಳ್ಳಿ, ಇದು ಬಿ ಅಂತ ತಗೊಳ್ಳಿ, ಇದು ಸಿ ಅಂತ ತಗೊಳ್ಳಿ, ಡೈರೆಕ್ಷನ್ ಕೊಸೈನ್ ಮಾಡಿ. ಅಗೇನ್ ಸೇಮ್ ಫಾರ್ಮುಲಾ, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಓಕೆ, ಈಸಿಯಾಗಿ ಮಾಡೋದಿದೆ. ಸೊ ಇದನ್ನ ನೀವು ಟ್ರೈ ಮಾಡಿ. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಒಂದು ಕ್ವಶನ್ ಇದೆ ನೋಡಿ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್. ಇವಾಗಲೇ 2 ಪಾಯಿಂಟ್ಸ್ ಫಾರ್ಮುಲಾ ಹೇಳಿದೆ ನಿಮಗೆ. ಸೊ ಅದನ್ನ ಇವಾಗ ಅಪ್ಲೈ ಮಾಡೋದಿಷ್ಟೇ. ಅಂದ್ರೆ ಇಲ್ಲಿ ಏನ್ ತಗೋಬೇಕಂದಾಗಾಯ್ತು, ಇದನ್ನ x1 ಇದು y1 ಇದು ಆಗುತ್ತೆ z1. ಅರ್ಥ ಆಯ್ತಲ್ವಾ? ಇದನ್ನ ನೀವು x2 y2 z2 ಅಂತ ಡಿನೋಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಫಸ್ಟ್ಗೆ ನಾವೇನ್ ಮಾಡ್ಕೊಳ್ಳೋಣ, ವೆಕ್ಟರ್ ಲೈನಿಂಗ್ ಪಾಯಿಂಟ್ಸ್ ಅನ್ನು ಫಸ್ಟ್ ಡೈರೆಕ್ಷನ್ ಕೊಸೈನ್ ಮಾಡ್ಕೊಂಡ್ಬಿಡೋಣ. ಅಂದ್ರೆ x2 ಮೈನಸ್ x1 ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. x2 ಎಷ್ಟಿದೆ 1 ನ ಮೈನಸ್ ಮೈನಸ್ ಪ್ಲಸ್, ಇದು ಮೈನಸ್ ಮೈನಸ್ ಪ್ಲಸ್ ಆಯ್ತು, ಅಂದ್ರೆ 3 ಬಂತು. y2 ಮೈನಸ್ y1 ಇದು ಎಷ್ಟಾಗುತ್ತೆ, y2 2 ಇದೆ, 2 ಮೈನಸ್ 4 ಅಂದ್ರೆ -2 ಆಗುತ್ತೆ. z2 ಮೈನಸ್ z1 ಅಂದ್ರೆ z2 ಎಷ್ಟಿದೆ 3 ಇದೆ, 3 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 8 ಆಯ್ತು. ಕರೆಕ್ಟಾ? ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಒಂದೊಂದಾಗಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ ರಿಸಲ್ಟ್ ನ ಬರೀಬೇಕು. ಇವಾಗ ಅವ್ರು ಕೇಳಿದ ಪ್ರಕಾರ ಡೈರೆಕ್ಷನ್ ಕೊಸೈನ್ ನ ಫಾರ್ಮುಲಾ ಅಪ್ಲೈ ಮಾಡಿದ್ವು. ಇದು ಸಿಕ್ಕಾದ್ರೆ ಅಗೇನ್ ಲಾಸ್ಟ್ ಟೈಮ್ ಫಾರ್ಮುಲಾನೇ ಡೈರೆಕ್ಟ್ ಆಗಿ ನಾವು ಬರೀಬಹುದು. ಇಲ್ಲಿ ಏನಂದ್ರೆ L ಇಸ್ ಈಕ್ವಲ್ಸ್ ಟು, ಇದೊಂದು ಮ್ಯಾಗ್ನಿಟ್ಯೂಡ್ ಬೇಕಾಗುತ್ತಲ್ವಾ. ಸೊ ಅಗೇನ್ ಮ್ಯಾಗ್ನಿಟ್ಯೂಡ್ ನ ಡೈರೆಕ್ಟ್ ಆಗಿ ನಾವು ಬರ್ಕೊಂಡ್ಬಿಡೋಣ. PQ ಅಂತ ಬರೀತಿದ್ವಿ ನೋಡಿ ಅಲ್ಲಿ ನಾವು. ಓಕೆ, x2 ಮೈನಸ್ ಇಲ್ಲಾದ್ರೆ ಸ್ಕ್ವೇರ್ ಬರೋದು ಆಲ್ರೆಡಿ ಆನ್ಸರ್ ಬಂದಿದೆ. ಸೊ ನಾವು ಡೈರೆಕ್ಟ್ ಆಗಿ 3 ಸ್ಕ್ವೇರ್ ಪ್ಲಸ್ -2 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, 3 ಸ್ಕ್ವೇರ್ ಆನ್ಸರ್ 9 ಆಗುತ್ತೆ, 2 ಸ್ಕ್ವೇರ್ ಆನ್ಸರ್ 4 ಆಗುತ್ತೆ, ಅಗೇನ್ 8 ಸ್ಕ್ವೇರ್ ಆನ್ಸರ್ 64 ಆಗುತ್ತಾ? 64 ಆಯ್ತು. ನೆಕ್ಸ್ಟ್ ಇವಾಗ 9 ಪ್ಲಸ್ 4 ಪ್ಲಸ್ 4 ಅಂದ್ರೆ 8, 68 ಪ್ಲಸ್ 9 ಅಂದ್ರೆ 77 ಆಗುತ್ತಾ? ಎಸ್, √77 ಈಸ್ ದ PQ ಆನ್ಸರ್. ಇವಾಗ LMN ಬರೆಯುವಂಥದ್ದು x ಡಿವೈಡ್ ಬೈ ಅಥವಾ a ಡಿವೈಡ್ ಬೈ, ಇಲ್ಲಿ ಬರೀತಿದ್ವಲ್ವ ನಾವು, x2 ಮೈನಸ್ x1 ಡಿವೈಡ್ ಬೈ PQ ಇದಲ್ವಾ ನಮ್ದು ಫಾರ್ಮುಲಾ. x2 ಮೈನಸ್ x1 ಎಷ್ಟು ಬಂದಿದೆ, 3 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ √77. ಅಗೇನ್ m ಏನಿದೆ, y2 ಮೈನಸ್ y1 ಡಿವೈಡ್ ಬೈ PQ. ಸೊ y2 ಎಷ್ಟು ಬಂದಿದೆ, -2 ಡಿವೈಡ್ ಬೈ PQ √77. ಅಗೇನ್ n ಇಸ್ ಈಕ್ವಲ್ಸ್ ಟು z2 ಮೈನಸ್ z1 ಡಿವೈಡ್ ಬೈ PQ. ಇದು ಎಷ್ಟಿದೆ, 8 ಇದೆ, 8 ಡಿವೈಡ್ ಬೈ √77. ಸೊ ಇದಾಗಿದೆ ಡೈರೆಕ್ಷನ್ ಕೊಸೈನ್ಸ್. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಇಷ್ಟೇ ಈಸಿ ಇರುವಂಥದ್ದು MCQ ಅಲ್ಲಿ ಬರುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಿ. ಓಕೆ, ಸೊ ಇದೇ ತರನಾಗಿ ಇನ್ನೊಂದು ಕ್ವಶನ್ ಇದೆ ಎಕ್ಸಸೈಸ್ ಅಲ್ಲಿ ಕೂಡ, ಅದನ್ನ ನೀವು ಟ್ರೈ ಮಾಡಿ. ಯಾವುದಂತಂದ್ರೆ ಇಲ್ವಾ, ಶೋ ದಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್, ಇಲ್ಲ ಇದನ್ನ ನಾನು ಮಾಡ್ತೀನಿ. ಇದನ್ನು ನಾವು ಮಾಡೋಣ. ಒಟ್ಟಾಗಿ ಆಗಿತ್ತು 4 ಇಲ್ಲ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ಇದಾಯ್ತಲ್ವಾ? ಇದನ್ನ ಸಾಲ್ವ್ ಮಾಡೋಣ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ XYZ. ಇದು ಬಹಳಷ್ಟು ಸತಿ ಕೇಳಿರುವಂತ ಕ್ವಶನ್ ನಿಮ್ಮ MCQ ಅಲ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ MCQ ಅಲ್ಲಿ ಬಂದಿರೋದು ಅಷ್ಟೇ ಈಸಿ ಇದೆ, ಏನು ಡಿಫಿಕಲ್ಟ್ ಇಲ್ಲ ಇದರಲ್ಲಿ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ X ಆಕ್ಸಿಸ್ ಅಂತ ಹೇಳ್ತಾರೆ. ಸೊ ಈ ತರ ಇರುತ್ತೆ ಅಲ್ವಾ. ಸೊ ಇದನ್ನ ನಾವು X ಆಕ್ಸಿಸ್ ಅನ್ಕೋಣ, ಇದು Y ಆಕ್ಸಿಸ್, ಇದು Z ಆಕ್ಸಿಸ್. ನಿಮ್ದು ರೂಮ್ ಅಲ್ಲಿ ಕೂತಿದ್ದೀರಾ ಅಂತ ಅನ್ಕೊಳ್ಳಿ, ಒಂದು ಕೋಣೆಯಲ್ಲಿ ಅಬ್ಸರ್ವ್ ಮಾಡಿ, ಮೂಲೆಯಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಒಂದು X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್ ಅಂತ ಹೇಳಿ. ಕರೆಕ್ಟಾ? ಸೊ ಈ ತರ ಇರುತ್ತಲ್ವಾ, ನಿಮ್ದು ಮೂಲೆಯಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಅಲ್ಲಿ X ಆಕ್ಸಿಸ್ Y ಆಕ್ಸಿಸ್ ಈ ತರ ನೋಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಕ್ಲಿಯರಿಟಿ ಗೊತ್ತಾಗುತ್ತೆ. ಅವರು ಡೈರೆಕ್ಷನ್ ಕೊಸೈನ್ X ಆಕ್ಸಿಸ್ ಅಂತ ತಗೊಂಡ್ವಿ ಅಂತ ಅನ್ಕೊಳ್ಳಿ. ಆ ಪಾಯಿಂಟ್ ಏನಾಗುತ್ತೆ, X ಆಕ್ಸಿಸ್ ಮೇಲೆ ಬಂದ್ರೆ ಆಂಗಲ್ ಏನಾಗ್ಬಿಡುತ್ತೆ ಸ್ಟೂಡೆಂಟ್ಸ್, 0 ಆಗಿಬಿಡುತ್ತಲ್ವಾ. ಸೊ ಇದು ರಿಸಲ್ಟ್ಸ್ ಏನಾಗುತ್ತೆ, ಇದು ಅಂದ್ರೆ ಅಲ್ಫಾ 0 ಆಗಿಬಿಡುತ್ತೆ. ಅಗೇನ್ ಬೀಟಾ ಏನಾಗುತ್ತೆ, X ಮತ್ತೆ Y ಜೊತೆ 90 ಡಿಗ್ರಿ ಇರುತ್ತೆ ಇಲ್ಲಿ. ಕರೆಕ್ಟಾ? ಅಗೇನ್ Z ಆಕ್ಸಿಸ್ ಜೊತೆನೂ 90 ಡಿಗ್ರಿ ಇರುತ್ತೆ. ಓಕೆ, ಸೊ ನೀವು ಅದಕ್ಕೆ ನಾನು ಹೇಳ್ತಾ ಇಲ್ಲ, ನಿಮ್ಮ ಮನೆಯಲ್ಲಿರುವಂತ ಒಂದು ಮೂಲೆಯಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಮೂಲೆಯಲ್ಲಿ ಏನಿರುತ್ತೆ ಅಂದ್ರೆ ಒಂದು X ಆಕ್ಸಿಸ್, Y ಆಕ್ಸಿಸ್, Z ಆಕ್ಸಿಸ್, ಈ ಗೋಡೆಯಿಂದ ಈ ಗೋಡೆಗೆ ಸೈಡಿಗೆ ನೋಡ್ಕೊಳ್ಳಿ 90 ಡಿಗ್ರಿ ಇರುತ್ತೆ.
ಮತ್ತೆ ಸೈಡ್ ಇಂದ ಮೇಲ್ಗಡೆ ನೋಡ್ಕೊಳ್ಳಿ, ಅದು ಕೂಡ 90 ಡಿಗ್ರಿನೇ ಇರುವಂತದ್ದು. ಸೊ ಅದಕ್ಕೆ ಇಲ್ಲಿ ಇದು ಬರ್ದ್ವಿ. ಓಕೆ, ಎಕ್ಸ್ ಆಕ್ಸಿಸ್ ಕೇಳಿದ್ದಾರೆ ಫಸ್ಟ್ ಇದ್ರದ್ದು, ಅಂದ್ರೆ ಇದ್ರದ್ದು ಡೈರೆಕ್ಷನ್ ನಮ್ದು ರೇಷಿಯೋ ಸಿಕ್ಕಾದ್ಮೇಲೆ ಇದಕ್ಕೆ ನಾವು ಡೈರೆಕ್ಷನ್ ಕೊಸೈನ್ಸ್ ಮಾಡ್ಬೋದಲ್ವಾ. ಅಂದ್ರೆ ಯಾವ ತರ ಅಲ್ಫಾ ಬೀಟಾ ಗಾಮಾ ಸಿಕ್ ನಮ್ಗೆ ಇದು ಅಲ್ಫಾ ಬೀಟಾ ಗಾಮಾ, ಇದು ಯಾವುದು ಟು ಎಕ್ಸ್ ಆಕ್ಸಿಸ್ ಪ್ರಕಾರ. ಸೊ ಟು ಎಕ್ಸ್ ಆಕ್ಸಿಸ್ ಪ್ರಕಾರ ನಾವು ನೋಡ್ತಾ ಹೋಗ್ತಾ ಇದೀವಿ. ಇಲ್ಲಿ ನಮಗೆ ಫಸ್ಟ್ ಕಾಸ್ 0 ಇದು ಎಲ್ಲ ಆನ್ಸರ್ ಆಗುತ್ತೆ. ಎಮ್ ಆನ್ಸರ್ ಏನಾಗುತ್ತೆ ಕಾಸ್ ಆಫ್ 90 ಡಿಗ್ರಿ, ಎನ್ ಕೂಡ ಕಾಸ್ ಆಫ್ 90 ಡಿಗ್ರಿ. ಕಾಸ್ 0 ಏನಿದೆ ಆನ್ಸರ್ 1 ಇದೆ, ಕಾಸ್ 90 0 ಇದೆ, ಇದು 0 ಇದೆ. ಅಂದ್ರೆ ಟುವರ್ಡ್ಸ್ ಟು ಎಕ್ಸ್ ಆಕ್ಸಿಸ್ ಅಂತ ತಗೊಂಡ್ರೆ, ಓಕೆ, ಎಕ್ಸ್ ಆಕ್ಸಿಸ್ ಇದ್ದಾಗ ಡೈರೆಕ್ಷನ್ ಕೋಸೈನ್ಸ್ ಏನಿರತ್ತಪ್ಪ ಅಂದ್ರೆ 1 0 0 ಇರುತ್ತೆ. ಸೊ ನೆನಪಲ್ಲಿರ್ಲಿ, ಯಾಕೆ ಈ ತರ ಆನ್ಸರ್ ಬರುತ್ತೆ ಅಂತ ನೆನಪಿದ್ರೆ ಯಾವ್ದು ರಾಂಗ್ ಆಗಲ್ಲ. ಅಗೇನ್ ವೈ ಆಕ್ಸಿಸ್ ಮೇಲೆ ತಗೊಂಡಿದ್ವಿ ಅಂದ್ರೆ ಏನಾಗಿರುವಂತದ್ದು ಫಸ್ಟ್ಗೆನೆ 90 ಡಿಗ್ರಿ ಇರುತ್ತೆ, ನೆಕ್ಸ್ಟ್ ವೈ ಆಕ್ಸಿಸ್ 0 ಅಗೇನ್ 90 ಡಿಗ್ರಿ ಆಗುತ್ತೆ. ಕರೆಕ್ಟಾ? ಇಲ್ಲಿ ಜೆಡ್ ಆಕ್ಸಿಸ್ ಮೇಲೆ ತಗೊಂಡ್ರೆ ಫಸ್ಟ್ ಎರಡು 90 ಡಿಗ್ರಿ 90 ಡಿಗ್ರಿ, ಲಾಸ್ಟ್ ಅಲ್ಲಿ ಜೆಡ್ ಆಕ್ಸಿಸ್ ಮಾತ್ರ 0 ಇರುತ್ತೆ. ಓಕೆ, ಸೊ ಇದ್ರ ಪ್ರಕಾರ ಹೋದ್ರೆ ಅಗೇನ್ ನಾವು ನೆಕ್ಸ್ಟ್ ವೈ ಆಕ್ಸಿಸ್ ನ ಬರೀಬೇಕು. ಸೊ ವೈ ಆಕ್ಸಿಸ್ ಪ್ರಕಾರ ಹೋದ್ರೆ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ 0 1 0 ಆಗುತ್ತೆ. ಯಾಕಂದ್ರೆ ಕಾಸ್ 90 0, ಕಾಸ್ 0 1 ಬರುತ್ತಲ್ವಾ. ಸೊ ಹಾಗಾಗಿ ಇದು ಆಗುತ್ತೆ. ನೆಕ್ಸ್ಟ್ ಜೆಡ್ ಆಕ್ಸಿಸ್ ಏನಾದ್ರು ಕೇಳಿದ್ರೆ ಜೆಡ್ ಆಕ್ಸಿಸ್ ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ 0 0 1 ಆಗುತ್ತೆ. ಕೆಲವೊಂದ್ಸತಿ ನೆಗೆಟಿವ್ ಆಕ್ಸಿಸ್ ಅಂತ ಕೇಳ್ತಾರೆ, ಅವಾಗ ಅಲ್ಲಿ -1 ಬರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಈ ತರ ಚೇಂಜಸ್ ಮಾಡುವಂತ ಚಾನ್ಸಸ್ಗಳು ಇರುತ್ತೆ. ಅರ್ಥ ಆಗ್ತಾ ಇದೆ ಅಲ್ವಾ? ಯಾರಿಗೆಲ್ಲ ಅರ್ಥ ಆಗಿದೆ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ಸಾಲ್ಡ್ ಎಕ್ಸಾಂಪಲ್ ಇರುವಂತ ಲಾಸ್ಟ್ ಕ್ವಶನ್ ಇದು. ಓಕೆ, ಸೊ ಇದನ್ನು ಬರ್ಬೋದು. ಇದನ್ನ ಕೇಳಿದ್ರೆ ಸ್ಟೂಡೆಂಟ್ಸ್ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು ಅಥವಾ 3 ಮಾರ್ಕ್ಸ್ ಅಲ್ಲೂ ಕೇಳ್ಬೋದು, ಹೇಳಕ್ ಬರಲ್ಲ. ಅದು ವೆಕ್ಟರ್ದಲ್ಲಿ ಸಾಲ್ವ್ ಮಾಡಿದ್ರೆ ಇದನ್ನ ಈ ತರ ಕ್ವಶನ್ಸ್ ಗಳನ್ನ ಏನಿದೆ ಅಂದ್ರೆ ಶೋ ದ್ಯಾಟ್ ದ 3 ಪಾಯಿಂಟ್ಸ್, ಈ 3 ಪಾಯಿಂಟ್ಸ್ ಏನಿದಾವೆ ಕೋಲಿನಿಯರ್ ಅಂದ್ರೆ ಒಂದೇ ಲೈನ್ ಅಲ್ಲಿ ಈ 3 ಪಾಯಿಂಟ್ಸ್ ಗಳು ಇದಾವೆ ಅಂತ ನಾವು ಪ್ರೂವ್ ಮಾಡ್ಬೇಕು ಇವಾಗ. ಓಕೆ, ಸೊ 3 ಒಂದೇ ಲೈನ್ ಅಲ್ಲಿ ಇದಾವೆ ಅಂತಂದ್ರೆ ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಡೈರೆಕ್ಷನ್ ಕೊಸೈನ್ಸ್ ರೇಷಿಯೋಸ್ ಗಳನ್ನ ಬರ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಡೈರೆಕ್ಷನ್ ರೇಷಿಯೋಸ್ ಆಫ್ ಅ ಲೈನ್ ಎ ಬಿ ಅಥವಾ ವೆಕ್ಟರ್ ಎ ಬಿ ಅಂತ ಬರೀರಿ. ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ. ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ಅಂದ್ರೆ x2 - x1 ಫಾರ್ಮುಲಾ, ಇದು x2 y2 z2 ಆಗುತ್ತೆ, ಇದು x1 y1 z1 ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಅಪ್ಲೈ ಮಾಡ್ಕೊಳ್ಳಿ. ಇನ್ನೇನಾಗುತ್ತೆ ಅಗೇನ್ 1 - 2 ಆಯ್ತು, ನೆಕ್ಸ್ಟ್ -2 -3 +3 +4 ಆಯ್ತು. ಓಕೆ, z2 - z1 3 ಪ್ಲಸ್ ಆಯ್ತು. ಸೊ ಅಂದ್ರೆ ಎ ಬಿ ಏನೇನು ಬಂತು ನೋಡಿ ಸ್ಟೂಡೆಂಟ್ಸ್, ಡೈರೆಕ್ಷನ್ ರೇಷಿಯೋಸ್ಗಳು ಇಲ್ಲಿ ಬರೀತಿದ್ದೀನಿ. 1 - 2 ಮಾಡಿದ್ರಿ ಅಂತ ಅನ್ಕೊಳ್ಳಿ, 1 - 2 ಮಾಡಿದ್ರೆ -1 ಬರುತ್ತೆ, ಇದು -5 ಬರುತ್ತೆ, ಇದು +7 ಬರುತ್ತೆ. ಸೊ ಇದು ಎ ಬಿದು ಡೈರೆಕ್ಷನ್ ರೇಷಿಯೋಸ್ ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಬಿ ಸಿದು ಡೈರೆಕ್ಷನ್ ರೇಷಿಯೋಸ್ ನ ಮಾಡ್ಕೊಳ್ಳೋಣ. ಓಕೆ, ಸೊ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿ ಅಂತಂದ್ರೆ ಇವಾಗ ಏನಾಗ್ಬಿಡುತ್ತೆ, ಇದು ರಿಸಲ್ಟ್ಸ್ ಚೇಂಜ್ ಆಗಿಬಿಡುತ್ತೆ. ಏನು ಇವೆಲ್ಲಾನು x1 y1 z1, ಇದು x2 y2 z2 ಅಂತ ತಗೊಳ್ಳಿ. ಇದ್ರ ಪ್ರಕಾರ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಏನಾಗುತ್ತೆ ನೋಡಿ, 3 - 1 ನೆಕ್ಸ್ಟ್ 8 - 2 ಆಯ್ತು, ಅಗೇನ್ -11 -3 ಆಗುತ್ತೆ. ಓಕೆ, ಸೊ 3 - 1 ಮಾಡಿದ್ರೆ ಎಷ್ಟು ಬರುತ್ತೆ 2 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ 8 + 2 ಅಂತಂದ್ರೆ ಇದಾಗತ್ತೆ 10 ಆಗುತ್ತೆ, ಪ್ಲಸ್ ಆಗಿ ಇದಾಗತ್ತೆ -14, -11 -3 -14. ಓಕೆ, ಇದು ಬಂದಿದೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿ. ಸ್ಟೂಡೆಂಟ್ಸ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಇವೆರಡು ರಿಸಲ್ಟ್ಸ್ಗಳು ಏನಾಗಿದ್ದಾವೆ ಪ್ಯಾರಲಲ್ ಆಗಿದೆ ಅಲ್ವಾ. ಓಕೆ, ನಾವು ವೆಕ್ಟರ್ ಚಾಪ್ಟರ್ ಸ್ಟಡಿ ಮಾಡಿದ್ವಿ. ಒಂದು ವೆಕ್ಟರ್ಗೆ ನಾನು ಯಾವುದೇ ಒಂದು ಸ್ಕಿಲಾರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಹಾಗೆ ನಾವು ಎರಡು ವೆಕ್ಟರ್ಗಳು ಪ್ಯಾರಲಲ್ ಆಗಿರುತ್ತೆ, ಒಂದು ಡೆರಿವೇಶನ್ ಕೂಡ ಇದೆ. ಸೊ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ. ಏನಂತ ವೆಕ್ಟರ್ ಎ = ಲ್ಯಾಂಬ್ಡಾ ಇಂಟು ವೆಕ್ಟರ್ ಬಿ ಅಂತ ಬರೀತಿದ್ವಿ. ಅವಾಗ ಏನಾಗಿರುತ್ತೆ, ಸ್ಕೇಲಾರ್ ಇಂದ ಒಂದು ಮಲ್ಟಿಪ್ಲೈ ಮಾಡಿದಾಗ್ನು ಅದು ಎರಡು ಏನಾಗಿರುತ್ತೆ ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದ್ರೆ ಕೋಲಿನಿಯರ್ ಆಗಿರುತ್ತೆ. ಇಲ್ಲಿನೂ ಅದೇ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ ನೋಡಿ. ಈ ಒಂದು ರಿಸಲ್ಟ್ಸ್ಗೆ ಯಾವುದು ಎ ಬಿಗೆ ನಾನೇನಾದ್ರೂ ಮಲ್ಟಿಪ್ಲೈಡ್ ವಿತ್ -2 ಮಾಡ್ಕೊಂಡೆ ಅಂತ ಅನ್ಕೊಳ್ಳಿ, ಬಿ ಸಿ ಆನ್ಸರ್ ಬರುತ್ತೆ. ಓಕೆ, ಸೊ ಎ ಬಿಗೆ -2 ಮಲ್ಟಿಪ್ಲೈ ಮಾಡಿದೆ ಅಂತ ತಗೊಳ್ಳಿ, +- 2 × 1 2 ಆಗುತ್ತೆ, -+ +2 × 5 10 ಆಗುತ್ತೆ, -+- 7 × 2 ಅಂದ್ರೆ -14 ಬಂತಲ್ವಾ. ಅಗೇನ್ ಆನ್ಸರ್ ಬಿ ಸಿದು ಅಂದ್ರೆ ಏನಾಗಿದೆ ಇಲ್ಲಿ ಆನ್ಸರ್ ಅಂತಂದ್ರೆ
ಬಿ ಸಿ ಇಸ್ ಈಕ್ವಲ್ಸ್ ಟು -2 ಇಂಟು ಎ ಬಿ ಆಗಿದೆ. ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಅಂದ್ರೆ ನಾವಿಲ್ಲಿ ಅದೇ ಬರೀಬೇಕು ಕನ್ಕ್ಲೂಷನ್ ಅಲ್ಲಿ ಏನಂದ್ರೆ ಎ ಬಿ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಎ ಬಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಬಿ ಅನ್ನೋದು ಕಾಮನ್ ಆಗಿದೆಯಲ್ವಾ ಎರಡು ಕಡೆ. ಓಕೆ, ಕಾಮನ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಇದು ಒಂದೇ ಲೈನ್ ಅಲ್ಲೇನೆ ಇದ್ದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಓಕೆ, ಅಂದ್ರೆ ಕನ್ಕ್ಲೂಷನ್ ಏನ್ ಬರೀಬೇಕು, ಎ ಬಿ ಎ ಬಿ ಅಂಡ್ ಸಿ ಆರ್ ಅವ್ರು ಏನ್ ಹೇಳಿದ್ರು ಕೋಲಿನಿಯರ್ ಪ್ರೂವ್ ಮಾಡಂತ. ಸೊ ಕೋಲಿನಿಯರ್ ಇದಾವಂತ ಬರೀಬೇಕು. ಕನ್ಕ್ಲೂಷನ್ ಬರೀಬೇಕು, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೋಲಿನಿಯರ್ ಇಷ್ಟು ಮಾಡಿದ್ರೆ ಇಲ್ಲಿಗೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೇಮ್ ಆಸ್ ಇಟ್ ಈಸ್ ಎಕ್ಸರ್ಸೈಸ್ ಇದೆ, ಅದನ್ನ ನೀವು ಸಾಲ್ವ್ ಮಾಡಿ ಪ್ರೂವ್ ಮಾಡಬೇಕಾಗಿರುವಂಥದ್ದು. ಅರ್ಥ ಆಯ್ತಲ್ವಾ? ಇದು ಬಿಟ್ಟರೆ ನಾವು ವೆಕ್ಟರ್ಲಿ ಮತ್ತೆ ಬೇರೆ ಬೇರೆ ಮೆಥಡ್ ಇಂದ ಸಾಲ್ವ್ ಮಾಡಿದ್ವಿ ನಾವು. ಯಾವ್ದಂದ್ರೆ ಮ್ಯಾಗ್ನಿಟ್ಯೂಡ್ ನ ಫೈಂಡ್ ಮಾಡ್ಕೊಳ್ಳೋದು, ಎ ಬಿದು, ಬಿ ಸಿದು, ಅಗೇನ್ ಎ ಸಿದು, ಅವಾಗ ಅದನ್ನು ಚೆಕ್ ಮಾಡಿ ಯಾವ್ದು ಆ್ಯಡ್ ಮಾಡಿದ್ರೆ ಇನ್ನೊಂದ್ರದ್ದು ಜೊತೆ ಈಕ್ವಲ್ ಆಗ್ಬೇಕು. ಯಾವ ಥರ ಅಂದ್ರೆ ಎ ಸಿ ಆನ್ಸರ್ ಯಾವುದಕ್ಕೆ ಈಕ್ವಲ್ ಆಗ್ಬೇಕಂದ್ರೆ ಎ ಬಿ ಪ್ಲಸ್ ಬಿ ಸಿಗೆ ಈಕ್ವಲ್ ಆಗಬೇಕು ಮ್ಯಾಗ್ನಿಟ್ಯೂಡು. ಕರೆಕ್ಟ್ ಅಲ್ವಾ? ಇವೆರಡು ಕೂಡಿಸಿದ್ರೆ ಎ ಸಿ ಆನ್ಸರ್ ಬರ್ಬೇಕಲ್ವಾ? ಆ ಥರ ನಾವು ವೆಕ್ಟರಲ್ಲಿನೂ ಸಾಲ್ವ್ ಮಾಡಿದ್ವಿ. ನೀವು ಯಾವ್ದು ಬೇಕಾದ ಮೆಥಡ್ನ ಸಾಲ್ವ್ ಮಾಡ್ಬೋದು, ಇಲ್ಲಿ ಏನು ಮೆನ್ಷನ್ ಮಾಡಿರಲ್ಲ ಅಲ್ಲಿ. ಓಕೆ, ಸೊ ಇದಾಗಿದೆ ಈ ಒಂದು ಕ್ವಶನ್. ಸೊ ಇನ್ ಎಕ್ಸರ್ಸೈಸ್ ಅಲ್ಲಿ ಯಾವ್ಯಾವ ಕ್ವಶನ್ ಬಿಟ್ಟಿದ್ವಿ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇವಾಗ ಫಸ್ಟ್ ಕ್ವಶನ್ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೆ, ಈಸಿ ಇತ್ತು. ಸೆಕೆಂಡ್ ಒಂದು ಕ್ವಶನ್ ಇದೆ, ಇದನ್ನ ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅರ್ಥ ಆಗ್ತಾ ಇದೆ ಅಲ್ವಾ ಸ್ಟೂಡೆಂಟ್ಸ್ ಎಲ್ರಿಗೂ ನಾನು ಇವಾಗ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದ್ರೆ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಎಸ್ ಅಂತ. ಸೊ y ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 2 ಅಲ್ಲ ಸ್ಟೂಡೆಂಟ್ಸ್, ಇದು -2. ಯಾಕೆ ನಾನು -2ನೇ ಮಾಡ್ಲಿದ್ದೀನಿ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ಇಲ್ಲಿ ನಾವು ಇದೆರಡು ಕಂಪೇರ್ ಮಾಡ್ಕೊಂಡೆ, ಇವೆರಡರಲ್ಲಿ ಏನ್ ಕಾಮನ್ ಇದೆ ಅಂತ. -2 ಕಾಮನ್ ಇದೆ. ಸೊ -2ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇದರಲ್ಲಿ -2 ಕಾಮನ್ ತಗೊಳ್ಳಿ, ಮತ್ತೆ ಇದೇ ಆನ್ಸರ್ ಬರುತ್ತೆ. ನಾನು ಹೇಳಿದ್ನಲ್ವಾ, ಒಂದು ಸ್ಕೇಲಾರ್ ಇಲ್ಲಿ ಬರ್ಬೇಕು ನಮ್ಗೆ, ಒಂದು ಕಾನ್ಸ್ಟೆಂಟ್. ಓಕೆ, ಅದನ್ನ ಕಾಮನ್ ತಗೊಂಡು ಇದರಲ್ಲಿ ಇದ್ರ ಪ್ರಕಾರ ಹೋಗಿ ಇದಕ್ಕೆ ಡಿವೈಡಿಂಗ್ ಬೈ -2 ಮಾಡಿ, ಎಲ್ಲ ರಿಸಲ್ಟ್ಸ್ಗೆ ಡಿವೈಡಿಂಗ್ ಬೈ -2 ಮಾಡ್ಕೊಳ್ಳಿ, ಅಗೇನ್ ಈ ಆನ್ಸರ್ ಬರುತ್ತೆ. ಸೊ ಎರಡು ಒಂದೇನೆ. ಓಕೆ, ಅಂದ್ರೆ ಲ್ಯಾಂಬ್ಡಾ ಈ ಕಡೆ ಬಂದ್ರೆ 1/λ ಆಗುತ್ತಲ್ವಾ, ಆ ಥರ. ಸೊ ಅದ್ರ ಸಲುವಾಗಿ ಇದನ್ನ ಮಲ್ಟಿಪ್ಲೈ ಮಾಡ್ಕೊತೀವಿ. ಎಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಎಕ್ಸರ್ಸೈಸ್ ಅಲ್ಲಿರುವಂತ ಸೆಕೆಂಡ್ ಕ್ವಶನ್, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ಅ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆಂಗಲ್ ಟು ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳ್ತಾರೆ. ಓಕೆ, ಆಂಗಲ್ಗಳು ಏನಾಗಿದಾವೆ, ಈಕ್ವಲ್ ಆಗಿದಾವೆ ಅಂತ ಹೇಳ್ತಾರೆ. ಯಾವ ಆಂಗಲ್ ಇದಾವೆ, ಅಲ್ಫಾ, ಬೀಟಾ, ಗಾಮಾ, ಇವೆಲ್ಲಾನು ಈಕ್ವಲ್ ಆಂಗಲ್ ಇದೆ. ಇದದ್ದು ಡೈರೆಕ್ಷನ್ ಕೊಸೈನ್ಸ್ ಏನಾಗುತ್ತೆ ಅಂತ ಕೇಳ್ತಾರೆ. ಇದು ಕೂಡ MCQ ಕ್ವಶನ್, ಸಾಲಿಡ್ ಕ್ವಶನ್ ಕೇಳಿದ್ದಾರೆ ಸಾಕಷ್ಟು ಸತಿ. ಈ ಮೂರು ಈಕ್ವಲ್ ಆಗಿದಾವೆ ಅಂದ್ರೆ ಇವಾಗ ಏನ್ ಬರೀತೀವಿ ನಾವು, ಕಾಸ್, ನಮ್ಗೊಂದು ಫಾರ್ಮುಲಾ ಗೊತ್ತಿದೆ, ಏನು ಅದನ್ನು ಬರಿತಾ ಹೋಗೋಣ. L² ಪ್ಲಸ್ M² ಪ್ಲಸ್ N² ಇಸ್ ಈಕ್ವಲ್ಸ್ ಟು 1 ಅಂತ. ಇದ್ರದ್ದು ಎಕ್ಸ್ಪ್ಲೇಷನ್ ನಾನು ಆಲ್ರೆಡಿ ಮಾಡಿದ್ದೆ. ಎಲ್ ಅಂತಂದ್ರೆ ಏನಿದೆ ಇವಾಗ ಕಾಸ್ ಅಲ್ಫಾ, ಅಂದ್ರೆ ಕಾಸ್² ಅಲ್ಫಾ ಬರೀತೀರಾ. ಎಮ್ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಕಾಸ್² ಬೀಟಾ ಬರೀಬೇಕು. ಆಕ್ಚುಲಿ ಬೀಟಾ ಇಸ್ ಈಕ್ವಲ್ಸ್ ಟು ಅಲ್ಫಾನೇ ಇದೆ, ಸೊ ಎಲ್ಲಾನು ಒಂದೇ ತರನಾಗಿ ನಾನು ತಗೊಂಡ್ಬಿಡ್ತೀನಿ. ಅಗೇನ್ ಕಾಸ್² ಗಾಮಾ ಇದ್ದಲ್ಲಿನೂ ಅಲ್ಫಾನೇ ತಗೊಂತೀನಿ, ಇಸ್ ಈಕ್ವಲ್ಸ್ ಟು 1 ಇದೆ. ಸೊ ಈ ಮೂರು ಆಡ್ ಮಾಡಿದ್ರೆ 3 cos² ಅಲ್ಫಾ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ. ದೆನ್ cos² ಅಲ್ಫಾ ಇಸ್ ಈಕ್ವಲ್ಸ್ ಟು 1/3, 3 ಕಡೆ ಬಂತು, ಡಿವೈಡ್ ಬೈ ಆಗುತ್ತೆ. ಹಾಗೆ ಎರಡು ಕಡೆ ಸ್ಕ್ವೇರ್ ರೂಟ್ ನ ಅಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. ಇವಾಗ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಕಾಸ್ ಅಲ್ಫಾ ಇಸ್ ಈಕ್ವಲ್ಸ್ ಟು √1 ಆನ್ಸರ್ 1 ಆಗುತ್ತೆ. ಸೊ 1 ಡಿವೈಡ್ ಬೈ √3, ಇಲ್ಲಿ ನಾವು ಯೂಶಲಿ ಪ್ಲಸ್ ಆರ್ ಮೈನಸ್ ಅಂತ ಬರೀತೀವಿ. ಕರೆಕ್ಟಾ? ಸ್ಕ್ವೇರ್ ರೂಟ್ ನ ಸ್ಕ್ವೇರ್ ಮಾಡಿಸ್ಕೊಂಡ್ರೆ. ಸೊ ಇವಾಗ ಆನ್ಸರ್ ಬಂದಿರೋದು 1/√3. ಅಂದ್ರೆ ಡೈರೆಕ್ಷನ್ ಕೊಸೈನ್ಸ್ ಏನೇನಾಗಿದೆ ಅಂದ್ರೆ ಪ್ಲಸ್ ಆರ್ ಮೈನಸ್ 1 ಡಿವೈಡ್ ಬೈ √3, 1 ಡಿವೈಡ್ ಬೈ √3. ಇದು 1 ಬೈ ಅಲ್ಫಾ ಆನ್ಸರ್ 1/√3 ಅಂದ್ರೆ ಎಲ್ಲಾನು ಸೇಮೇ ಇರುವಂತದಲ್ವಾ. ಸೊ ಪ್ಲಸ್ ಆರ್ ಮೈನಸ್ 1/√3, ಇಲ್ಲಿನೂ ಪ್ಲಸ್ ಆರ್ ಮೈನಸ್ 1/√3 ಆಗಿದೆ ಅಂತ ಅರ್ಥ. ಈಸಿ ಇದೆ ಅಲ್ವಾ? ಸೊ ಈ ಎಕ್ಸಾಂಪಲ್ ಅಲ್ಲಿ ಕೇಳ್ಬೋದು, ಬರೀ ಪ್ಲಸ್ ಬರಿಬೇಡಿ, ಪ್ಲಸ್ ಆರ್ ಮೈನಸ್ ಬರೆದ್ರೆ ಕರೆಕ್ಟ್ ಆಗಿರುವಂಥದ್ದು. ಸೊ ಇದನ್ನ ನಿಮಗೆ ಮಾಡ್ಲಿಕ್ಕೆ ಹೇಳಿದೆ, ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೆ. ಅಗೇನ್ ಇಲ್ಲಿ ಒಂದು ಕೋಲಿನಿಯರ್ ಇವಾಗಲೇ ನಾವು ಸಾಲ್ವ್ ಮಾಡಿದ್ವಲ್ವಾ, ಅದೇ ತರನಾಗಿ ಏನ್ ಮಾಡ್ಕೋಬೇಕು, ಇದು ಎ ಅನ್ಕೊಳ್ಳಿ, ಇದು ಬಿ ಅನ್ಕೊಳ್ಳಿ, ಇದು ಸಿ ಅನ್ಸ್ಕೊಳ್ಳಿ. ಡೈರೆಕ್ಷನ್ ಕೊಸೈನ್ ಆಫ್ AB ಮಾಡ್ಕೊಳ್ಳಿ, ಅಗೇನ್ ಡೈರೆಕ್ಷನ್ ಕೊಸೈನ್ ಆಫ್ BC. ಸೊ ಇದನ್ನ ಚೆಕ್ ಮಾಡಿ. ಅಗೇನ್ ಇಲ್ಲಿ ಕೂಡ ಸೇಮ್ ಒಂದು ಕಾಮನ್ ಫ್ಯಾಕ್ಟರ್ ಬಂದೇ ಬರುತ್ತೆ. ಓಕೆ, ಇವಾಗಲೇ ನಾನು ನಿಮಗೆ ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ನಲ್ವಾ ಈ ಮೆಥಡ್. ಓಕೆ, ಇದೇ ತರನಾಗಿ ಈ ಒಂದು ಕ್ವಶನ್ ಕೂಡ ಸಾಲ್ವ್ ಮಾಡೋದಿದೆ. ಸೊ ಸಾಲ್ವ್ ಮಾಡ್ತೀರಲ್ವಾ, ಸಿಂಪಲ್ ಇದೆ. ಸೊ ನೆಕ್ಸ್ಟ್ ಒನ್, ಫೈಂಡ್ ದ
ಡೈರೆಕ್ಷನ್ ಕೊಸೈನ್ ಆಫ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಇದನ್ನ ನಾನು ಇವಾಗ ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್. ಓಕೆ, ಇದು ಲಾಸ್ಟ್ ಕ್ವಶನ್ ಆಗಿದೆ ಎಕ್ಸಸೈಸ್ ಅಲ್ಲಿ. ಏನಿದೆ ಅಂತ ಅಬ್ಸರ್ವ್ ಮಾಡಿ. ಏನಿದೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ದ ಸೈಡ್ ಆಫ್ ದ ಟ್ರಯಾಂಗಲ್. ಇಲ್ಲೊಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ, ಅದ್ರದ್ದು ಸೈಡ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಪಾಯಿಂಟ್ ಬರ್ಕೊಂಡ್ಬಿಡೋಣ. ಎ ಇದೆ, ಇಲ್ಲಿ ಬಿ ಇದೆ, ಸಿ ಇದೆ. ಸೊ ಇದರದ್ದು ಡೈರೆಕ್ಷನ್ ಕೊಸೈನ್ ಮಾಡ್ಕೊಳ್ಳಿ ಪ್ರತಿಯೊಂದು ಸೈಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮೊದಲಿಗೆ ನಾನು ಇಲ್ಲಿ ಎ ಬಿ ನ ಫೈಂಡ್ ಮಾಡ್ಕೋಬೇಕು. ಎ ಬಿ ಸೈಡ್ ಮಾಡ್ಕೋಬೇಕಂತಂದ್ರೆ ಇದ್ರದ್ದು ಡೈರೆಕ್ಷನ್ ರೇಷಿಯೋಸ್ ಬೇಕಲ್ವಾ. ಅಂದ್ರೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಬಿ ಮಾಡ್ಕೋಣ. ಹಿಂದೆ ಮಾಡಿದ್ವಲ್ಲ ಅದೇ x2 y2 z2 ಅಂತ ಹೇಳಿ. -1, -3 ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ 1 -5, ನೆಕ್ಸ್ಟ್ 2 -+4 ಆಯಿತು. ಸೊ ಏನೇನು ಬಂತು ನೋಡಿ, ಮೈನಸ್ ಅಂದರೆ ಇದು -4, 1 -4 ಅಂದರೆ ಇದನ್ನು -4, ಇದು 6 ಆಯಿತು. ಎ ಬಿ ಆನ್ಸರ್ ಸಿಕ್ಕಾಯ್ತಲ್ವಾ. ನೆಕ್ಸ್ಟ್ ಇನ್ನು ಡೈರೆಕ್ಷನ್ ಆಫ್ ಇದ್ರದ್ದೊಂದು ಒಂದು ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಇದು ಡೈರೆಕ್ಷನ್ ರೇಷಿಯೋ ಸಿಕ್ಕಾದ್ಮೇಲೆ ಡೈರೆಕ್ಷನ್ ಕೊಸೈನ್ ಈಸಿಯಾಗಿ ಮಾಡ್ಬೋದಾ ಸ್ಟೂಡೆಂಟ್ಸ್ ಇದ್ರದ್ದು. ಓಕೆ, ಸೊ ಇದ್ರದ್ದು ಡೈರೆಕ್ಷನ್ ಕೊಸೈನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಷನ್ ಕೊಸೈನ್ ಆಫ್ ಎ ಬಿನ ಯಾವ ಥರ ಮಾಡಬೇಕು, x2 - x1 ಡಿವೈಡ್ ಬೈ ಪಿ ಕ್ಯೂ ಮಾಡ್ತೇವಲ್ವಾ. ಅಂದರೆ ಇದ್ರದ್ದು ನಮಗೆ ಏನು ಬೇಕಾಗಿರೋದೆ ಇಲ್ಲಿ ಪಿ ಕ್ಯೂ ಬೇಕಾಗುತ್ತೆ, ಅಂದರೆ ಮ್ಯಾಗ್ನಿಟ್ಯೂಡ್. ಸೊ ಇದಕ್ಕೆ ಎ ಬಿ ಅಂತ ಕೊಡಿ, ಅಥವಾ ಎ ಬಿ ಮ್ಯಾಗ್ನಿಟ್ಯೂಡ್ ಅಂತಾನೆ ಬರೀತೀನಿ. ಅಲ್ಲಿ ಪಿ ಕ್ಯೂ ಬರೀತಿದ್ವಿ, ಇಲ್ಲಿ ಎ ಬಿ ಬಂದಿದೆ, ಎ ಬಿ ಬರ್ಕೋಣ. ಏನೇನಾಗುತ್ತೆ ನೋಡಿ, ಮೈನಸ್ ಇದು ರೂಟಾ ಒಂದ್ಸತಿ ಏನೋ ಆಗಿಬಿಡುತ್ತೆ. ಓಕೆ, ಸೊ ರೂಟ್ ಆಫ್ -4² ಪ್ಲಸ್ -4² ಪ್ಲಸ್ 6 ಇದೆ. ಇದು ಡೈರೆಕ್ಷನ್ ರೇಷಿಯೋಸ್ ಪಾಯಿಂಟ್ಸ್ಗಳು ಬಂದಿದ್ದಾವಲ್ವಾ. +6² ಅಂದರೆ ಎಷ್ಟಾಯ್ತು ನೋಡಿ, 4² ಅಂದರೆ 16 + 16 + 36 ಆಯ್ತಾ. 16 + 16 32, 32 + 36 ಅಂದರೆ 68, ಅಂದರೆ √68 ಬಂದಿದೆ. ಅದನ್ನು ಇಲ್ಲಿ ಬರಿಬೇಕಾಗಿರೋದು. ಅಂದರೆ x2 - x1 ಆನ್ಸರ್ ಎಷ್ಟು ಬಂದಿದೆ, ಇಲ್ಲಿದೆಲ್ಲ ಇದು. ಓಕೆ, ಫಾರ್ಮುಲಾ ಇರೋದು x2 - x1 ಡಿವೈಡ್ ಬೈ ರೂಟ್ ಪಿ ಕ್ಯೂ ಬದಲಿ ಎ ಬಿ ಇದೆ. ಇಲ್ಲಿ ಎಷ್ಟು ಬಂದಿದೆ, -4 ಡಿವೈಡ್ ಬೈ √68 ಆಯಿತು. ಇದು ಫಸ್ಟ್ ರಿಸಲ್ಟು. ಓಕೆ, ಇಲ್ಲಿ ನಾವು ಡೈರೆಕ್ಟಾಗಿ ಬರ್ಕೊಂಡ್ಬಿಡೋಣ. ಫಸ್ಟ್ ಒನ್ ಎಷ್ಟಾಗುತ್ತೆ, -4 ಡಿವೈಡ್ ಬೈ √68. ಸೆಕೆಂಡ್ ಒನ್ ಕೂಡ -4 ಡಿವೈಡ್ ಬೈ √68. ಥರ್ಡ್ ಒನ್ 6 ಡಿವೈಡ್ ಬೈ √68. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್. ಇದಾಗಿದೆ ಫಸ್ಟ್ ಒಂದು ಆನ್ಸರ್. ಅರ್ಥ ಆಯ್ತಾ. ಎಸ್, ಇದೇ ಥರನಾಗಿ ಇವಾಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಬೇಕು. ಸೆಕೆಂಡ್ ಒನ್ನಲ್ಲಿ ಏನಿದೆ ನೋಡಿ, ಸೆಕೆಂಡ್ ಒನ್ನಲ್ಲಿ ಇವಾಗ ನಾವು ಸಾಲ್ವ್ ಮಾಡಬೇಕಾಗಿರೋದು ಡೈರೆಕ್ಷನ್ ರೇಷಿಯೋಸ್ ಆಫ್ ಬಿ ಸಿನ ಮಾಡ್ಕೊಳ್ಳೋಣ. ಎ ಬಿ ಮಾಡ್ಕೊಳ್ಳಿ, ಬಿ ಸಿ ಮಾಡ್ಕೊಳ್ಳಿ, ಸಿ ಎ ಮಾಡ್ಕೊಳ್ಳಿ. ಓಕೆ, ಸೊ ಬಿ ಸಿ ಮಾಡ್ಕೊಳ್ಳೋಣ. ಬಿ ಸಿ ಮಾಡ್ಬೇಕಂದ್ರೆ ಇವಾಗ ಇದು x2 y2 z2 ಆಗುತ್ತೆ. ಅಂದರೆ ಏನಾಯ್ತು ನೋಡಿ, -5 -1 ಇದು ಫಸ್ಟ್ ಪಾಯಿಂಟು. ನೆಕ್ಸ್ಟ್ -5, -1. ನೆಕ್ಸ್ಟು -2, -2, ಅಂದರೆ ಏನೇನು ಬಂತು, 5 ಮೈನಸ್ ಅಂದರೆ ಇದಾಯಿತು -4 -6 +4. 5 -1 ಅಂದರೆ -4, ಇದು -- ಪ್ಲಸ್ ಆಗುತ್ತೆ, 6 ಆಯಿತು, ಇದು 4 ಆಯಿತು. ಬಟ್ ಇಲ್ಲಿನೂ ಮೈನಸ್ ಸೈನ್ ಬರುತ್ತೆ ನೋಡಿ. ಕರೆಕ್ಟಾ, 3 ಮೈನಸ್ ಆಗಿದ್ದಾವೆ ಇಲ್ಲಿ. ಕರೆಕ್ಟಾ ನಾನು ಮಾಡಿರೋದು. ಎಸ್, ಸೊ ಇದ್ರದ್ದು ಏನಾಗುತ್ತೆ ಸ್ಟೂಡೆಂಟ್, ಸೇಮೇ ಇದೆ. ಇಂದ ಮುಂದೆ ಬಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ √68 ಆಗೋದು. ಯಾಕಂದರೆ 4² ಆನ್ಸರ್ 16, 36, 16 ಅಗೇನ್ 68 ಆಗುತ್ತೆ. ಸೊ ಇವಾಗ ಡೈರೆಕ್ಷನ್ ಕೊಸೈನ್ಸ್ನ ಬರ್ಕೊಳ್ಳೋಣ. ಡೈರೆಕ್ಷನ್ ಕೊಸೈನ್ಸ್ ಆಫ್ ಬಿ ಸಿ ಏನಾಗುತ್ತೆ, ಇಲ್ಲಿ ಎಷ್ಟು ಬಂದಿದೆ, -4 ಡಿವೈಡ್ ಬೈ √68, ಅಗೇನ್ -6 ಡಿವೈಡ್ ಬೈ √68, ಆ್ಯಂಡ್ ಲಾಸ್ಟ್ ಒನ್ -4 ಡಿವೈಡ್ ಬೈ √68. ಓಕೆ, ಸೊ ಇದೇ ಥರನಾಗಿ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನು ನೀವು ಸಾಲ್ವ್ ಮಾಡಿ. ಏನು, ಡೈರೆಕ್ಷನ್ ರೇಷಿಯೋಸ್ ಆಫ್ ಎ ಸಿ ಮಾಡ್ಕೋಬೇಕು. ಎ ಸಿ ಮಾಡ್ಕೋಬೇಕಂದ್ರೆ ಅಗೇನ್ ಇವಾಗ ಏನಾಗುತ್ತೆ, ಇದು x2 y2 ಮಾಡ್ಕೊಳ್ಳಿ. x2 y2 z2, 3 - ಪ್ಲಸ್ ಆಗುತ್ತೆ. ಇಲ್ಲಿ ಮಾಡ್ತೀನಿ ನೋಡಿ, +5 ಆಯಿತು. ಅಗೇನ್ ನೆಕ್ಸ್ಟ್ 5 - ಪ್ಲಸ್ ಆಗುತ್ತೆ. ಇದನ್ನು 5 + 5 ಆಗುತ್ತೆ. ಅಗೇನ್ -4 + 2, -4 + 2 ಅಂದರೆ ಡೈರೆಕ್ಷನ್ ರೇಷಿಯೋ ಸಿಕ್ಬಿಡುತ್ತೆ ನಮಗೆ. ಏನಾಗುತ್ತೆ, ಇದು 8 ಆಗುತ್ತೆ, ಇದು 10 ಆಗುತ್ತೆ, ಇದು -2 ಆಗುತ್ತೆ. ಇದ್ರದ್ದು ಅಗೇನ್ ಮ್ಯಾಗ್ನಿಟ್ಯೂಡ್ ಪಾಯಿಂಟ್ ಮಾಡ್ಕೊಂಡು ಡೈರೆಕ್ಷನ್ ರೇಷಿಯೋಸ್ನ ಮಾಡುವಂಥದ್ದು. ಸಿಂಪಲ್ ಇದೆಯಲ್ವಾ. ಸೊ ಈ ಥರ ಇದನ್ನೊಂದು ನೀವು ಕಂಪ್ಲೀಟ್. ಸೊ ಓಕೆ, ಫಸ್ಟಿಗೆ ಸಾಲ್ವ್ ಮಾಡ್ತಾ ಇರುವಂಥದ್ದು ಇದೇ ಕಾನ್ಸೆಪ್ಟೇ ಇರುವಂಥದ್ದು. ಏನು ಕ್ವಶನ್ ಏನಿರುತ್ತೆ, ಇಕ್ವೇಶನ್ ಆಫ್ ಅ ಲೈನ್ ಥ್ರೂ ದ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಬಿ ಬಂದಿಲ್ಲ, ಅಲ್ಲಿ ವೆಕ್ಟರ್ ಬಿ ಅಂತ ಇರುತ್ತೆ. ಸೊ ಈ ಒಂದು ಡೆರಿವೇಷನ್ ನಾವು ಯಾವ ಥರ ಸಾಲ್ವ್ ಮಾಡಬೇಕು, ಅದು ಈಸಿಯೆಸ್ಟ್ ಮೆಥಡ್. ಈಸಿಯೆಸ್ಟ್ ಅಂದರೆ ಈಸಿಯೆಸ್ಟ್ ಕ್ವಶನ್ ಸ್ಟೂಡೆಂಟ್ಸ್.
ಓಕೆ 3 ಮಾರ್ಕ್ಸ್ ನಿಮಗೆ ಇದೇನಾದ್ರೂ ಡೆರಿವೇಶನ್ ಕೇಳಿದ್ರೆ ಆರಾಮಾಗಿ ನೀವು 3 ಮಾರ್ಕ್ಸ್ ತಗೋಬಹುದು. ಅದು ಇದರಲ್ಲಿ 2 ಫಾರ್ಮೆಟ್ ಇದೆ, ಒಂದು ವೆಕ್ಟರ್ ಫಾರ್ಮ್, ಕಾರ್ಟೇಶಿಯನ್ ಫಾರ್ಮ್. ಈ ಒಂದು ಡೆರಿವೇಶನ್ 5 ಮಾರ್ಕ್ಸ್ಗೆ ಕೇಳ್ತಾ ಇದ್ರು ಲಾಸ್ಟ್ ಇಯರ್, ಬಟ್ ಈ ವರ್ಷ ಏನ್ ಮಾಡ್ತಾರೆ ಜಸ್ಟ್ 3 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ, ಅದು ವೆಕ್ಟರ್ ಫಾರ್ಮ್ ಅಷ್ಟೇ ಸಾಲ್ವ್ ಮಾಡುವಂತದ್ದಾಗಿರುತ್ತೆ. ಓಕೆ, ಕ್ವಶನ್ ನ ಕಂಪ್ಲೀಟ್ ಆಗಿ ಓದಬೇಕು. ಏನಿರುತ್ತೆ ಕ್ವಶನ್ ಯಾವ ತರ ಬರುತ್ತೆ ಅಂದ್ರೆ, ಡೆರೈವ್ ಅನ್ ಇಕ್ವೇಶನ್ ಆಫ್ ಅ ಲೈನ್ ಥ್ರೂ ದ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಅಂತ ಇರುತ್ತೆ. ಓಕೆ, ಈ ತರ ಇರುವಂತ ಒಂದು ಕ್ವಶನ್ ಆಗಿರುತ್ತೆ. ಓಕೆ, ಸೊ ಇದನ್ನ ಯಾವ ತರ ಸಾಲ್ವ್ ಮಾಡೋದಂತ ಇವಾಗ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಫಸ್ಟ್ ನಾವಿಲ್ಲಿ ಏನ್ ಮಾಡ್ಕೋಬೇಕು, ಒಂದು ಲೈನ್ ತಗೋಬೇಕು. ಸೊ ಲೈನ್ ಅಲ್ಲಿ ಪಾಸಿಂಗ್ ಟು ದ ಒಂದು ಪಾಯಿಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಾನಿಲ್ಲಿ ಒಂದು ಲೈನ್ ಇಕ್ವೇಶನ್ ನ ತಗೊಂತಾ ಇರುವಂತದ್ದು, ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಓಕೆ, ಲೈನ್ ಡ್ರಾ ಮಾಡೋಣ. ಸೊ ಈ ತರ ಇದೆ ಅಂತ ಅನ್ಕೊಳ್ಳಿ ಲೈನ್. ಓಕೆ, ಸೊ ಇದು ಲೈನ್ ಎಲ್ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಮೇಲೆ ಒಂದು ಪಾಯಿಂಟ್ ಪಾಸ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ ಪಾಯಿಂಟ್ ನ ತಗೊಂತೀನಿ. ಸೊ ನೀವು ಎಲ್ಲಿ ಬೇಕಾದ್ರೂ ತಗೋಬಹುದು. ಸೊ ಇಲ್ಲಿ ತಗೊಳ್ಳೋಣ. ಓಕೆ, ಇದು ಪಾಯಿಂಟ್ ಎ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಪಾಯಿಂಟ್ ಎ ಇದೆ, ಪಾಸಿಂಗ್ ಟು ದ ಪಾಯಿಂಟ್ ಎ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಇದೆ ಒಂದು ಲೈನ್ ಅಲ್ಲಿ ನಾನು ಅಗೇನ್ ಪಾಸಿಂಗ್ ಟು ದ ಪಾಯಿಂಟ್ ಎ, ಅದಾದ್ಮೇಲೆ ಇನ್ನೊಂದು ಏನ್ ಹೇಳ್ತಾರೆ, ಪ್ಯಾರಲಲ್ ಟು ವೆಕ್ಟರ್ ಬಿ ಅಂತ ಇದೆ. ಸೊ ಇದಕ್ಕೆ ನಾವು ಪ್ಯಾರಲಲ್ ಟು ಒಂದು ವೆಕ್ಟರ್ ನ ತಗೋಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಒಂದು ಪ್ಯಾರಲಲ್ ವೆಕ್ಟರ್ ನ ಡ್ರಾ ಮಾಡ್ಕೊಂತೀನಿ. ಓಕೆ, ಇದು ಬಿ ವೆಕ್ಟರ್ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಸ್ಟೂಡೆಂಟ್ಸ್, ಏನಪ್ಪಾ ಅಂತಂದ್ರೆ ಫಸ್ಟ್ ಎ ಪಾಯಿಂಟ್ ತಗೊಂಡಾದ್ಮೇಲೆ ಇದನ್ನ ಜಾಯಿಂಟ್ ಮಾಡ್ಕೋಬೇಕಲ್ವಾ. ಸೊ ನೋಡಿ, ಮೊದಲಿಗೆ ಡಯಾಗ್ರಾಮ್ ಯಾವ ತರ ಡ್ರಾ ಮಾಡೋದು ಹೇಳ್ತಾ ಇದೀನಿ. ಈಸಿಯೆಸ್ಟ್ ರಿಸಲ್ಟ್ಸ್ ಇರುವಂತದ್ದು ಈ ಎಲ್ಲ ಡಯಾಗ್ರಾಮ್ಸ್ಗಳು. ಸೊ ಫಸ್ಟ್ ಇವನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಒರಿಜಿನ್ ಇಂದ ಹಿಡಿದು ಓಕೆ ಗೆ ಡ್ರಾ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇದು ಫಸ್ಟ್ ಪಾಯಿಂಟ್. ಇದೇ ಒಂದು ಲೈನ್ ಅಲ್ಲಿ ನಾನೇನ್ ಮಾಡ್ತೀನಿ, ಒಂದು ಪೊಸಿಷನ್ ವೆಕ್ಟರ್ನ ತಗೊಂತಾ ಇದ್ದೀನಿ ಸ್ಟೂಡೆಂಟ್ಸ್, ಇಲ್ಲಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದು ಪೊಸಿಷನ್ ವೆಕ್ಟರು ಪಿ. ಓಕೆ, ಪಿ ಅಂತ ತಗೊಳ್ಳೋಣ. ಓಕೆ, ಸೊ ಪೊಸಿಷನ್ ವೆಕ್ಟರ್ ಐ ಥಿಂಕ್ ನಿಮ್ಗೆ ಗೊತ್ತಿದೆ, ಎಕ್ಸ್ ಕಮ ವೈ ಕಮ ಜೆಡ್ ಇರುತ್ತೆ. ಅಂದ್ರೆ ಇಲ್ಲಿ ನಮ್ದು ಒರಿಜಿನ್ ಇದೆ. ಸೊ ಇದಂತ ನಿಮ್ಗೆ ಗೊತ್ತಿದೆ, ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಜೆಡ್ ಆಕ್ಸಿಸ್. ಸೊ ಒ ಪಿ ನ ಒಂದು ಜಾಯಿಂಟ್ ಮಾಡ್ಕೊಳ್ಳೋಣ, ಅದು ಪೊಸಿಷನ್ ವೆಕ್ಟರ್ ಅಂತ ಹೇಳಿ. ಅದನ್ನು ಕೂಡ ನಾನು ಇವಾಗ ಜಾಯಿನ್ ಮಾಡ್ತಾ ಇದ್ದೀನಿ. ಓಕೆ, ಒರಿಜಿನ್ ಇಂದನೇ ಜಾಯಿನ್ ಆಗುತ್ತೆ. ಇಷ್ಟೇ ಇರೋದು ನೋಡಿ ಡಯಾಗ್ರಾಮ್, ಕರೆಕ್ಟಾ? ಓಕೆ, ಸೊ ಇಲ್ಲಿ ಏನೇನ್ ನಾವು ಬರ್ಕೊಂಡಿದ್ವಿ ಅದನ್ನ ಸ್ವಲ್ಪ ಕ್ಲಿಯರ್ ಆಗಿ ಬರಿತಾ ಹೋಗಿ. ಒಂದು ಸೆಕೆಂಡ್. ಓಕೆ, ಸೊ ಫಸ್ಟ್ ಇದು ಒರಿಜಿನ್ ಆಗಿದೆ. ಇದು ಒ ಪಿ ಅನ್ನೋದು ಪೊಸಿಷನ್ ವೆಕ್ಟರ್ ಆಗಿರೋದ್ರಿಂದ ನಾನು ಇದಕ್ಕೆ ವೆಕ್ಟರ್ ಆರ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಒ ಎ ಅನ್ನೋದು ಪಾಯಿಂಟ್ ಆಲ್ರೆಡಿ ತಗೊಂಡಿದ್ವಿ, ಇದಕ್ಕೆ ನಾನು ವೆಕ್ಟರ್ ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದ್ರದ್ದು ಇದು ಏನಾಗಿದೆ, ಲೈನ್ ಎಲ್ ಆಗಿದೆ. ಓಕೆ, ಸೊ ಲೈನ್ ಎಲ್ ಆಗಿದೆ, ಡೈರೆಕ್ಷನ್ ಈ ತರ ಇದೆ ಅಂದ್ರೆ ಇದನ್ನ ಎ ಪಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಒಂದು ಲೈನ್ಗೆ ಪ್ಯಾರಲಲ್ ಆಗಿ ವೆಕ್ಟರ್ ಬಿ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇದಿಷ್ಟು ಗಿವನ್ ಡಾಟಾ. ಡಯಾಗ್ರಾಮ್ ಪ್ರಾಪರ್ ಆಗಿ ಡ್ರಾ ಮಾಡ್ಬೇಕಾಗತ್ತೆ. ಸೊ ಎಲ್ಲ ರಿಸಲ್ಟ್ ನ ಕ್ಲಿಯರ್ ಆಗಿ ಬರೀಬೇಕು. ಅದನ್ನೇ ಇಲ್ಲಿ ಒಂದು ಜಸ್ಟ್ ಒಂದು 3 ಲೈನ್ ಬರೀ ಸ್ಟೂಡೆಂಟ್ಸ್. ಏನು, ಲೆಟ್ ಎ ಬಿ ದ ಪೊಸಿಷನ್ ವೆಕ್ಟರ್ ಆನ್ ದ ಗಿವನ್ ಪಾಯಿಂಟ್ ಎ. ಎ ಅನ್ನೋದು ಪೊಸಿಷನ್ ವೆಕ್ಟರ್ ಆಗಿದೆ, ಅದಕ್ಕೆ ವೆಕ್ಟರ್ ಎ ಅಂತ ಡಿನೋಟ್ ಮಾಡಿದ್ವಿ. ನೆಕ್ಸ್ಟ್ ಎಲ್ ಬಿ ದ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ. ಇದೊಂದು ಲೈನು ಎ ಇಂದ ಪಾಯಿಂಟ್ಸ್ ಪಾಸ್ ಆಗಿ ಹೋಗ್ತಾ ಇದೆ, ಪ್ಯಾರಲಲ್ ಟು ದ ವೆಕ್ಟರ್ ಬಿ. ಇದು ಬಿ ವೆಕ್ಟರ್ಗೆ ಪ್ಯಾರಲಲ್ ಆಗಿದೆ. ಅದಾದ್ಮೇಲೆ ಇನ್ನೊಂದು ಏನ್ ತಗೊಂಡಿದ್ವಿ ನಾವು, ವೆಕ್ಟರ್ ಆರ್, ಪೊಸಿಷನ್ ವೆಕ್ಟರ್ ಅಂತ ತಗೊಂಡಿದ್ವಲ್ಲ. ಸೊ ವೆಕ್ಟರ್ ಆರ್ ಬಿ ದ ಪೊಸಿಷನ್ ವೆಕ್ಟರ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಪಿ ಅಂತ ಕೊಟ್ಟಿದ್ವಿ. ಓಕೆ, ಪಿ ಅನ್ನೋದೊಂದು ಪಾಯಿಂಟ್. ಈ 3 ಪಾಯಿಂಟ್ಸ್ ಬರೀದಿ ಸಾಕು, ಉಳಿದದ್ದೇನು ಬರೆಯೋದು ಜರುರತ್ತಿಲ್ಲ. ಓಕೆ, ಸೊ ಇದಾದ್ಮೇಲೆ ಏನ್ ಮಾಡ್ಬೇಕು, ಇವಾಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈ ಲೈನ್ ಬಿ ಗೆ ಪ್ಯಾರಲಲ್ ಆಗಿದೆ. ಅಗೇನ್ ನಾವು ನಿನ್ನೆ ದಿನ ಡಿಸ್ಕಷನ್ ಮಾಡಿದ್ವಿ ವೆಕ್ಟರ್ ಚಾಪ್ಟರ್ ಅಲ್ಲಿ. 2 ಲೈನ್ ಪ್ಯಾರಲಲ್ ಆಗಿದ್ರೆ ಅಲ್ಲಿ ಏನಾಗಿರುತ್ತೆ ಕಂಡೀಷನ್, ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಅಲ್ಲಿ ನೀವು ಅದೇ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇರೋದ್ರಿಂದ ನಾನು ಇಲ್ಲಿ ಏನ್ ಬರಿತೀನಿ, ಲೈನ್ ಎಲ್ ಅಂತಾನು ಬರೀರಿ, ಅಥವಾ ಎ ಪಿ ವೆಕ್ಟರ್ ಇದೆ. ಸೊ ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು, ಎ ಪಿ ವೆಕ್ಟರ್ ಈಸ್ ಪ್ಯಾರಲಲ್ ಟು ಬಿ ವೆಕ್ಟರ್ ಆಗಿದೆ. ಸೊ ಎ ಪಿ ವೆಕ್ಟರ್ ಪ್ಯಾರಲಲ್ ಟು ಬಿ ವೆಕ್ಟರ್ ಆಗಿದೆ ಅಂದ್ರೆ ನಾವಿಲ್ಲಿ ಒಂದು ಕಂಡೀಷನ್ ತಗೋಬಹುದು. ಏನಪ್ಪಾ ಅಂದ್ರೆ ಎ ಪಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ಅಂತ ಬರೀಬಹುದಲ್ವಾ ಸ್ಟೂಡೆಂಟ್ಸ್?
ನಾನು ಇನ್ನೇ ದಿನ ಹೇಳಿದೆ ಎ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ, ಅಲ್ಲಿ ಕಾಮನ್ ಫ್ಯಾಕ್ಟರ್ ತಗೊಂಡಿದ್ವಿ, ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಅವೆರಡು ಪ್ಯಾರಲ್ ಆಗಿದಾವೆ ಅಂತಂದ್ರೆ ಕೋಲಿನಿಯರ್ ಸಲುವಾಗಿ ಸಿಂಪ್ಲಿಫೈ ಮಾಡ್ಕೊಂಡ್ವಿ. ಅದೇ ಕಂಡೀಷನ್ ಇಲ್ಲಿನೂ ಆಗ್ತಾ ಇರುವಂಥದ್ದು. ಓಕೆ, ಸೊ ಇದಕ್ಕೆ ನೀವೇನ್ ಮಾಡಿ ಇಕ್ವೇಶನ್ ಸ್ಟಾರ್ ಅಂತ ಡಿನೋಟ್ ಮಾಡಿ, ಮುಗೀತು, ಇಷ್ಟೇ ಇರುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಓಕೆ, ಇವಾಗ ಏನ್ ಮಾಡಿ, ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆಯಲ್ವಾ ನಿಮ್ಗೆ. ಓಕೆ, ಈ ಟ್ರಯಾಂಗಲ್ ನ ನಾವು ವೆಕ್ಟರ್ ಎಡಿಷನ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ವೆಕ್ಟರ್ ಎಡಿಷನ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಏನು, ಅದು ಯಾವ ತರ ಹೋಗಿರ್ಬೇಕು ನೋಡಿ. ಫಸ್ಟ್ ಈ ತರ ಹೋಗ್ತಾ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಎ ಇದೆ, ಇಲ್ಲಿಂದನೇ ಕಂಟಿನ್ಯೂಷನ್ ಇರಬೇಕು. ಅಗೇನ್ ಎ ಪಿ ಇಂದ ಮೂವ್ ಆಗ್ತಾ ಇದೆ, ಪಿ ಗೆ ಎಂಡ್ ಆಗಿದೆ, ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಗೆ ಜಾಯಿನ್ ಮಾಡುವಂಥದ್ದು. ಇದು ನಿಮ್ದು ಎಡಿಷನ್. ಇದೇನಿದೆ, ಎ ಇದೆ, ಇದು ಗೊತ್ತಿಲ್ಲ, ಇದು ಆರ್ ಇದೆ, ಇವೆರಡರದು ಆಡ್ ಮಾಡಿದಾಗ ಈ ಆನ್ಸರ್ ಬರ್ತಾ ಇದೆ ಅಂತಂದ್ರೆ ನಾವು ಇಲ್ಲಿ ಏನಂತ ಬರೀತೀವಿ ಸ್ಟೂಡೆಂಟ್ಸ್, ಕನ್ಸಿಡರ್ ದ ಟ್ರಯಾಂಗಲ್ ಅಂತ ಬರೋಣ. ಕನ್ಸಿಡರ್ ದ ಟ್ರಯಾಂಗಲ್ ಯಾವ್ದಿದೆ, ಓ ಎ ಪಿ. ಓ ಎ ಪಿ ಟ್ರಯಾಂಗಲ್ ಅಲ್ಲಿ ಟ್ರಯಾಂಗಲ್ ಆಫ್ ಎಡಿಷನ್ ಅಪ್ಲೈ ಮಾಡ್ಕೊಂಡ್ರೆ ಫಸ್ಟ್ ಓ ಎ ಪ್ಲಸ್ ಎ ಪಿ ಇಸ್ ಈಕ್ವಲ್ಸ್ ಟು ಓ ಪಿ ಅಂತ ಬರೀಬಹುದಲ್ವಾ. ಓಕೆ, ಅರ್ಥ ಆಗ್ತಾ ಇದೆನಾ? ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಅಬ್ಸರ್ವ್ ಮಾಡಿ. ಓ ಎ ನಮ್ಗೆ ಎ ಪಿ ಬೇಕಾಗಿದೆ ಈ ಒಂದು ಸ್ಟಾರ್ ಇಕ್ವೇಶನ್ ಅಲ್ಲಿ ಫಿಲ್ಅಪ್ ಮಾಡೋ ಸಲುವಾಗಿ. ಓ ಎನ ನಾನು ಈ ಕಡೆ ತಗೊಂಡು ಹೋಗ್ತೀನಿ, ಅಂದ್ರೆ ಎ ಪಿ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಓ ಪಿ ಮೈನಸ್ ಓ ಎ ಅಂತ ಬರೀಬಹುದಾ. ಓಕೆ, ಅಗೇನ್ ಎ ಪಿ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಓ ಪಿ ಅಂತಂದ್ರೆ ನೋಡಿ ಪೊಸಿಷನ್ ವ್ಯಾಕ್ಟರ್ ಆರ್ ಅಂತ ಡಿನೋಟ್ ಮಾಡಿದ್ವಾ. ಸೊ ಅಂದ್ರೆ ಇದಕ್ಕೆ ನಾನು ಇಲ್ಲಿ ಆರ್ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತೀನಿ. ಓ ಎ ಅಂತಂದ್ರೆ ಎ ವ್ಯಾಕ್ಟರ್ ಇದೆ, ಸೊ ಇದಕ್ಕೆ ನಾನು ಇಲ್ಲಿ ಎ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತೀನಿ. ಓಕೆ, ಈ ಒಂದು ರಿಸಲ್ಟ್ ಸಿಕ್ತು. ಇದಕ್ಕೆ ಬೇಕಿದ್ರೆ ಇಕ್ವೇಶನ್ 1 ಅಂತ ಕೊಡಿ. ಈ ಇಕ್ವೇಶನ್ 1 ನಾನು ಇಕ್ವೇಶನ್ ಸ್ಟಾರ್ ಒಳಗೆ ಫಿಲ್ ಅಪ್ ಮಾಡ್ತೀನಿ, ಯಾಕಂದ್ರೆ ಎ ಪಿ ಆನ್ಸರ್ ಬಂದಿದೆಯಲ್ವಾ. ಎಸ್. ಸೊ ಇವಾಗ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಕ್ವೇಶನ್ ಸ್ಟಾರ್ ಬಿಕಮ್, ಇಕ್ವೇಶನ್ ಸ್ಟಾರ್ ಏನಿತ್ತು, ಎ ಪಿ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್. 3 ಮಾರ್ಕ್ಸ್ ಫಿಕ್ಸ್ ಕನ್ಫರ್ಮ್ ಕ್ವಶನ್. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿನೂ ಈಗ ಒಂದು ಡೆರಿವೇಶನ್ ಇದೆ. ಓಕೆ, ಸೊ ಲಾಸ್ಟ್ ಇಯರ್ ಇದನ್ನ 3 ಎಕ್ಸಾಮ್ ಏನಾಗಿತ್ತಲ್ಲ ಅದರಲ್ಲಿ ನೋ ಕಂಪಲ್ಸರಿ ಬಂದಿರುವಂತ ಕ್ವಶನ್ ಆಗಿದೆ. ಸೊ ಬರುವಂತ ಚಾನ್ಸಸ್ ಜಾಸ್ತಿ ಇದೆ ಸ್ಟೂಡೆಂಟ್ಸ್, 90% ಅಂತ ನಾನು ಹೇಳ್ತೀನಿ. ಇನ್ನೇನು 10% 3 ಮಾರ್ಕ್ಸ್ ಇದು ಬಿಟ್ರೆ ಕೇಳುವಂಥದ್ದು ಅಂದ್ರೆ ಶಾರ್ಟೆಡ್ ಡಿಸ್ಟೆನ್ಸ್ ಮೇಲೆ ಕೇಳ್ತಾರೆ. ಓಕೆ, ಅದನ್ನ ಸ್ವಲ್ಪ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಕೆ ಟೈಮ್ ತಗೊಳುತ್ತೆ, ಬಟ್ ಇದು ಈಸಿಯೆಸ್ಟ್ ಆಗಿ ಸಾಲ್ವ್ ಮಾಡ್ಬೋದು. ಸೊ ಅದರ ಸಲುವಾಗಿ ಸ್ವಲ್ಪ ಫೋಕಸ್ ಆಗಿ ಅಬ್ಸರ್ವ್ ಮಾಡಿ. ಎ ಪಿ ದ ಆನ್ಸರ್ ಏನ್ ಬಂದಿದೆ ಅದನ್ನ ಫಿಲ್ ಅಪ್ ಮಾಡ್ಬಿಡೋದು ಇಷ್ಟೇ. ಆರ್ ಮೈನಸ್ ಎ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಲ್ಯಾಂಬ್ಡಾ ಇಂಟು ಬಿ. ಮೈನಸ್ ಏನ್ ಈ ಕಡೆ ತಗೊಂಡ್ಬಿಟ್ರೆ ಮುಗೀತು ನೋಡಿ. ಆರ್ ಇಸ್ ಈಕ್ವಲ್ಸ್ ಟು ಮೈನಸ್ ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ ಎ ಆಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಇಂಟು ಬಿ. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಅರ್ಥ ಆಯ್ತಾ? ಸೊ ಇದೇನಾಗಿದೆ, ವೆಕ್ಟರ್ ಫಾರ್ಮ್ ಆಗಿದೆ. ಇಷ್ಟೇ. ಇಲ್ಲಿ ತರ ಮಾಡೋದಕ್ಕೇನೆ ನಿಮ್ಗೆ 3 ಮಾರ್ಕ್ಸ್ ಕೊಟ್ಟಿರುವಂತದ್ದು ನೋಡಿ. ಈಜಿ ಇದೆ ಅಲ್ವಾ? ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಒಂದ್ಸತಿ ಲೈಕ್ ಬಟನ್ ಕ್ಲಿಕ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹೇಳಿ. ಓಕೆ, ಸೊ ಇದಲ್ಲದೆ ನೆಕ್ಸ್ಟ್ ಕಾರ್ಟೇಶನ್ ಫಾರ್ಮ್ ಒಂದಿದೆ, ಅದೇನು ಕೇಳಲ್ಲ ನಿಮ್ಮ ಎಕ್ಸಾಮ್ ಅಲ್ಲಿ, ಬಟ್ ಆದ್ರೂ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ಶಾರ್ಟ್ ಫಾರ್ಮ್ ಒಳಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ಮುಗಿದ್ರೆ ವ್ಯಾಕ್ಟರ್ ಫಾರ್ಮ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಇಷ್ಟೇ ಬರೀರಿ ಸಾಕು, ಇಷ್ಟೇ ಕೇಳ್ತಾರೆ ಅವರು ಎಕ್ಸಾಮ್ ಅಲ್ಲಿ. ಇವಾಗ ಕಾರ್ಟೇಶನ್ ಫಾರ್ಮ್ ನ ಯಾವ ತರ ಮಾಡ್ಬೇಕಂದ್ರೆ ಅಗೇನ್ ವ್ಯಾಕ್ಟರ್ ಫಾರ್ಮ್ ದನೇ ಈ ರಿಸಲ್ಟ್ ನ ಯೂಸ್ ಮಾಡ್ಕೊಂಡು ಮಾಡೋದು. ವ್ಯಾಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ ಆಗಿರುತ್ತೆ. ವ್ಯಾಕ್ಟರ್ ಆರ್ ಅಂದ್ರೆ ಯೂಶುವಲಿ ಏನ್ ತಗೋತೀವಿ ಸ್ಟೂಡೆಂಟ್ಸ್, ಪೊಸಿಷನ್ ವ್ಯಾಕ್ಟರ್ ಇದು ಎಕ್ಸ್ ವೈ ಝೆಡ್ ಅಂತ ತಗೋತೀವಿ. ಎ ಪಾಯಿಂಟ್ ಅಂತ ಬರ್ಕೊಂಡಿದ್ರೆ ನಾವು ಇದು x1 y1 z1 ಅಂತ ಬರ್ಕೊಂಡಿರ್ತೀವಿ. ಅದರದ್ದು ಪಾಯಿಂಟ್ಸ್ ಸಿಕ್ಕಾಗಿದ್ಮೇಲೆ ಎಕ್ಸ್ ಆರ್ ಇಸ್ ಈಕ್ವಲ್ಸ್ ಟು ಏನ್ ಬರೀಬಹುದು ಇಲ್ಲಿ ನಾವು, ಇದನ್ನ ಡೈರೆಕ್ಷನ್ ರೇಷಿಯೋಸ್ ಗನ್ನೇ ತಗೊಂಡ್ಬಿಡಿ, ಎಕ್ಸ್ ವೈ ಝೆಡ್, ಅಥವಾ ನೀವು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಈ ತರನು ಬರೀಬಹುದು. ಅಗೇನ್ ಎ ವ್ಯಾಕ್ಟರ್ದು ಏನಿದೆ ಎಲ್ಲಿನೂ ಬರೀರಿ, x1 y1 z1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್. ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ದು ಏನಂತ ತಗೊಳ್ಳಿ, ಎ ಬಿ ಸಿ ಅಂತ ತಗೊಳ್ಳಿ. ಎ ಬಿ ಸಿ ಅಂತ ಡಿನೋಟ್ ಮಾಡಿ. ಡೈರೆಕ್ಷನ್ ರೇಷಿಯೋಸ್ ಅನ್ನ ಎ ಬಿ ಸಿ ಅಂತ ಬರ್ದಿದ್ದೀನಿ ನಾನು. ಸೊ ಇವಾಗ ಇವೆರಡು ಈಕ್ವಲ್ ಮಾಡ್ಕೊಂತಾ ಇದ್ದೀವಿ. ಓಕೆ, ಸೊ ಈಕ್ವಲ್ ಮಾಡ್ತಾ ಇದ್ರೆ ಸಿಂಪ್ಲಿಫೈ ಮಾಡ್ಕೋಬೇಕಾ, ಏನಾಗುತ್ತೆ ನೋಡಿ, x1 ಪ್ಲಸ್ ಈ ಲ್ಯಾಂಬ್ಡಾ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಲ್ಯಾಂಬ್ಡಾ ಇಂಟು ಎ ಆಗುತ್ತೆ. ಅಗೇನ್ ಇಲ್ಲಿನು y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಆಗುತ್ತೆ. ಅಗೇನ್ ಇಲ್ಲಿ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಆಗುತ್ತೆ. ಇವೆರಡು ಈಕ್ವಲ್ ಇದಾವೆ ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಆಗಬೇಕು. ಸೊ ಒಂದನ್ನ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಲ್ಲಿ x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಆಗುತ್ತೆ. ಇವಾಗ ಏನ್ ಮಾಡೋಣ, ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು. ಅದಕ್ಕೆ x1 ನಾನು ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಇದು ಎಕ್ಸ್ ಮೈನಸ್ x1 ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಎ ಉಳಿಯುತ್ತೆ. ಜಸ್ಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಬರೆದ್ರೆ ಎ ಒಂದ್ ಈ ಕಡೆ ತಗೊಂಡ್ಬರ್ಬೇಕಲ್ವಾ. ಓಕೆ, ಸೊ ಎ ಒಂದ್ ಈ ಕಡೆ ತಗೊಂಡ್ಬಂದ್ರೆ ಏನಾಯ್ತು ನೋಡಿ ಸ್ಟೂಡೆಂಟ್ಸ್, ಇದು ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ ಆಯ್ತು.
ಅದೇ ತರನಾಗಿ ನಾವು ವಾಯ್ದ್ರ ಕಂಪೋನೆಂಟ್ನ ಕಂಪೇರ್ ಮಾಡ್ತಾ ಹೋದ್ರೆ ಇಲ್ಲಿನೂ ಅದೇ ರಿಸಲ್ಟ್ಸೇ ಬರುವಂಥದ್ದು. ನೋಡಿ ಏನಿದೆ ವಾಯ್ದು y ಇಸ್ ಈಕ್ವಲ್ಸ್ ಟು y1 y ಇದೆ ಅಲ್ವಾ, y ಇಸ್ ಈಕ್ವಲ್ಸ್ ಟು ಇಲ್ಲಿ ಏನಿದೆ y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ಅಗೇನ್ ಇದ್ರದ್ದು ನಾನು y ಮೈನಸ್ y1 ತಗೋತೀನಿ, ಇಲ್ಲಿ ಲ್ಯಾಂಬ್ಡಾ ಬಿ ಉಳಿಯುತ್ತೆ. ಅಗೇನ್ ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ y ಮೈನಸ್ y1 ಡಿವೈಡ್ ಬೈ ಬಿ ಬರುತ್ತೆ. ಅಗೇನ್ z ದೊಂದು ಮಾಡ್ಕೊಂಡ್ಬಿಟ್ರೆ ಅಲ್ಲಿನೂ ಏನು ಬರುತ್ತೆ z ಮೈನಸ್ z1 ಡಿವೈಡ್ ಬೈ ಸಿ ಬರುತ್ತೆ. ಓಕೆ, ಮೂರೂ ಲ್ಯಾಂಬ್ಡಾ ವ್ಯಾಲ್ಯೂ ಈಕ್ವಲ್ ಆಗಿರೋದ್ರಿಂದ ಅದನ್ನು ನಾವು ಕಾಮನ್ ಆಗಿ ಏನು ಬರಿತೀವಿಪ್ಪ ಅಂದರೆ ಕಾರ್ಟೇಶಿಯನ್ ಫಾರ್ಮು. ನಾನು ಸ್ವಲ್ಪ ಮೇಲ್ಗಡೆ ತೊಗೊಂಡು ಬರಿತೀನಿ ನೋಡಿ. ಓಕೆ, ಸೊ ಈ ಮೂರದ್ದು ಆನ್ಸರ್ ಸೇಮ್ ಬಂದಿರೋದ್ರಿಂದ ಸೊ ನಾವು ಏನಂತ ಬರಿಬೋದು ಕಾಮನ್ ಆಗಿ ಅಂತಂದರೆ ಇದು ನೋಡಿ, ಇಲ್ಲಿನೂ ಲ್ಯಾಂಬ್ಡಾ ಇದೆ, ಇಲ್ಲಿನೂ ಲ್ಯಾಂಬ್ಡಾ ಇದೆ, ಇಲ್ಲಿನೂ ಲ್ಯಾಂಬ್ಡಾ ಇದೆ. ಅಂದರೆ ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ ಇಸ್ ಈಕ್ವಲ್ಸ್ ಟು y ಮೈನಸ್ y1 ಡಿವೈಡ್ ಬೈ ಬಿ z ಮೈನಸ್ z1 ಡಿವೈಡ್ ಬೈ ಸಿ. ಇದಾಗಿದೆ ನಿಮ್ಮದು ಕಾರ್ಟೇಶಿಯನ್ ಫಾರ್ಮ್. ಅರ್ಥ ಆಯ್ತಾ? ಓಕೆ, ಸೊ ಇಷ್ಟು ಮಾಡಿದರೆ ಇದು ಕಾರ್ಟೇಶಿಯನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ನಿಮಗೆ ಎಕ್ಸಾಮಲ್ಲಿ ಕೇಳೋದು ವೆಕ್ಟರ್ ಫಾರ್ಮ್ ಮಾತ್ರ ಕೇಳ್ತಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಜೂಮ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಓಕೆ, ಡೆಫಿನೆಟ್ ಆಗಿ ಕೇಳುವಂಥ ಒಂದು ಡೆರಿವೇಶನ್ ಇದಾಗಿದೆ. ಅರ್ಥ ಆಗ್ತಾ ಇದೆನಾ? ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ಇದನ್ನು ಯೂಸ್ ಮಾಡಿಕೊಂಡು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದನ್ನು ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಒಂದು ಕ್ವಶನ್ ಇದೆ ನೋಡಿ, ಈಜಿಯೆಸ್ಟ್ ಕ್ವಶನ್. ಇದನ್ನು 2 ಮಾರ್ಕ್ಸಲ್ಲೇ ಕೇಳಿದ್ದಾರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ. ಓಕೆ, ಸೊ ಏನಿದೆ ನೋಡಿ, ಫೈಂಡ್ ದ ವೆಕ್ಟರ್ ಆ್ಯಂಡ್ ಕಾರ್ಟೇಶಿಯನ್ ಫಾರ್ಮ್ ಎರಡೂ ಕೇಳಿದ್ದಾರೆ. ಕಾರ್ಟೇಶಿಯನ್ ಇಕ್ವೇಷನ್ನ, ವೆಕ್ಟರ್ ಇಕ್ವೇಷನ್ ಮತ್ತು ಕಾರ್ಟೇಶಿಯನ್ ಇಕ್ವೇಷನ್ ಆಫ್ ಅ ಲೈನ್ ಥ್ರೂ ದ ಪಾಸಿಂಗ್ ಥ್ರೂ ದ ಪಾಯಿಂಟ್. ಪಾಯಿಂಟ್ ಅಂದರೆ ಇದು ಎ ಪಾಯಿಂಟ್ ಕೊಟ್ಟಿದ್ದಾರೆ, ಕರೆಕ್ಟಾ? ಹಾಗೇನು ಹೇಳ್ತಾರೆ, ಆ್ಯಂಡ್ ವಿಚ್ ಈಸ್ ಪ್ಯಾರಲಲ್ ಟು ದ ವೆಕ್ಟರ್, ಅಂದರೆ ಇದಾಗಿದೆ ವೆಕ್ಟರ್ ಬಿ. ಓಕೆ, ಇವಾಗ ಏನು ಹೇಳ್ತಾರೆ, ಫಸ್ಟ್ ವೆಕ್ಟರ್ ಫಾರ್ಮ್ ಆರ್ ಇಸ್ ಈಕ್ವಲ್ಸ್ ಟು ಏನಿದೆ ವೆಕ್ಟರ್ ಫಾರ್ಮ್ನ ಬರಿತಾ ಇದ್ದೀನಿ ನಾನು. ಅಂದರೆ ವೆಕ್ಟರ್ ಇಕ್ವೇಷನ್ ಬರೆಯೋಣ. ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಇದೆ. ಓಕೆ, ಎ ವೆಕ್ಟರ್ ಅಲ್ಲಿದೆ, ಇದನ್ನು ನಾವು ಎ ವೆಕ್ಟರ್ ಬರೀಕೊಳ್ಬೋದಾ? ಎ ವೆಕ್ಟರ್ ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ, 5i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್ ಆಗುತ್ತೆ. ಇದಂತೂ ಬಿ ಕೊಟ್ಟೇ ಇದ್ದಾರೆ, ಜಸ್ಟ್ ಇದರಲ್ಲಿ ಫಿಲಪ್ ಮಾಡಿ ಬರ್ಬಿಟ್ರೆ ಮುಗೀತು ನೋಡಿ. ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಎ ಏನು ಕೊಟ್ಟಿದ್ದಾರೆ, 5i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 4k ಕ್ಯಾಪ್ ಇದಾಗಿದೆ ವೆಕ್ಟರ್ ಎ. ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಅವರೇ ಕೊಟ್ಟಿದ್ದಾರೆ, 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ 8k ಕ್ಯಾಪ್. ಇಷ್ಟು ಬರೆಯೋದಕ್ಕೆ 1 ಮಾರ್ಕ್ಸ್ ಇರುವಂಥದ್ದು. ಓಕೆ, ಇನ್ನೊಂದು ಏನು ಕೇಳಿದ್ರೆ ನಾನು ಕಾರ್ಟೇಶಿಯನ್ ಫಾರ್ಮ್ ಒಳಗೂ ಬರೀ. ಕಾರ್ಟೇಶಿಯನ್ ಫಾರ್ಮ್ ಇವಾಗಲೇ ನಾನು ನಿಮಗೆ ತೋರಿಸಿದ್ದೆ. ಅದರದ್ದು ಫಾರ್ಮುಲಾ ಏನಿದೆ, ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ, y ಮೈನಸ್ y1 ಡಿವೈಡ್ ಬೈ ಬಿ, z ಮೈನಸ್ z1 ಡಿವೈಡ್ ಬೈ ಸಿ ಆಗಿದೆ. ಓಕೆ, ಸೊ ಇವಾಗ x1 y1 z1 ಯಾವುದು ಅಂತ ನಾವು ನೋಡ್ತಾ ಹೋದರೆ, ಎ ಪಾಯಿಂಟ್ ಏನಾಗಿರುತ್ತೆ, ಇದೇ ನಿಂದು x1 y1 z1. ಓಕೆ, ಸೊ ಇದು ಬಿ ಪಾಯಿಂಟ್ ಅದು ಏನಿರುತ್ತಲ್ಲ ಅದೆಲ್ಲನೂ ಎ ಬಿ ಸಿ ಆಗಿರುತ್ತೆ. ಸೊ ಜಸ್ಟ್ ಫಿಲಪ್ ಮಾಡ್ತಾ ಹೋಗಿ ಕಾರ್ಟೇಶಿಯನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಅಂದರೆ ಕಾರ್ಟೇಶಿಯನ್ ಇಕ್ವೇಷನ್ ಬರೆದ ಹಾಗೆ ಆಗುತ್ತೆ. ಎಕ್ಸ್ಗೆ ಎಕ್ಸೇ ಬರೀಬೇಕು. x1 ಅಂದರೆ ಏನಂತ ಹೇಳಿದೆ, ಅಲ್ಲಿದೆ ನೋಡಿ 5 ಡಿವೈಡ್ ಬೈ ಎ ಎಷ್ಟಿದೆ 3 ಇದೆ, ಇಸ್ ಈಕ್ವಲ್ಸ್ ಟು y ಮೈನಸ್ y1 ಎಷ್ಟಿದೆ 2 ಇದೆ, ಸೊ 2 ಡಿವೈಡ್ ಬೈ ಬಿ ಕೂಡ 2ನೇ ಇದೆ. ನೆಕ್ಸ್ಟ್ z1 ಮೈನಸ್ 4 ಇದೆ, ಸೊ ಮೈನಸ್ ಮೈನಸ್ ಇದಾಯಿತು ಪ್ಲಸ್ 4. ಅಗೇನ್ ಇಲ್ಲಿ ಸಿ ಮೈನಸ್ 8 ಇದೆ. ಸೊ ಇದಾಗಿದೆ ಕಾರ್ಟೇಶಿಯನ್ ಫಾರ್ಮ್, ಇದಾಗಿದೆ ವೆಕ್ಟರ್ ಫಾರ್ಮ್. ಇಷ್ಟೇ ಇರೋದು ನೋಡಿ. ಇಷ್ಟಕ್ಕೆ 2 ಮಾರ್ಕ್ಸ್, ಒಂದು ವೆಕ್ಟರ್ ಫಾರ್ಮ್ ಬರೆಯೋದಕ್ಕೆ, ಒಂದು ಕಾರ್ಟೇಶಿಯನ್ ಫಾರ್ಮ್ ಬರೆಯೋದಕ್ಕೆ. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್? ಅರ್ಥ ಆಗ್ತಾ ಇದೆನಾ? ಅರ್ಥ ಆಗ್ತಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫಾಸ್ಟಾಗಿ. ಎಸ್, ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೊ ಇದು ಅಗೇನ್ 2 ಮಾರ್ಕ್ಸಲ್ಲಿ ಕೇಳುವಂಥದ್ದು. ಈ ಡೆರಿವೇಶನ್ ಅಂತೂ 3 ಮಾರ್ಕ್ಸಲ್ಲಿ ಬರುವಂಥದ್ದಾಗಿದೆ. ಓಕೆ, ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುವಂಥದ್ದು ಆಂಗಲ್ ಬಿಟ್ವೀನ್ 2 ಲೈನ್. ಇದು ಕನ್ಫರ್ಮ್ 2 ಮಾರ್ಕ್ಸ್ ಕ್ವಶನ್, ನೆನಪಲ್ಲಿ ಇಟ್ಕೊಳ್ಳಿ. 2 ಮಾರ್ಕ್ಸ್ ಕ್ವಶನ್ ಇದೇ ಒಂದು ಕಾನ್ಸೆಪ್ಟ್ನಲ್ಲಿ ಬರುತ್ತೆ. ಕಾನ್ಸೆಪ್ಟ್ನ ಮಲ್ಲಿಗೆ ಕ್ಲಿಯರ್ ಮಾಡ್ತೀನಿ, ಅದಾದಮೇಲೆ ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋಗೋಣ.
ಏನಿದೆ ನೋಡಿ, ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಅಂದ್ರೆ ಇಲ್ಲಿ 2 ಲೈನ್ ಇರುತ್ತೆ, ಇದ್ರ ಮಧ್ಯದಲ್ಲಿ ಬರುವಂತ ಆಂಗಲ್ ನ ನಾವು ಫೈಂಡ್ ಮಾಡೋದಾಗಿರುತ್ತೆ. ಅಂದ್ರೆ 2 ಲೈನ್ ಕೊಟ್ಟಿರ್ತಾರೆ, ಆ 2 ಲೈನ್ದು ಇಕ್ವೇಶನ್ ನ ತಗೋಬೇಕು, 2 ಲೈನ್ ಇಕ್ವೇಶನ್ ನ ತಗೊಂಡು ಆಂಗಲ್ ಬಿಟ್ವೀನ್ ಆಂಗಲ್ ನ ಅಂದ್ರೆ ಕಾಸ್ ಥೀಟಾನ ಫೈಂಡ್ ಮಾಡೋದಾಗಿರುತ್ತೆ. ಓಕೆ, ಸೊ ಅದರದ್ದು ಕಾಸ್ ಥೀಟಾ ಫಾರ್ಮುಲಾ ಏನಿದೆ ನೋಡಿ, A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ C1 ಇಂಟು C2 ಡಿವೈಡ್ ಬೈ ಇದು ಕಂಪ್ಲೀಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇರುವಂತದ್ದು, ಅಂದ್ರೆ ಲೈನ್ L1 ಲೈನ್ L2 ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಓಕೆ, ಸೊ ಇದು ನಮ್ದು ಮೇನ್ ಫಾರ್ಮುಲಾ, ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 2 ಲೈನ್, ಇಲ್ಲೊಂದೆರಡು ಪ್ರಾಪರ್ಟೀಸ್ಗಳಿದಾವೆ. ಏನು L1 A1 A1 B1 C1 ಅಥವಾ A2 B2 C2 ಅಂತ 2 ಲೈನ್ ಡೈರೆಕ್ಷನ್ ರೇಷಿಯೋಸ್ ಅಂತ ಡಿಫೈನ್ ಮಾಡ್ಕೊಂಡಿದ್ರೆ ಫಸ್ಟ್ ಕಂಡೀಷನ್ ಹೇಳುತ್ತೆ ನೋಡಿ, ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 2 ಲೈನು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಟೀಟಾ ಏನಾಗಿರುತ್ತೆ, ಒಬ್ವಿಯಸ್ಲಿ 90 ಡಿಗ್ರಿ ಆಗುತ್ತೆ. ಈ 2 ಲೈನ್ ಇಲ್ಲಿ ಟೀಟಾ ಈ ತರ ಬಂದಿತ್ತು ಅಂದ್ರೆ 90 ಡಿಗ್ರಿ ಆಗಿರುತ್ತೆ ಇಲ್ಲಿ. ಓಕೆ, 90 ಡಿಗ್ರಿ ಆದಾಗ ಏನಾಗುತ್ತೆ ಅಂತ ಹೇಳ್ತಾರೆ ಅವರು, A1 A2 90 ಡಿಗ್ರಿ ಆದಾಗ ಇದು ಕಂಡೀಷನ್ A1 A2 ಪ್ಲಸ್ B1 B2 ಪ್ಲಸ್ C1 C2 ಆನ್ಸರ್ 0 ಬರುತ್ತೆ ಅಂತ ಹೇಳ್ತಾರೆ. ಯಾವಾಗ ಇದ್ರ ಆನ್ಸರ್ 0 ಬರುತ್ತೆ ನಾವು ಅರ್ಥ ಮಾಡ್ಕೋಬೇಕು 2 ಲೈನು ಪರ್ಪೆಂಡಿಕ್ಯುಲರ್ ಆಗಿದೆ. ಇದು ಹೇಗೆ ಅಂತಂದ್ರೆ, ಇವಾಗ ನೋಡಿ 90 ಡಿಗ್ರಿ ಆದ್ರೆ ಕಾಸ್ 90 ಆನ್ಸರ್ ಏನಾಗುತ್ತೆ 0 ಆಗಿಬಿಡುತ್ತಾ. ಈ ತಳಗಡೆ ಡಿನಾಮಿನೇಟರ್ ಇದ್ದದ್ದು ಈ ಕಡೆ ಬಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಅದು ಕೂಡ 0, ಅಂದ್ರೆ ಉಳಿದೇನು ಮೇಲ್ಗಡೆ ಮಾತ್ರ A1 A2 ಪ್ಲಸ್ B1 B2 ಪ್ಲಸ್ C1 C2 ಇಸ್ ಈಕ್ವಲ್ಸ್ ಟು 0 ಬರುತ್ತಲ್ವಾ. ಸೊ ಅದರ ಸಲುವಾಗಿ ಈ ಆನ್ಸರ್ನ 0 ಇರ್ತೀವಿ. ಅಗೇನ್ ಪ್ಯಾರಲಲ್ ಇದ್ದಾಗ ಏನಾಗಿರುತ್ತೆ ಅಂದ್ರೆ A1 ಡಿವೈಡ್ ಬೈ A2 ಇಸ್ ಈಕ್ವಲ್ಸ್ ಟು B1 ಡಿವೈಡ್ ಬೈ B2 ಪ್ಲಸ್ C1 ಡಿವೈಡ್ ಬೈ C2. ಇದು ಪರ್ಪೆಂಡಿಕ್ಯುಲರ್ ಇದ್ದಾಗ ತಗೋಬೇಕು, ಇದು ಪ್ಯಾರಲಲ್ ಇದ್ದಾಗ ಈ ಒಂದು ರೇಷಿಯೋ ಅಲ್ಲಿ ಆನ್ಸರ್ಸ್ ಬರುತ್ತೆ. ಓಕೆ, ಸೊ ಇವೆರಡು ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಎಕ್ಸಾಂಪಲ್ಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಸೊ ಸಾಲ್ವ್ ಮಾಡುವಾಗ ನಾನು ಒಂದೊಂದಾಗಿ ಡಿಸ್ಕಷನ್ ಮಾಡ್ತೀನಿ ಎಕ್ಸಸೈಸ್ ಸಾಲ್ವ್ ಮಾಡಬೇಕಾದ್ರೆ. ಸೊ ನೀವು ಜಸ್ಟ್ ಇದು 2 ಫಾರ್ಮುಲಾಸ್ಗಳು ನಿಮಗೆ ನೆನಪಿರಬೇಕು. ಪರ್ಪೆಂಡಿಕ್ಯುಲರ್ ಇದ್ದಾಗ ಈ ರಿಸಲ್ಟ್ 0 ಇರುವಂಥದ್ದು. ಅಗೇನ್ ಪ್ಯಾರಲಲ್ ಇತ್ತಂತಂದ್ರೆ A1 ಡಿವೈಡ್ ಬೈ B1 ಡಿವೈಡ್ ಬೈ B2 C1 ಡಿವೈಡ್ ಬೈ C2 ಆಗಿರುತ್ತೆ ಅಂತ. ಓಕೆ, ಎಸ್. ಇವಾಗ ಅದನ್ನೇ ಇವಾಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. 2 ಲೈನ್ ಇತ್ತು ಅಂತಂದ್ರೆ ಇದೊಂದು ಲೈನ್ ಈಕ್ವೇಶನ್ ಇದೊಂದು ಲೈನ್ ಈಕ್ವೇಶನ್ ಆಗಿತ್ತು ಅಂದ್ರೆ ಕಾಸ್ ಥೀಟಾ ಏನಾಗುತ್ತೆ, ವ್ಯಾಕ್ಟರ್ ಫಾರ್ಮ್ ಒಳಗೆ ನಾವು ಎಕ್ಟರ್ ಈಕ್ವೇಶನ್ ಡಾಟ್ ಮಾಡ್ತಾ ಇದ್ವಿ ಅಂದ್ರೆ B1 ಡಾಟ್ B2 ಅಂದ್ರೆ ಇವೆರಡರ ವ್ಯಾಕ್ಟರ್ B1 ಡಾಟ್ B2 ಮಾಡೋದು ಅದರ ಎರಡರದ್ದು ಮ್ಯಾಗ್ನಿಟ್ಯೂಡ್. ಕಾರ್ಟೇಶನ್ ಫಾರ್ಮ್ ನೊಳಗೆ ಬರೀತಾ ಇದ್ರೆ ಕಾರ್ಟೇಶನ್ ಫಾರ್ಮ್ ಒಳಗೆ ಈಕ್ವೇಶನ್ ಇರುತ್ತೆ 2. ಸೊ ಅವಾಗ ಫಾರ್ಮುಲಾ ಇವಾಗಲೇ ನಾವು ಡಿಸ್ಕಷನ್ ಮಾಡಿದೀವಲ್ಲ, ಇಲ್ಲಿರುತ್ತೆ ನೋಡಿ A1 B1 C1 A2 B2 C2. ಇದೇ ನಮ್ದು ಬಿ ಪಾಯಿಂಟ್ ಆಗಿರುತ್ತಲ್ಲ, B1 ವ್ಯಾಕ್ಟರ್ ಆಗಿರುತ್ತೆ, ಇದು B2 ವ್ಯಾಕ್ಟರ್ ಕೆಳಗಡೆ ಬರೆಯೋದಾಗಿರುತ್ತೆ. ಸೊ ಅವೆರಡರದೇ ಫಾರ್ಮುಲಾ ಮತ್ತೆ ಬರುವಂತದ್ದಾಗಿರುತ್ತೆ. ಓಕೆ, ಸೊ ಇದೇ ರಿಪೀಟ್ ಆಗಿರುತ್ತೆ ಕಾನ್ಸೆಪ್ಟ್. ಸ್ವಲ್ಪ ನೀವು ವ್ಯಾಕ್ಟರ್ ಫಾರ್ಮ್ ಒಳಗೆ ಕೇಳಿದ್ರೆ ವ್ಯಾಕ್ಟರ್ ಫಾರ್ಮ್ ಒಳಗೆ ಬರೆಯೋದು, ಅಥವಾ ಕಾರ್ಟೇಶನ್ ಫಾರ್ಮ್ ಒಳಗೆ ಕೇಳಿದ್ರೆ ಕಾರ್ಟೇಶನ್ ಫಾರ್ಮ್ ಒಳಗೆ ಸಾಲ್ವ್ ಮಾಡೋದಾಗಿರುತ್ತೆ. ಓಕೆ, ಸೊ ಬನ್ನಿ ಇವಾಗ ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಫೈಂಡ್ ದ ಆಂಗಲ್ ಬಿಟ್ವೀನ್ ದ ಪೇರ್ ಆಫ್ ಅ ಲೈನ್. ಅಗೇನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್. ಸೊ ಪರ್ಫೆಕ್ಟ್ ಆಗಿ ಇದನ್ನ ಅಬ್ಸರ್ವ್ ಮಾಡಿ. 2 ಮಾರ್ಕ್ಸ್ ಅಲ್ಲೇ ಕೇಳುವಂಥದ್ದಾಗಿದೆ. ಅದರ ಸಲುವಾಗಿ ನಾನು ನಿಮಗೆ ಫಸ್ಟ್ ಹೆಡಿಂಗ್ ಅಲ್ಲೇ ಹಾಕಿದ್ದೀನಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕನ್ಫರ್ಮ್ ಕ್ವಶನ್ ಅಂತಾನೆ ಹೇಳಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್. 3 ಮಾರ್ಕ್ಸ್ ಆಲ್ರೆಡಿ ಒಂದು ಕಂಪ್ಲೀಟ್ ಆಗಿದೆ. ಇವಾಗ ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ನ ಕಂಪ್ಲೀಟ್ ಮಾಡೋಣ. ಏನಿದೆ ಅಂತ ನೋಡಿ, ಇಲ್ಲಿ ಆಂಗಲ್ ನ ಫೈಂಡ್ ಮಾಡ್ಕೋಬೇಕು. ಇವಾಗಲೇ ನಾನು ನಿಮ್ಗೆ ಹೇಳಿದೆ, ಇದು ವೆಕ್ಟರ್ R ಇಸ್ ಈಕ್ವಲ್ಸ್ ಟು A ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಇದೆ. ಓಕೆ, ಅಂದ್ರೆ ಇದಾಯ್ತು ಎ ವ್ಯಾಕ್ಟರ್, ಇದಾಯ್ತು ಬಿ ವ್ಯಾಕ್ಟರ್. ಇಲ್ಲಿ ಒಂದು ಲೈನ್ ನಾನು ಮಿಸ್ ಮಾಡ್ಕೊಂಡಿನಿ. ಹೌದು, ಇಲ್ಲಿ ಒಂದು ಲೈನ್ ಕಟ್ ಆಗಿದೆ. ಜಸ್ಟ್ 1 ಸೆಕೆಂಡ್ ಫ್ರೆಂಡ್ಸ್, ನನಗೆ ಮೆಸೇಜ್ ಮಾಡಿ ಇನ್ನೊಂದು ಲೈನ್ ಈಕ್ವೇಶನ್ ಏನಿದೆ ಅಂತ ಹೇಳಿ. ಜಸ್ಟ್ ಒಂದೇ ಲೈನ್ ಈಕ್ವೇಶನ್ ಬಂದಿದೆ ಇಲ್ಲಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್, ಇನ್ನೊಂದು ಲೈನ್ ಈಕ್ವೇಶನ್ ಏನಾಗಿದೆ ಅಂತ. ಇದರಲ್ಲೇ ನೋಡ್ತೀನಿ ತಾಳೆ. ಎರಡು ಇದಾವಲ್ವಾ, ಸೊ ಅದರಲ್ಲಿ ಒಂದೇ ಕಾಪಿ ಆಗಿದೆ. ಇನ್ನೊಂದು ಈಕ್ವೇಶನ್ ನಾನು ಬರ್ಕೊಂಡೇ ಇಲ್ಲ ಅಲ್ಲಿ. ಸಾಲ್ಡ್ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ ಸ್ಟೂಡೆಂಟ್ಸ್, ಇದು ಒಂದು ಕ್ವಶನ್. ಆಂಗಲ್ ಬಿಟ್ವೀನ್ ದ 2 ಲೈನ್ ಆದಮೇಲೆ ಫಸ್ಟ್ ಎಕ್ಸಾಂಪಲ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರುವಂಥದ್ದು. ಫಸ್ಟ್ ಲೈನ್ ಈಕ್ವೇಶನ್ ಬರ್ದಿದ್ದೀನಿ. ಸೆಕೆಂಡ್ ಲೈನ್ ಈಕ್ವೇಶನ್ ಏನಾಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಇನ್ನೊಂದು 2 ಲೈನ್ ಇದೆ ಅಂತ ಹೇಳಿದ್ರಲ್ಲ, ಇದು ಸೆಕೆಂಡ್ ಲೈನ್. ವೆಕ್ಟರ್ R ಇಸ್ ಈಕ್ವಲ್ಸ್ ಟು ಏನಿದೆ 5i ಕ್ಯಾಪ್ ಮೈನಸ್ 2j ಕ್ಯಾಪ್, 5i ಕ್ಯಾಪ್ ಮೈನಸ್ 2j ಕ್ಯಾಪ್ ಇದೆ. ಓಕೆ, ಅದಾದ್ಮೇಲೆ ಪ್ಲಸ್ ಮ್ಯೂ ತಗೊಂಡಿದ್ದಾರೆ ಇಲ್ಲಿ, ಮ್ಯೂ ಇಂಟು ಅಗೇನ್ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್, 3i ಕ್ಯಾಪ್ ಪ್ಲಸ್ 2j ಕ್ಯಾಪ್
ಪ್ಲಸ್ 6k ಕ್ಯಾಪ್ ಇದೆ. ಓಕೆ, ಸೊ ಇದು ಕ್ವಶನ್ ಕರೆಕ್ಟ್ ಆಗಿರೋದು. ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ದಿದ್ದೀನಾ ಇಲ್ವಾ ಅಂತ ಹೇಳಿ. ಕರೆಕ್ಟ್ ಇದೆ ಅಲ್ವಾ? ಓಕೆ, ಸೊ ಇದನ್ನ ಯಾವ ಥರ ಸಾಲ್ವ್ ಮಾಡ್ಬೇಕಂತ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಎರಡು ರಿಸಲ್ಟ್ಸ್ಗಳನ್ನ ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ದು ಇಲ್ಲಿ ಒಂದು ಕ್ಲಿಯರ್ ಆಯ್ತು, ಏನು ಇದು ನಿಮ್ದು A1 ವ್ಯಾಕ್ಟರ್ ಕರೆಕ್ಟಾ, ಇದು ನಿಮ್ದು B1 ವ್ಯಾಕ್ಟರ್, ಇದು ನಿಮ್ದು ಏನಾಗಿರುತ್ತೆ A2 ವ್ಯಾಕ್ಟರ್, ಇದು B2 ವ್ಯಾಕ್ಟರ್ ಆಗಿದೆ. ಓಕೆ, ಸೊ ಫಾರ್ಮುಲಾ ವ್ಯಾಕ್ಟರ್ ಇಕ್ವೇಶನ್ ಕೇಳಿದ್ರೆ ಅಂದ್ರೆ ವ್ಯಾಕ್ಟರ್ ಪ್ರಕಾರನೇ ನಾವು ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕಂತ ಅರ್ಥ. ಓಕೆ, ಸೊ ವ್ಯಾಕ್ಟರ್ ಫಾರ್ಮ್ ಅದು ಏನಿದೆ ಇವಾಗಲೇ ಇಲ್ಲಿ ತೋರಿಸಿದ್ನಲ್ವ, ಇದು ವ್ಯಾಕ್ಟರ್ ಫಾರ್ಮ್ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು, ಅಂದ್ರೆ ಇಲ್ಲಿ B1 B2 ವ್ಯಾಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೊದಲಿಗೆ ನಾವು ಇಲ್ಲಿ ಬರ್ಕೋಬೇಕು B1 ವ್ಯಾಕ್ಟರ್. B1 ವ್ಯಾಕ್ಟರ್ ಏನಿದೆ ಇಲ್ಲಿದೆ ನೋಡಿ, I ಪ್ಲಸ್ 2j ಪ್ಲಸ್ 2k ಇದಾಗಿದೆ B1 ವ್ಯಾಕ್ಟರ್. ಇನ್ನು B2 ವ್ಯಾಕ್ಟರ್ ಏನಿದೆ ಇಲ್ಲಿದೆ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 6k ಕ್ಯಾಪ್. ಓಕೆ, ಸೊ ಫಾರ್ಮುಲಾ ಏನಿದೆ ಸ್ಟೂಡೆಂಟ್ಸ್ ಇವೆರಡರದು ನಮ್ಗೆ ಆಲ್ರೆಡಿ ಇರ್ತದೆ. ಹಾಗೆ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಆಂಗಲ್ ಬಿಟ್ವೀನ್ ದ ಫಾರ್ಮುಲಾ ಅಲ್ವಾ, ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ B1 ಡಾಟ್ B2 ಎರಡರದ್ದು ಡಾಟ್ ಪ್ರಾಡಕ್ಟ್ ಮಾಡ್ಕೋಬೇಕು, ಡಿವೈಡ್ ಬೈ ಇದು B1 ಮ್ಯಾಗ್ನಿಟ್ಯೂಡು ಮತ್ತೆ B2 ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕಂತ ಅರ್ಥ. ಕರೆಕ್ಟಾ? ಎಸ್. ಸೊ ಇವಾಗ ಎರಡರದ್ದು ಮ್ಯಾಗ್ನಿಟ್ಯೂಡ್ ಬೇಕಾಗಿರೋದ್ರಿಂದ ಸೊ ಎರಡರ ಮ್ಯಾಗ್ನಿಟ್ಯೂಡ್ನ ಮಾಡ್ಕೊಳ್ಳೋಣ, ಹಾಗೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇ ಬರೀತಾ ಇದೆ ನೋಡಿ, B1 ಡಾಟ್ B2 ಬರ್ಕೊಳ್ಳಿ, I ಪ್ಲಸ್ 2j ಪ್ಲಸ್ 2k ಡಾಟ್ ಇಲ್ಲಿ 3i ಪ್ಲಸ್ 2j ಪ್ಲಸ್ 6k ಅಂಡ್ ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ವ್ಯಾಕ್ಟರ್ ಅಂದ್ರೆ ಏನಿದೆ ಇಲ್ಲೇ ಇದೆಯಲ್ಲ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಸೆಕೆಂಡ್ ವ್ಯಾಕ್ಟರ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಆಯಿತು. ಓಕೆ, ಸೊ ಇದು ಕಾಸ್ ಥೀಟಾ ಆಸ್ ಇಟ್ ಈಸ್ ಬರಿತಾ ಹೋಗೋಣ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇವಾಗ ಡಾಟ್ ಪ್ರಾಡಕ್ಟ್ ಯಾವ್ದಾರು ಮಾಡ್ತೀವಿ ನಾವು ಐ ಡಾಟ್ ಐ ಮಾಡ್ಕೊಂತೀವಲ್ವಾ. ಎಸ್, ಐ ಡಾಟ್ ಐ ಮಾಡಿದ್ರೆ ಏನ್ ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಐ ಡಾಟ್ ಐ ಮಾಡ್ಕೊಂಡ್ರೆ ಫಸ್ಟ್ ಒನ್ನು ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡೋಣ. ಐ ಇಂಟು 3 ಇಂಟು 1 ಅಂದರೆ 3 ಆಯ್ತು ಇದು. ಅಗೇನ್ ನೆಕ್ಸ್ಟು 2 ಇಂಟು 2 ಅಂದರೆ 4 ಆಗುತ್ತೆ ಪ್ಲಸ್ 4 ಜೆ ಡಾಟ್ ಐ ಹೋಗ್ಬಿಡ್ತು 1 ಆಗಿಬಿಡ್ತದೆ ಅದು. ಅಗೇನ್ ಕೆ ಡಾಟ್ ಕೆನು 1 ಆಗುತ್ತೆ. 6 ಇಂಟು 2 ಅಂದರೆ ಇದಾಗುತ್ತೆ 12. ಓಕೆ, ಇನ್ನು ತೆಳಗಡೆದು ಎಷ್ಟು ಬರುತ್ತೆ ನೋಡಿ, ಇದಾಗಿದೆ ರೂಟ್ ಆಫ್ 1 ಪ್ಲಸ್ 4 ಪ್ಲಸ್ 4 ಆಯ್ತಾ. ಇದು ನೋಡಿ 3 ಸ್ಕ್ವೇರ್ ಆನ್ಸರ್ 9 ಪ್ಲಸ್ 2 ಸ್ಕ್ವೇರ್ ಆನ್ಸರ್ 4 ಅಗೇನ್ 3 ಸ್ಕ್ವೇರ್ ಆನ್ಸರ್ 6 ಸ್ಕ್ವೇರ್ ಆನ್ಸರ್ 36 ಆಗಿದೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 7 ಪ್ಲಸ್ 12 ಅಂದರೆ 19 ಆಗುತ್ತೆ. ಇದಾಯಿತು ರೂಟ್ 4 ಪ್ಲಸ್ ಅಂದರೆ ಇದು 9 ಆಗುತ್ತೆ. ಇದು 36 ಪ್ಲಸ್ 4 ಅಂದರೆ 40 ಪ್ಲಸ್ 9 ಅಂದರೆ 49. ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 19 ರೂಟ್ 9 ಅಂದರೆ 3 ಅಗೇನ್ ಇದು 7 ಇಂಟು 3 ಅಂದರೆ 21 ಅಂದರೆ ನಮ್ಗೆ ಇಲ್ಲಿ ಆನ್ಸರ್ ಸಿಕ್ತು 19 ಡಿವೈಡ್ ಬೈ 21. ಇವಾಗ ನಮ್ಗೆ ಬೇಕಾಗಿರೋ ಥೀಟಾ ಅಲ್ವಾ, ಸೊ ಥೀಟಾ ಬೇಕಾಗಿರೋದ್ರಿಂದ ಕಾಸ್ನ ಈ ಕಡೆ ಶಿಫ್ಟ್ ಮಾಡೋಣ. ಕಾಸ್ ಇನ್ವರ್ಸ್ ಆಫ್ 19 ಡಿವೈಡ್ ಬೈ 21 ಎಷ್ಟು ಬರೆದ್ರೆ ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಸಿಗುವಂಥದ್ದು. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟು ಫಾರ್ಮುಲಾ ಬರೆಯುವಂಥದ್ದು. ಓಕೆ, ಅದಾದಮೇಲೆ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡುವಂಥದ್ದು. ಸೊ ನಾನು ಇಲ್ಲಿ B1 B2 ಬರ್ಕೊಂಡೆ, ನೀವು ಡೈರೆಕ್ಟಾಗಿನೂ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದಾಗಿದೆ. ಎಸ್, ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಇದು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದೇ ಥರನಾಗಿನೇ ಎಕ್ಸಸೈಸಲ್ಲಿನೂ 2-3 ಎಕ್ಸಾಂಪಲ್ ಇದ್ದಾವೆ, ಅದನ್ನು ನಾನು ಸಾಲ್ವ್ ಮಾಡ್ತೀನಿ. ಅದನ್ನು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಗಲ್ ಬಿಟ್ವೀನ್ ದ 2 ಲೈನ್ ಇದು ಕನ್ಫರ್ಮ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಹರಿಬ್ರಹ್ಮ ಅಂದರೆ ಇದಂದ್ರೆ ಚೇಂಜ್ ಆಗಲ್ಲ, ಅದಕ್ಕೆ ಹೇಳ್ತೀನಿ. ಈ ಕಾನ್ಸೆಪ್ಟ್ ಮೇಲೆ ಬರುವಂಥ ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ವ್ಯಾಕ್ಟರ್ ಫಾರ್ಮಲ್ಲಿ ಕೇಳ್ಬೋದು ಅಥವಾ ಈ ಥರ ಕಾರ್ಟೇಷನ್ ಫಾರ್ಮ್ ಇದು ಕೇಳಿದ್ರೆ ಅಂದ್ರೆ ಬಹಳ ಈಸಿನಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಯಾವ ಥರ ಕಾರ್ಟೇಷನ್ ಫಾರ್ಮ್ದು ಫಾರ್ಮುಲಾ ಏನಿದೆ ಅದನ್ನು ಮೊದಲಿಗೆ ಬರಿತಾ ಇದ್ದೀನಿ ನೋಡಿ. ಕಾರ್ಟೇಷನ್ ಫಾರ್ಮ್ದು ಏನಿದೆ ಅಗೇನ್ ಇಲ್ಲಿನೂ ಕೂಡ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು ಎಲ್ಗಡೆ A1 A2 ಪ್ಲಸ್ B1 B2 ಪ್ಲಸ್ C1 C2 ತೆಳಗಡೆ ಎರಡರದ್ದು ಮ್ಯಾಗ್ನಿಟ್ಯೂಡ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಅಗೇನ್ ಇಲ್ಲಿನೂ A2 ಸ್ಕ್ವೇರ್ B2 ಸ್ಕ್ವೇರ್ C2 ಸ್ಕ್ವೇರ್ ಆಗಿರುತ್ತೆ. ಓಕೆ, ಇವಾಗ ನಮ್ಗೆ ಗೊತ್ತಾಗಬೇಕು A1 ಅಂದ್ರೇನು, A2 ಅಂದ್ರೇನು ಅಲ್ವಾ. ಸೊ A1 A2 ಅಂದ್ರೆ ಇದೇ ನಿಮ್ದು ರಿಸಲ್ಟ್ಸು. ಅದಕ್ಕಿಂತ ಮುಂಚೆ ಮೇಲ್ಗಡೆ ಎಲ್ಲಾನು ಪ್ಲಸ್ ಒಳಗಿದಾವೆ ಅಲ್ವಾ ಅಂತ ನೋಡ್ಕೋಬೇಕು. ಎಸ್, XYZ ಎಲ್ಲಾನು ಪ್ಲಸ್ ಒಳಗಿದೆ ಅಂದರೆ ಇದು ನಿಮ್ಮದು A1 ಆಗುತ್ತೆ, ಇದು B1 ಆಗುತ್ತೆ, ಇದು C1
ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದಾಗತ್ತೆ A2, ಇದು B2, ಇದು C2 ಆಗುತ್ತೆ. ಎಲ್ಲ ವ್ಯಾಲ್ಯೂಸ್ನ ಇದರಲ್ಲಿ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. A1 ಎಷ್ಟಿದೆ? 3 ಇದೆ. ಸೊ ಮೊದಲಿಗೆ ಒಂದು ಸತಿ ಬರ್ಕೋಣ. A2 1 ಇದೆ, 1 ಇಂಟು 3 ಬರೀಬೇಕಾಗಿತ್ತು, ಎರಡು ಒಂದೇ. ಓಕೆ, A1 3 ಇದೆ, ಇದು 2 ಇದೆ. ನೆಕ್ಸ್ಟ್ ಇದು ಪ್ಲಸ್ B1 ಎಷ್ಟಿದೆ? 5 ಇದೆ, ಇದು 1 ಇದೆ. ಅಗೇನ್ ಇಲ್ಲಿ 4 2 ಇದೆ. ಹೋಲ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ A1 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಯಿತು. ಓಕೆ, ನೆಕ್ಸ್ಟ್ ಈ ಕಡೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿ 3 ಇಂಟು 1 3 ಪ್ಲಸ್ 5 ಪ್ಲಸ್ 8. ಇದು ಆನ್ಸರ್. ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಆನ್ಸರ್ 9 ಪ್ಲಸ್ 25 ಪ್ಲಸ್ 16. ಅಗೇನ್ ಇದು 1 ಪ್ಲಸ್ 1 ಪ್ಲಸ್ 4. ಓಕೆ, ಸೊ ಇವಾಗ ಫೈನಲ್ ಆನ್ಸರ್ ಬರೆಯೋಣ. ಏನೇನಾಯ್ತು ನೋಡಿ ಸ್ಟೂಡೆಂಟ್ಸ್, ಲಾಸ್ಟಲ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 5 ಪ್ಲಸ್ 3 ಅಂದರೆ 8, 8 ಪ್ಲಸ್ 8 16 ಆಗುತ್ತೆ. ಇದಾಯಿತು 16. ಅಗೇನ್ ಇಲ್ಲಿ 25 ಪ್ಲಸ್ 9 ಮಾಡಿದರೆ ಎಷ್ಟಾಗುತ್ತೆ? 34 ಆಗುತ್ತೆ. ಕರೆಕ್ಟಾ? ಸೊ 34 ಪ್ಲಸ್ 16, 34 ಪ್ಲಸ್ 16 ಅಂತಂದರೆ 50 ಆಯಿತು ಅಲ್ವಾ? ಇದಾಗುತ್ತೆ ರೂಟ್ 50. ನೆಕ್ಸ್ಟ್ ಇದು 4 ಪ್ಲಸ್ 1 5, 5 ಪ್ಲಸ್ 1 ಅಂದರೆ ಇದಾಗುತ್ತೆ ರೂಟ್ 6. ಸೊ ಇಲ್ಲಿವರೆಗೂ ಬಂದಿರೋದು. ಅಗೇನ್ ಟೀಟಾನ ಈ ಕಡೆ ಕಾಸ್ನ ಈ ಕಡೆ ಶಿಫ್ಟ್ ಮಾಡಿ ಬರೆದ್ಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ಓಕೆ, ಬೇಕಿದ್ರೆ ನೀವು ಅದನ್ನು ಮಲ್ಟಿಪ್ಲೈ ಮಾಡಿ ಕೂಡ ಬರೀಬೋದು. ಇಲ್ಲ ಅಂದರೆ ಇದರಲ್ಲಿ ಕಾಮನ್ ಫ್ಯಾಕ್ಟರ್ 25 ಇಂಟು 2 ಅಂತ ಬರೋದು. ಅಗೇನ್ 5ನ ಹೊರಗಡೆ ತೊಗೊಂಬಂದು ಈ ಥರ ಸಿಂಪ್ಲಿಫೈ ಮಾಡಿ ಕೂಡ ನೀವು ಬರೀಬಹುದಾಗಿದೆ ನೋಡಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದು ಅಗೇನ್ ನಾನು ಹೇಳ್ತಿಲ್ಲ, ಇದು 2 ಮಾರ್ಕ್ಸಲ್ಲಿ ಕನ್ಫರ್ಮ್ ಆಗಿ ಕೇಳುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಸ್ವಲ್ಪ ಇದನ್ನು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ, ಇಲ್ಲ ಅಂತಂದರೆ ಅಗೇನ್ ಇದು ಪ್ರಾಬ್ಲಮ್ ಆಗುವಂಥದ್ದು ನಿಮಗೆ. ಓಕೆ, ಏನೂ ಇಲ್ಲ ಇದ್ರೆ ಜಸ್ಟ್ ವ್ಯಾಲ್ಯೂಸ್ಗಳನ್ನ ಫಿಲಪ್ ಮಾಡಿ. ಮೊದಲಿಗೆ ಕ್ವಶನಲ್ಲೇ ಈ ಥರ ಬರ್ಕೊಂಬಿಡಿ, ಎಲ್ಲ ಫಿಲಪ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇವಾಗಲೇ ಹೇಳಿದ್ನಲ್ಲ, ಇದನ್ನು ಒಳಗಿನ ತೆಗಿಯುವಂಥದ್ದು. ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು 16 ಇದೆ. ಸೊ 15 ಅಂತಂದರೆ 25 ರೂಟ್ ಒಳಗೇ ಈ ಥರ ಬರೀಬೋದಾ? ಬೇರೆ ಕಲರಲ್ಲಿ ಬರೆಯೋಣ. ಯಾವ ಥರ ಅಂದರೆ ಈ 15ನ 25 ಇಂಟು 2 ಅಂತ ಬರೀಬೋದು. 25 ಹೊರಗಡೆ ಬಂದರೆ ಏನಾಗ್ಬಿಡುತ್ತೆ? ಅದು 5 ಆಗುತ್ತೆ. 5 ರೂಟ್ 2 ಇಂಟು ರೂಟ್ 6. ಓಕೆ, 6 ಇಂಟು 2 ಅಗೇನ್ 12 ಅಂತ ಬರೀಬೋದು. ಅಗೇನ್ 5 ಅಗೇನ್ 16 ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿ ಬರೀರಿ. ಓಕೆ, ಎಷ್ಟೇ ಇರುವಂಥದ್ದು, ಈಸಿ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ ಬರೀರಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಇದು ಎಕ್ಸಸೈಸಲ್ಲಿರುವಂಥ ಕ್ವಶನ್ಸ್ಗಳಾಗಿದ್ದಾವೆ. ಸೊ ಇದರಲ್ಲಿನೂ ಬಹಳ ಈಸಿ ಇದೆ. ಇವಾಗಲೇ ನಾವು ಹೇಳಿದ್ವಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂತ ಇದೆ. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಂದರೆ ಇವೆರಡನ್ನ ನಾವು ಏನು ಮಾಡ್ಕೋಬೇಕು? ಇದಕ್ಕೆ A1 A2 ಅಂತ ತಗೊಂಡು ಎರಡೆರಡು ರಿಸಲ್ಟ್ನ ತಗೋಬೇಕು. ಇದು A1, ಇದು B1, ಇದು C1, ಇದು A2 B2 C2. ಇವೆರಡು ರಿಸಲ್ಟ್ಸ್ದು ನಾವೇನು ಮಾಡ್ಕೋಬೇಕು? ಪರ್ಪೆಂಡಿಕ್ಯುಲರ್ ಅಂದರೆ ಏನಿದೆ ಕಂಡೀಷನ್? A1 A2 ಪ್ಲಸ್ B1 B2 ಪ್ಲಸ್ C1 C2. ಇದರ ಆನ್ಸರ್ 0 ಬರಬೇಕು. ಸೊ ಮಲ್ಟಿಪ್ಲೈ ಮಾಡಿದ ತಕ್ಷಣ ಆನ್ಸರ್ 0 ಬಂದರೆ ಅವಾಗ ನಾವು ಹೇಳ್ಬೋದು ಇವೆರಡು ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ಸಿಂಪಲ್ ಕ್ವಶನ್ ಆಗಿದೆ. ಓಕೆ, ಅದಾದಮೇಲೆ ಇವೆರಡನ್ನ ಡಾಟ್ ಪ್ರೊಡಕ್ಟ್ ಮಾಡಿ, ಅಗೇನ್ ಇವೆರಡನ್ನ ಡಾಟ್ ಪ್ರೊಡಕ್ಟ್ ಮಾಡಿ ಚೆಕ್ ಮಾಡುವಂಥದ್ದಾಗಿದೆ. ಓಕೆ, ಸೊ ಅದನ್ನು ಇವಾಗ ನಾನು ತೋರಿಸ್ತೀನಿ ನೋಡಿ. ಏನು ಮಾಡಬೇಕು? ಇವೆರಡು ರಿಸಲ್ಟ್ಸ್ಗಳನ್ನ ತಗೊಳ್ಳೋವಂಥದ್ದಾಗಿದೆ. ಅಂದರೆ ಇದಕ್ಕೆ A1 B1 C1 ಕೊಡಿ, ಇದು A2 B2 C2 ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಫಾರ್ಮುಲಾ ಪ್ರಕಾರ ಏನಿದೆ? ಅದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತಂದರೆ ನಾನು ಈ ಕಂಡೀಷನ್ ತಗೋತೀನಿ. A1 A2 ಪ್ಲಸ್ B1 B2 ಪ್ಲಸ್ C1 C2 ಅಂತ. ಆನ್ಸರ್ 0 ಅಂತ ಪ್ರೂವ್ ಮಾಡಬೇಕು. ಸೊ A1 ಅಲ್ಲಿ ಏನಿದೆ? 12/13. A2 ಅಲ್ಲಿ ಏನಿದೆ? 4/13 ಇದೆ. ಪ್ಲಸ್ B1 ಅಲ್ಲಿ -3/13, ಇಲ್ಲಿ 12/13 ಇದೆ. ನೆಕ್ಸ್ಟ್ C1 ಅಲ್ಲಿ -4/13, 3/13 ಇದೆ. ಸೊ ಎರಡು ಕಡೆನೂ ಇದು 13. ಸೊ ಎಲ್ಲ ಕಡೆನೂ 13 ಸ್ಕ್ವೇರ್ LCM ಆಗಿಬಿಡತ್ತಾ? ಸೊ ಅಂದರೆ 13 ಸ್ಕ್ವೇರ್ನ ನಾನು ಬರ್ಕೋತೀನಿ. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ಇವಾಗ ಇಲ್ಲಿ. ಓಕೆ, ಸೊ ಏನೇನಾಗುತ್ತೆ ನೋಡಿ, 12 ಇಂಟು 4 ಮಾಡ್ಕೊತೀರಾ ಅಂದರೆ 48 ಆಯ್ತು. ಇದು ಮೈನಸ್ 12 ಇಂಟು 3 ಅಂದರೆ 36 ಆಗುತ್ತೆ. ಅಗೇನ್ ಇದು 12 ಆಗುತ್ತೆ. ಸೊ 36 12 ಅಂದರೆ ಇದು 48 ಆಯ್ತಲ್ವಾ? ಅಂದರೆ 48 - 48 ಡಿವೈಡ್ ಬೈ 13 ಸ್ಕ್ವೇರ್. 48 - 48 ಅಂದರೆ
0 ಬೈ ಎನಿಥಿಂಗ್ 0 ಅಂದ್ರೆ ನಮ್ದು ಆನ್ಸರ್ ಏನ್ ಬಂತು 0 ಬಂತಲ್ವಾ ಇದ್ರದ್ದು. ಸೊ ಯಾವಾಗ ಇದ್ರದ್ದು ಆನ್ಸರ್ 0 ಬರುತ್ತೆ ಅವಾಗ ನಾವು ಹೇಳ್ಬೋದು ಇವೆರಡು ಏನಾಗಿದ್ದಾವೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈ ತರ ನಮ್ಗೆ ಫೈನಲ್ ಆನ್ಸರ್ 0 ಬರೋವರೆಗೂ ಸಾಲ್ವ್ ಮಾಡಿ. ಇವಾಗ ನೀವೇನ್ ಮಾಡಿ ಇವೆರಡನ್ನ ತಗೊಳ್ಳಿ. ಇವಾಗ ಇದು A1 A2 A3 ಇದು A2 B2 C2 ಅಂತ ತಗೊಂಡು ಅಗೇನ್ ಸೇಮ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ. ಅದರ ಆನ್ಸರ್ ಕೂಡ 0ನೇ ಬರುತ್ತೆ. ಅದಾದ್ಮೇಲೆ ಫಸ್ಟ್ ಲಾಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ, ಅದರ ಆನ್ಸರ್ ಕೂಡ 0 ಬರುತ್ತೆ. ಓಕೆ, ಸೊ ಈ ತರ ಈ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡೋದಾಗಿದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದ್ರೆ ಶೋ ದಟ್ ದ ಲೈನ್ ಟು ದ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾರೆ, ಎರಡು ಪರ್ಪೆಂಡಿಕ್ಯುಲರ್ ಟು ದಿ ಈ ಪಾಯಿಂಟ್ ಅಂತಂದ್ರೆ ನಾವಿಲ್ಲಿ ವೆಕ್ಟರ್ ಜಾಯ್ನಿಂಗ್ 2 ಪಾಯಿಂಟ್ ಫಾರ್ಮುಲಾನ ಅಪ್ಲೈ ಮಾಡ್ಕೊಂಡು ಇಲ್ಲೊಂದು ವೆಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಅಗೇನ್ ಇವೆರಡು ಇಟ್ಕೊಂಡು ಇಲ್ಲೊಂದು ವೆಕ್ಟರ್ ಬರುತ್ತೆ. ಇವೆರಡು ಪರ್ಪೆಂಡಿಕ್ಯುಲರ್ ಇದಾವ ಅಂತ ನಾವಿಲ್ಲಿ ಪ್ರೂವ್ ಮಾಡ್ಬೇಕು. ಅಗೇನ್ ಪ್ರೂವ್ ಮಾಡ್ಬೇಕಂದ್ರೆ ಏನಿದೆ, ಅಗೇನ್ A1 A2 ಪರ್ಪೆಂಡಿಕ್ಯುಲರ್ ಅಂದ್ರೆ ಕಂಡೀಷನ್ ಇವಾಗಲೇ ಸಾಲ್ವ್ ಮಾಡಿದ್ನಲ್ಲ, ಆ ಒಂದು ಕಂಡೀಷನ್ ತಗೋಬೇಕು. ಮೊದಲಿಗೆ ಇವೆರಡು ರಿಸಲ್ಟ್ ತಗೊಂಡು ಒಂದು ಲೈನ್ ಫೈಂಡ್ ಮಾಡ್ಕೊಳ್ಳೋಣ. ಏನಿದೆ ಫಾರ್ಮುಲಾ x2 ಮೈನಸ್ x1, ಓಕೆ, y2 ಮೈನಸ್ y1, z2 ಮೈನಸ್ z1 ಯೂಸ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಓಕೆ ಅಂದ್ರೆ A1 B1 C1 ಸಿಗುತ್ತೆ. x2 ಎಷ್ಟಿದೆ ನೋಡಿ 3 ಮೈನಸ್ 1, ಇಲ್ಲಿ 4 ಮೈನಸ್ ಮೈನಸ್ ಪ್ಲಸ್ 1 -2 ಆಯಿತು. ಓಕೆ, ಸೊ ಇದು ನಮ್ಮದು ಫಸ್ಟ್ ಪಾಯಿಂಟ್ ಆದಂಗೆ ಎಷ್ಟು ಬಂತು ನೋಡಿ, 3 - 1 ಮಾಡಿದ್ರೆ 2 5 -4 ಇದಾಗಿದೆ ನಮ್ಮದು ಫಸ್ಟ್ ಪಾಯಿಂಟ್. ಅಂದರೆ A1 B1 C1 ಸಿಕ್ತು. ಅದೇ ಥರನಾಗಿ ಇವಾಗೇನು ಇದೇ ಫಾರ್ಮುಲಾನ ಇಲ್ಲಿನೂ ಅಪ್ಲೈ ಮಾಡ್ಕೊಳ್ಳೋಣ. ಏನಾಗುತ್ತೆ 3 - 0 5 - 3 6 - 2 ಇಲ್ಲಿ ಸಾಲ್ವ್ ಮಾಡಿ. 3 2 6 - 2 ಅಂದರೆ 4. A2 B2 C2. ಸೊ ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ನಾವು ಚೆಕ್ ಮಾಡಬೇಕಾಗಿರೋದು A1 A2 ಪ್ಲಸ್ B1 B2 ಪ್ಲಸ್ C1 C2 ಇದರ ಆನ್ಸರ್ 0 ಬರುತ್ತೆ. 0 ಬಂದ್ರೂ ಪರ್ಪೆಂಡಿಕ್ಯುಲರ್ ಅಂತ ಹೇಳಕ್ಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡಿ 2 × 3 A1 A2 5 × 2 -4 × 4 3 × 2 ಅಂದರೆ 6 ಆಯಿತು, ಇದಾಯಿತು 10, ಇದು 4 × 4 -16, 10 + 6 ಅಂದರೆ ಇದು 16, -16 + 16 ಅಂದರೆ 0 ಬಂತಲ್ವಾ. ಅಂದರೆ ನಾವಿಲ್ಲಿ ಹೇಳ್ಬೋದು ಇವೆರಡು ಲೈನ್ಗಳು ಏನಾಗಿದ್ದಾವೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ. ಓಕೆ, ಪ್ರೂವ್ ಮಾಡಿದಾಗ ಆಯ್ತಲ್ವಾ, ಎಷ್ಟೇ ಇರೋದು ನೋಡಿ. ಓಕೆ, ಕೇಳಿದರೆ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಇದೇ ತರನಾಗಿ ನೆಕ್ಸ್ಟ್ ಒಂದು ಕ್ವಶನ್ ಕೂಡ ಇದೆ. ಇಲ್ಲಿ ನಾವು ಪ್ಯಾರಲಲ್ ಅಂತ ಪ್ರೂವ್ ಮಾಡಬೇಕು. ಎರಡು ಲೈನ್ ಪ್ಯಾರಲಲ್ ಆಗಿದಾವೆ ಅಂದ್ರೆ ಏನು ಕಂಡೀಷನ್ ಇದೆ ಅಂತ ಹೇಳಿದೆ ನಾನು. A1 / A2 ಬರುತ್ತೆ, B1 / B2 ಬರುತ್ತೆ, C1 / C2. ಇದ್ರ ಡಿವೈಡ್ ಮಾಡಿದಾಗ ಎಲ್ಲಾದ್ರದ್ದು ಆನ್ಸರ್ ಸೇಮ್ ಬರುತ್ತೆ. 1/2 ಏನೋ ಬರುತ್ತೆ ಅನ್ಸುತ್ತೆ ನೋಡಿ, ಅದನ್ನ ಸಾಲ್ವ್ ಮಾಡಿ. ಓಕೆ, ಇಲ್ಲಿನ ಏನು ಮಾಡಬೇಕು, ಇವೆರಡು ಇಟ್ಕೊಂಡು x2 - x1 ಫಾರ್ಮುಲಾನ ಅಪ್ಲೈ ಮಾಡಿ. ಅಗೇನ್ ಇಲ್ಲಿ ಒಂದು ಅಪ್ಲೈ ಮಾಡ್ಕೊಳ್ಳಿ. ಅವಾಗ A1 B1 C1 ಬರುತ್ತೆ, A2 B2 C2 ಬರುತ್ತೆ. ಈ ಜಾಗದಲ್ಲಿ ಫಿಲಪ್ ಮಾಡಿ. ಎಲ್ಲಾದ್ರೂ ಮೂರದ್ದು ಆನ್ಸರ್ ಸೇಮ್ ಬಂದೇ ಬರುತ್ತೆ. ಅವಾಗ ನಾವು ಹೇಳ್ಬೋದು ಇವೆರಡು ಲೈನು ಪ್ಯಾರಲಲ್ ಲೈನ್ ಆಗಿದೆ ಅಂತ. ಸಾಲ್ವ್ ಮಾಡ್ತೀರಾ ಅಲ್ವಾ ಸ್ಟೂಡೆಂಟ್ಸ್ ಈ ಒಂದು ಕ್ವಶನ್ನ? ಎಸ್. ಸೊ ಇದಾಗಿದೆ ಥರ್ಡ್ ಒಂದು ಕ್ವಶನ್. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಫೈಂಡ್ ದ ಇಕ್ವೇಶನ್ ಆಫ್ ಅ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ 1 2 3 ಅಂತ ಕೊಟ್ಟಿದ್ದಾರೆ. ಅಗೇನ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ. ಇವಾಗಲೇ ನಾನು ನಿಮ್ಮ ಜೊತೆ ಒಂದು ಕಂಪ್ಲೀಟ್ ಡೆರಿವೇಶನ್ ಡಿಸ್ಕಷನ್ ಮಾಡಿದ್ದೆ. ಯಾವುದು ಸ್ಟಾರ್ಟಿಂಗಲ್ಲಿ ಈ ಒಂದು ಡೆರಿವೇಶನ್ 3 ಮಾರ್ಕ್ಸ್ ಕನ್ಫರ್ಮ್ ಅಂತ ನಿಮಗೆ ಹೇಳಿದ್ದೆ ಅಲ್ವಾ, ಎಲ್ಲ ಇತ್ತಿರೋದು ಇಲ್ಲಿದೆ. ಸೊ ಈ ಒಂದು ಡೆರಿವೇಶನ್ ಇದರ ಮೇಲೆನೇ ಕ್ವಶನ್ ಕೇಳಿದ್ದಾರೆ. ಇಕ್ವೇಶನ್ ಆಫ್ ಅ ಲೈನ್ ಪಾಸಿಂಗ್ ಟು ದ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ದ ವೆಕ್ಟರ್ ಬಿ. ಪಾಯಿಂಟ್ನೂ ಕೊಟ್ಟಿದ್ದಾರೆ, ಪ್ಯಾರಲ್ ವೆಕ್ಟರ್ ಕೊಟ್ಟಿದ್ದಾರೆ. ಅಂದರೆ ಇವಾಗ ನಾವು ಆರಾಮಾಗಿ ಇದನ್ನ ಸಾಲ್ವ್ ಮಾಡ್ಬೋದಲ್ವಾ. ಇದು ಕೂಡ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ ಕ್ವಶನ್ನು. ಓಕೆ, ಸೊ ಏನಿದೆ ನೋಡಿ, ಎಲ್ಲ ಇತ್ತದು, ಇದಲ್ಲ ಇದೆ ಕ್ವಶನ್. ಓಕೆ, ಸೊ ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಏನಾಯ್ತು, ಇದು ಎ ಆಯಿತು, ಇದೇನಾಯಿತು ಪ್ಯಾರಲಲ್ ಅಂದರೆ ವೆಕ್ಟರ್ ಬಿ. ಜಸ್ಟ್ ವೆಕ್ಟರ್ ಫಾರ್ಮ್ ಕೇಳಿದ್ದಾರೆ ಅವರು. ಫೈಂಡ್ ದ ಇಕ್ವೇಶನ್ ಆಫ್ ಅ ಲೈನ್ ಅಂತ ಕೇಳಿದ್ದಾರೆ. ಸೊ R = A + λ × B ಆಗಿರುತ್ತೆ. ಎ ಅಂತಂದ್ರೆ ಏನಿದೆ ಅದನ್ನ ವೆಕ್ಟರ್ ಫಾರ್ಮ್ ಮಾಡಿ ಬರ್ಕೊಂಡ್ರೆ I + 2j + 3k ಇದಾಗಿದೆ ವೆಕ್ಟರ್ ಎ, ಪ್ಲಸ್ λ × B ವೆಕ್ಟರ್ ಆಸ್ ಇಟ್ ಈಸ್ ಪೇಸ್ಟ್ ಮಾಡಿ. 3I = 2j - 2k ಇಷ್ಟೇ ಬರೆಯೋದು ನೋಡಿ. 1 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ ಇದು. ನೆಕ್ಸ್ಟ್ ಒಂದು ಕ್ವಶನ್. ಫೈಂಡ್ ದ ಇಕ್ವೇಶನ್ ಆಫ್ ಅ ಲೈನ್ ವೆಕ್ಟರ್ ಆ್ಯಂಡ್ ಕಾರ್ಟೇಶಿಯನ್ ಎರಡೂ ಕೇಳಿದ್ದಾರೆ ಇಲ್ಲಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ವಿಚ್ ಪೊಸಿಷನ್ ವೆಕ್ಟರ್ ಅಂದರೆ ಇದು ಕೊಟ್ಟಿದ್ದಾರೆ ಅವರು ಎ ಪಾಯಿಂಟ್. ಅಗೇನ್ ಇದಾಗಿದೆ ವೆಕ್ಟರ್ ಬಿ ಇಂದ ಡೈರೆಕ್ಷನ್ ವೆಕ್ಟರ್ ಅಂತ ಹೇಳಿ. ಓಕೆ,
ಸೊ ಇಲ್ಲಿ ವೆಕ್ಟರ್ ಫಾರ್ಮ್ ಕೇಳಿದ್ರೆ ಫಸ್ಟ್ ವೆಕ್ಟರ್ ಇಕ್ವೇಶನ್ ಬರ್ಕೊಳ್ಳೋಣ. ಏನಾಗುತ್ತೆ, ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಆಗಿರುತ್ತೆ. ಆಸ್ ಇಟ್ ಈಸ್ ಜಸ್ಟ್ ಪೇಸ್ಟ್ ಮಾಡಿಬಿಡೋದು. ಇಲ್ಲಿ ಎ ವೆಕ್ಟರ್ ಏನಿದೆ 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಏನಿದೆ i ಪ್ಲಸ್ 2j ಮೈನಸ್ ಕೆ ಕ್ಯಾಪ್. ಇಲ್ಲಿ ಮುಗಿತಾ ಇದು. ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕು, ಕಾರ್ಟೇಷನ್ ಫಾರ್ಮ್, ಕಾರ್ಟೇಷನ್ ಇಕ್ವೇಶನ್ ಅಂತ ಕೇಳಿದ್ದಾರೆ. ಕಾರ್ಟೇಷನ್ ಇಕ್ವೇಶನ್ ಫಾರ್ಮಲ್ ಇದೆ ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ, y ಮೈನಸ್ y1 ಡಿವೈಡ್ ಬೈ ಬಿ, z ಮೈನಸ್ z1 ಡಿವೈಡ್ ಬೈ ಸಿ ಆಗಿದೆ. ಓಕೆ, ಸೊ ಇವೆರಡರದ್ದು ವ್ಯಾಲ್ಯೂಸ್ನ ಫಿಲಪ್ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಎಕ್ಸ್ ಆಸ್ ಇಟ್ ಈಸ್ x1 ಅಂತಂದ್ರೆ ಎ ಪಾಯಿಂಟ್ ಏನಿದೆ 2 ಇದೆ, ಸೊ 2 ಬರೀತೀರಾ, ಡಿವೈಡ್ ಬೈ ಬಿ ಪಾಯಿಂಟ್ ಅಲ್ಲಿ ಫಸ್ಟ್ ಒನ್ ಏನಿದೆ 1 ಇದೆ. ಇದು ಇವನಾಗಿರ್ತಂದ್ರೆ a1 ಬರೀರಿ ಅಥವಾ ಎ ಬರೀರಿ. ಇದು ಎ, ಇದು ಬಿ, ಇದು ಸಿ, ಇದು x1 y1 z1. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ y1 ಎಷ್ಟಿದೆ -1 ಇದೆ, ಏನಿಲ್ಲ ಅಂದ್ರೆ -1 ಇರುತ್ತೆ. ಸೊ ಮೈನಸ್ ಮೈನಸ್ ಪ್ಲಸ್ 1 ಆಯಿತು. ಬಿ ಪಾಯಿಂಟು 2 ಇದೆ. ನೆಕ್ಸ್ಟ್ z ಮೈನಸ್ z1 ಎಷ್ಟಿದೆ 4 ಇದೆ, ಇಲ್ಲಿ -1 ಇದೆ. ಇದು 4 ಇಷ್ಟು ಬರೆದ್ರೆ ಕಾರ್ಟೇಷನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ ಸ್ಟೂಡೆಂಟ್ಸ್ ಈ ಕ್ವಶನ್ನು? ಎಸ್. ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ಇನ್ನು ಕ್ವಶನ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಏನು, ಫೈಂಡ್ ದ ಕಾರ್ಟೇಷನ್ ಇಕ್ವೇಶನ್ನೇ ಕೇಳಿದ್ದಾರೆ. ಇಲ್ಲಿ ಕಾರ್ಟೇಷನ್ ಇಕ್ವೇಶನ್ ಬರೀರಿ. ಅಗೇನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಅಂತಂದ್ರೆ ನಾವು ತೆಳಗಡೆ ಇದೆಯಲ್ಲ ಇದೇ ನಮ್ದು ಬಿ ಪಾಯಿಂಟ್ ಆಗಿರುತ್ತೆ, ಬಿ ವೆಕ್ಟರ್ ಆಗಿರುತ್ತೆ. ಓಕೆ, ಕಾರ್ಟೇಷನ್ ಫಾರ್ಮ್ ಬರೀಬೇಕಂದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ x1 ಡಿವೈಡ್ ಬೈ ಎ, y ಮೈನಸ್ y1 ಡಿವೈಡ್ ಬೈ ಬಿ, z ಮೈನಸ್ z1 ಡಿವೈಡ್ ಬೈ ಸಿ. ಇದು ಮೇಲ್ಗಡೆ ನೋಡೋದಿಲ್ಲ ನಾವು, ತೆಳಗಡೆ ಇರೋದೇ ಬಿ ಪಾಯಿಂಟ್ ಆಗಿರುತ್ತೆ. ಓಕೆ, ಅಂದ್ರೆ ಇವಾಗ ಏನೇನಾಯ್ತು, ಎಕ್ಸ್ ಮೈನಸ್ x1 ಎಷ್ಟಿದೆ -2 ಮೈನಸ್ ಮೈನಸ್ ಪ್ಲಸ್ ಎ ಎಷ್ಟಿದೆ 3 ಇದೆ. ನೆಕ್ಸ್ಟ್ y ಮೈನಸ್ y1 ಎಷ್ಟಿದೆ 4 ಇದೆ. ಅಗೇನ್ ಬಿ ಎಷ್ಟು ಕೊಟ್ಟಿದ್ದಾರೆ 5 ಇದೆ. z ಮೈನಸ್ z1 ಎಷ್ಟಿದೆ -5 ಅಂದ್ರೆ ಇದಾಯ್ತು +5. ಸಿ ಎಷ್ಟಿದೆ 6 ಇದೆ. ಇಷ್ಟೇ ನೋಡಿ ಸ್ಟೂಡೆಂಟ್, ಎಷ್ಟು ಬರೆದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈಸಿ ಇದೆ ಅಲ್ವಾ? ಅರ್ಥ ಆಗ್ತಾ ಇದೆನಾ? ಅರ್ಥ ಆಗ್ತಿದ್ರೆ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಸಿ ಎಷ್ಟಿದೆ 6 ಇದೆ. ಇಷ್ಟೇ ನೋಡಿ ಸ್ಟೂಡೆಂಟ್, ಇಕ್ವೇಶನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ದು ಇಲ್ಲಿ ಒಂದು ಕ್ಲಿಯರ್ ಆಯ್ತು. ಎಸ್, ಸೊ ಇವೆಲ್ಲಾನು 2 ಮಾರ್ಕ್ಸಲ್ಲಿ ಕೇಳುವಂಥದ್ದು, 1 ಮಾರ್ಕ್ಸಲ್ಲಿ ಬರುವಂಥ ಕ್ವಶನ್ಸ್ ಆಗಿದ್ದಾವೆ. ಓಕೆ, ಸೊ ಯಾಕೆ ನಾನು ಡೈರೆಕ್ಟಾಗಿ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ ಅಂದರೆ ರಿಲೇಟೆಡ್ ಇಲ್ಲಿವರೆಗೆ ಏನು ಡಿಸ್ಕಷನ್ ಮಾಡಿದೆ ಕಾನ್ಸೆಪ್ಟ್ ಅದು ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ, ಅದರ ಸಲುವಾಗಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್. ಅಗೇನ್ ದ ಕಾರ್ಟೇಷನ್ ಇಕ್ವೇಶನ್ ಆಫ್ ಅ ಲೈನ್ ಅಂತ ಕೇಳಿದ್ರೆ ಇವಾಗ ವೆಕ್ಟರ್ ಫಾರ್ಮುಲಾ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ವೆಕ್ಟರ್ ಫಾರ್ಮುಲಾ ಬರೀಬೇಕಂದ್ರೆ ಎ ವೆಕ್ಟರ್ ಬೇಕು, ಅಗೇನ್ ಲ್ಯಾಂಬ್ಡಾ ಬಿ ವೆಕ್ಟರ್ ಬೇಕು ನಮಗೆ. ಎ ವೆಕ್ಟರ್ ಎಲ್ಲಿರುತ್ತೆ, ಇಲ್ಲಿರುತ್ತೆ ನೋಡಿ, ಕರೆಕ್ಟಾ? ಸೊ ಇಲ್ಲಿರುತ್ತೆ ಅಂದರೆ ಇದನ್ನ ಮೊದಲಿಗೆ ನಾವು ಕಾರ್ಟೇಷನ್ ಫಾರ್ಮ್ ಪ್ರಾಪರ್ ಆಗಿ ಬರ್ಕೋಬೇಕು. ಓಕೆ, ಎಕ್ಸ್ ಮೈನಸ್ 5 ಸಾರಿ ಅಗೇನ್ ಇಲ್ಲಿ y ಮೈನಸ್ ಆಫ್ -4 ಬರೀಬೇಕಿದು ಡಿವೈಡ್ ಬೈ 7, ಯಾಕಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತೆ ಅದು. ನೆಕ್ಸ್ಟ್ ಇಲ್ಲಿ z -6 ಡಿವೈಡ್ ಬೈ 2, ಅದರ ಅಪೋಸಿಟ್ ಸೈನ್ ಅನ್ನೋದು ತಗೊಳ್ಳೋದಿರುತ್ತೆ. ಇವಾಗ ಬರೀರಿ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎ ವೆಕ್ಟರ್ ಏನಾಗುತ್ತೆ 5i ಕ್ಯಾಪ್ ಮೈನಸ್ 4j ಕ್ಯಾಪ್, ಇಲ್ಲಿ ಮೈನಸ್ ಆಗಿರುತ್ತೆ ನೋಡಿ. ಅಗೇನ್ ಇಲ್ಲಿ ಪ್ಲಸ್ 6j ಕ್ಯಾಪ್ ಇದಾಗಿದೆ ವೆಕ್ಟರ್ ಎ, ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ತೆಳಗಡೆ ಇದೆಯಲ್ಲ ಇದೇ ನಮ್ದು ಬಿ ವೆಕ್ಟರ್ 3i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಇದಾಗಿದೆ ನಮ್ದು ವೆಕ್ಟರ್ ಫಾರ್ಮ್. ಇಷ್ಟೇ ಸಿಂಪಲ್. ಅರ್ಥ ಆಯ್ತಾ? ಎಸ್ ಎಸ್, ಇಲ್ಲಿಂದ ನಾವು ಆಲ್ರೆಡಿ ನಾನು ಇದನ್ನ ಡಿಸ್ಕಷನ್ ಮಾಡಿದೆ. ಎಂಗಲ್ ಬಿಟ್ವೀನ್ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಹೇಳಿದ್ನಲ್ವಾ? ಸೊ ಅದೇ ಕ್ವಶನ್ನ ಇಲ್ಲಿ ಮತ್ತೆ ಕೇಳಿದ್ದಾರೆ. ಏನು, ಫೈಂಡ್ ದ ಎಂಗಲ್ ಬಿಟ್ವೀನ್ ದ ಪೇರ್ಸ್ ಅಂತ ಕೇಳಿದ್ದಾರೆ. ಸೊ ಏನಿದೆ ಫಾರ್ಮುಲಾ ನಮ್ದು, ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಏನಿದೆ b1 ಡಾಟ್ b2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಅ b1 ನ ಮ್ಯಾಗ್ನಿಟ್ಯೂಡ್ ಆಫ್ ಅ b2. ಓಕೆ, ಸೊ b1 ಡಾಟ್ b2 ಅಂದ್ರೆ ಇವೆರಡರದ್ದು ಡಾಟ್ ಪ್ರಾಡಕ್ಟ್ ಮಾಡಿ ಬರೀತೀರಾ. ಅಗೇನ್ ಮ್ಯಾಗ್ನಿಟ್ಯೂಡ್ ಆಫ್ ಅ b1, ಇಲ್ಲಿದೆ ನಮ್ದು b1, ಇದು ಇದೆ b2. ಇದನ್ನ ನೀವು ಸಾಲ್ವ್ ಮಾಡ್ಬೋದಲ್ವಾ ಸ್ಟೂಡೆಂಟ್ಸ್? 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ನಲ್ಲ, ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿದೆಯಲ್ವಾ? ಸೊ ಇದನ್ನೇ ಥರಾನೇ ಸಾಲ್ವ್ ಮಾಡುವಂಥದ್ದಾಗಿದೆ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡಿ. ಡೆಫಿನೆಟ್ ಆಗಿ 2 ಮಾರ್ಕ್ಸದ್ದು ಎಂಗಲ್ ಬಿಟ್ವೀನ್ ಮೇಲೇ ಕ್ವಶನ್ ಬರುವಂಥದ್ದು. ಇದರ ಮೇಲೆ 2 ಕ್ವಶನ್ಸ್ ಇದೆ, ಸಾಲ್ವ್ ಮಾಡ್ತೀರಲ್ವಾ? ಸೊ ಅರ್ಥ ಆಗಿದೆ ಏನಿಲ್ಲ, ಬಸ್ಟ್ ಇವೆರಡನ್ನು
ಡಾಟ್ ಪ್ರಾಡಕ್ಟ್ ಮಾಡ್ಕೊಂಡು ಮೇಲ್ಗಡೆ ಬರೀರಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಫಸ್ಟ್ ಬರ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಸಿ ತೆಳಗೆ ಬರೀತೀರ. ಇದನ್ನ ಸಿಂಪ್ಲಿಫೈ ಮಾಡಿ ಬರೆದು ಕಾಸ್ಟ್ನ ಈ ಕಡೆ ಶಿಫ್ಟ್ ಮಾಡಿಬಿಡೋದು, ಅಷ್ಟೇ ಇರುತ್ತೆ ನೋಡಿ. ಅದೇ ತರನಾಗಿ ಇಲ್ಲಿ 2 ಕ್ವಶನ್ಸ್ಗಳಿದ್ದಾವೆ. ಸೊ ಈ 3ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಅದಾದ್ಮೇಲೆ ಕಾರ್ಟೇಶಿಯನ್ ಫಾರ್ಮ್ದು ಅಗೇನ್ ಇದನ್ನು ಸ್ಟೂಡೆಂಟ್ ಸಾಲ್ವ್ ಮಾಡಿದ್ದೀನಿ ನಾನು. ಇದ್ರದ್ದು ಏನಾಗುತ್ತೆ ಇಲ್ಲಿ ಫಾರ್ಮುಲಾ ಅಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ಸ್ ಟು a1 a2 ಪ್ಲಸ್ b1 b2 ಪ್ಲಸ್ c1 c2 ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಇದ್ರದ್ದು a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್. ಅಗೇನ್ ನೆಕ್ಸ್ಟ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ಓಕೆ, ಇದು ನಿಮ್ಮದು a1 b1 c1, ಇದು a2 b2 c2. ಜಸ್ಟ್ ವ್ಯಾಲ್ಯೂ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡಿ. ಓಕೆ, ಇದೇ ತರನಾಗಿ ಇಲ್ಲಿ 2 ಕ್ವಶನ್ಸ್ಗಳು ಇದಾವೆ. ಓಕೆ, ಸೊ ಇದಿಷ್ಟು ಕ್ವಶನ್ನ ಸಾಲ್ವ್ ಮಾಡ್ಕೊಳ್ಳಿ. ಒಳಗೆ ಕಾನ್ಸೆಪ್ಟ್ ಯಾವ ಥರ ಇದೆ, ಆಮೇಲೆ ಫಾರ್ಮುಲಾಸ್ಗಳು ಏನೇನಿದಾವೆ ಅಂತ ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಸೊ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಫಾಸ್ಟ್. ಮ್ಯಾಕ್ಸಿಮಮ್ ಇನ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಓಕೆ, ಮಾಡೋಣ ಅದನ್ನು ಕೂಡ ಫ್ರೆಂಡ್ಸ್, ಡೋಂಟ್ ವರಿ. ಓಕೆ, ಸೊ ಮೊದಲೇದಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೈನ್ಸ್ ಅಂತಂದ್ರೆ ಇಲ್ಲಿ 2 ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳು ಬರುವಂಥದ್ದು. ಓಕೆ, ಸೊ ಇಲ್ಲಿದೆ ನಿಮ್ಮದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾನ್ಸೆಪ್ಟ್ ಬರುವಂಥದ್ದು. ಅದನ್ನು ನಾನು ಇವಾಗ ಮೇನ್ ಫಾರ್ಮುಲಾಸ್ಗಳನ್ನ ಇವಾಗ ಡಿಸ್ಕಷನ್ ಮಾಡ್ತೀನಿ, ಯಾಕಂದರೆ ಡೆರಿವೇಷನ್ ಅಂತೂ ಬರಲ್ಲ ಎಕ್ಸಾಮಲ್ಲಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಕ್ಯೂ ಲೈನ್ಸ್, ಇದು ಮೇನ್ ಇಂಪಾರ್ಟೆಂಟು. ಸ್ಕ್ಯೂ ಲೈನ್ಸ್ ಅಂದರೆ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಸೊ 2D ಒಳಗೆ ನಾವು ನೋಡ್ತಾ ಹೋದರೆ ಗೊತ್ತಾಗಲ್ಲ. ಇವಾಗ ನೋಡಿ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಈ ಥರ ಇರುತ್ತೆ ಸ್ಟೂಡೆಂಟ್ಸ್ ಇದು. ಓಕೆ, ಸೊ ಈ ಥರ ಇರುತ್ತೆ. ಸೊ ಇಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಜನರೇಟ್ ಆಗುತ್ತೆ. ಇದು ನೋಡಿ 3Dಯಲ್ಲಿ ನೋಡ್ತಿರಲ್ವಾ, ಈ ಥರ ಗೊತ್ತಾಗುತ್ತೆ. ಅದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡೋದಾಗಿರುತ್ತೆ. ಸೊ ಅದರದ್ದು 2 ಫಾರ್ಮುಲಾಸ್ಗಳಿದೆ, 2 ರಿಸಲ್ಟ್ಸ್ಗಳಿದೆ, ಒಂದು ವೆಕ್ಟರ್ ಫಾರ್ಮು ಮತ್ತು ಒಂದು ಕಾರ್ಟೇಶಿಯನ್ ಫಾರ್ಮು. ಅದು ಯಾವ ಥರ ಇದೆ ಅಂತ ನೋಡ್ತಾ ಹೋದರೆ ಫಸ್ಟ್ ಇದು ಇರುವಂಥದ್ದು ವೆಕ್ಟರ್ ಫಾರ್ಮ್ ಸ್ಟೂಡೆಂಟ್ಸ್. ವೆಕ್ಟರ್ ಈಕ್ವೇಷನ್ ಕೊಟ್ಟರಾಗ ವೆಕ್ಟರ್ ಈಕ್ವೇಷನ್ ಯಾವ ಥರ ಇರುತ್ತೆ, ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಅಂತ ಕೊಡ್ತಾರೆ, ಅಂದರೆ a ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್. ಅಂದರೆ ಇಲ್ಲಿ 2 ಇರೋದ್ರಿಂದ ಇದು a1 b1 ಅಂತ ಕೊಡ್ತಾರೆ. ಅಗೇನ್ ಇನ್ನೊಂದು ವೆಕ್ಟರ್ದು ಈಕ್ವೇಷನ್ ಕೊಟ್ಟಿರ್ತಾರೆ, ಇಲ್ಲಿ a2 ವೆಕ್ಟರ್ ಪ್ಲಸ್ ಮ್ಯೂ ಇಂಟು b2 ವೆಕ್ಟರ್. 2 ವೆಕ್ಟರ್ ಈಕ್ವೇಷನ್ ಒಳಗೆ ಕೊಟ್ಟರೆ ಅವಾಗ ಈ ವೆಕ್ಟರ್ ಡಿಸ್ಟೆನ್ಸ್ ಫಾರ್ಮುಲಾ 2 ಸೇಮ್ ಇದೆ, ಡಿಸ್ಟೆನ್ಸ್ ಫಾರ್ಮುಲಾನ ಯೂಸ್ ಮಾಡೋದು. ಏನು b1 ಕ್ರಾಸ್ b2 ಇವೆರಡರದ್ದು ಕ್ರಾಸ್ ಪ್ರಾಡಕ್ಟು ಡಾಟ್ a2 ಮೈನಸ್ a1. ಇದರಲ್ಲಿ ಇದನ್ನ ಕಳೆದ್ಬಿಟ್ಟು ಇದು ಮೈನಸ್ ಆಗಬೇಕಾಗಿತ್ತು, ಇಂಟು ಬಂದಿದೆ ಸ್ಟೂಡೆಂಟ್ಸ್. ಇದು ಮೈನಸ್ಸು a2 ಮೈನಸ್ a1 ಆಗೋದು. ಅದಾದ್ಮೇಲೆ ಡಿವೈಡ್ ಬೈ b1 ಕ್ರಾಸ್ b2 ಮ್ಯಾಗ್ನಿಟ್ಯೂಡ್. ಇಷ್ಟೇ ಇರುವಂಥದ್ದು ವೆಕ್ಟರ್ ಪ್ರಾಡಕ್ಟ್. ಅದೇ ಏನಾದರೂ ಕಾರ್ಟೇಶಿಯನ್ ಪ್ರಾಡಕ್ಟ್ ಈ ಫಾರ್ಮೆಟ್ ಒಳಗೆ ಕೊಡ್ತಾರೆ ಕ್ವಶನ್ಸ್ ಕೆಲವೊಂದ್ಸತಿ. ಈ ಥರ ಕೊಟ್ಟಾಗ ಫಾರ್ಮುಲಾ ಸ್ವಲ್ಪ ಲೆಂದಿ ಅನ್ಸುತ್ತೆ. 2 ಸೇಮೇ ಇದೆ, ಅದನ್ನೇ ಅವ್ರು ಇಲ್ಲಿ ಸಿಂಪ್ಲಿಫೈ ಮಾಡಿ a2 ಮೈನಸ್ a1 ಮಾಡ್ತೀರಲ್ವಾ, ಅದನ್ನೇ ಇಲ್ಲಿ ಮೇಲ್ಗಡೆ ಬರ್ಕೊಂಡಿದ್ದಾರೆ ಅವರು. ಕೆಳಗಡೆ ಇದು ಪೂರಾ b1 ತೆಳಗಡೆ ಇದೆಲ್ಲ, ಇದು b1 ವೆಕ್ಟರ್ದಾಗಿರುತ್ತೆ ಡೈರೆಕ್ಷನ್ ರೇಷಿಯೋಸ್, ಇದು b2 ವೆಕ್ಟರ್ದು. ಅದರ ತೆಳಗಡೆನೆ ಅದರದ್ದು ಮ್ಯಾಗ್ನಿಟ್ಯೂಡ್ ಇದೆ. ಓಕೆ, ಸೊ ಇದು ಬಂದಾಗ ಯಾವ ಥರ ಮಾಡಬೇಕು ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ, ಅದನ್ನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇವಾಗ ಫಸ್ಟು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಬೈ ಚಾನ್ಸ್ 2 ಪ್ಯಾರಲಲ್ ವೆಕ್ಟರ್ಸ್ಗಳು ಕೊಟ್ಟಾಗ ಅವಾಗ ಏನು ಮಾಡ್ಬೇಕಂದ್ರೆ ಇದು ಭಾಳ ಸಿಂಪಲ್. ಅಂದರೆ ಇವೆರಡು ಸೇಮ್ ಆಗಿತ್ತು ಅಂತ ಅನ್ಕೊಳ್ಳಿ. ಯಾವ ಥರ ಕೊಡ್ತಾರೆ ಅಂದರೆ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು a1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್. ಅಗೇನ್ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು a1 ಪ್ಲಸ್ ಮ್ಯೂ ಇಂಟು ಇದು ಬಿನೇ ಇರುತ್ತೆ, ಇದು ಚೇಂಜಸ್ ಇರಲ್ಲ. ಇವೆರಡು ವೆಕ್ಟರ್ಸ್ಗಳು ಸೇಮ್ ಕೊಟ್ಟಿದ್ರಂದ್ರೆ ಬಿ ಜಾಗದಲ್ಲಿ ಅವಾಗ ನಾವು ಪ್ಯಾರಲಲ್ ವೆಕ್ಟರ್ ಅಪ್ಲೈ ಮಾಡ್ಬೇಕು. ಇಲ್ಲಿ b1 b2 ಎರಡು ತೊಗೊಂಡಿದ್ವಲ್ಲ, ಇಲ್ಲಿ ಜಸ್ಟ್ ಬಿ ಮಾತ್ರ ಬರುತ್ತೆ. ಕ್ರಾಸ್ a2 ಮೈನಸ್ a1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇದ್ರ ಮೇಲಿನ ಕ್ವಶನ್ಸ್ಗಳನ್ನು ಇವತ್ತಿನ ದಿವಸ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಇವೆರಡು ಫಾರ್ಮುಲಾಸ್ಗಳನ್ನ ನೆನ್ಪಿಟ್ಕೋಬೇಕು. ಸರಿ, ನನಗೆ ಇದೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಅಂತಂದ್ರೆ ಇದನ್ನ ನೀವು ವೆಕ್ಟರ್ ಫಾರ್ಮುಲಾ ಕನ್ವರ್ಟ್ ಮಾಡ್ಕೊಂಡು ಈ ಥರ ಮೆಥಡಿಂದನೂ ಸಾಲ್ವ್ ಮಾಡಬಹುದು, ಅದು ಕೂಡ ಕರೆಕ್ಟೇ ಇರುತ್ತೆ. ಓಕೆ, ಎಸ್. ಸೊ ಇವಾಗ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಕ್ವಶನ್, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಲೈನ್. ನೋಡಿ ಇಲ್ಲಿ 2 ಲೈನ್ಸ್ ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಸೊ 2 ಲೈನ್ನ ಈಕ್ವೇಷನ್ನ ಇಟ್ಕೊಂಡು ನಾವು ಇವಾಗ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ನೋಡಿ ಫಸ್ಟ್ ಒನ್ ಇಲ್ಲೇನಿದೆ ನೋಡಿ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಏನಂತ, ಇದು ನಿಮ್ಮದು ಫಸ್ಟ್ ವ್ಯಾಕ್ಟರ್ ಅಂದರೆ ಇಲ್ಲಿದೆ ನೋಡಿ, ಇಷ್ಟೇ. ಇದು ನಿಮ್ಮದು a1 ವ್ಯಾಕ್ಟರ್ ಆಗಿರುತ್ತೆ, ಇದು ನಿಮ್ಮದು b1 ವ್ಯಾಕ್ಟರ್ ಇಲ್ಲಿದೆ. ಇದು ನಿಮ್ಮದು ಇಲ್ಲಿ ತನಕ k ವರೆಗೂ ಇದು ನಿಮ್ಮದು a2 ವ್ಯಾಕ್ಟರ್, ಇದು b2 ವ್ಯಾಕ್ಟರ್ ಆಗಿರುತ್ತೆ. ಕರೆಕ್ಟಾ? ಸೊ ಅದನ್ನ ನಾವಿಲ್ಲಿ ಪ್ರಾಪರ್ ಆಗಿ ಬರ್ಕೋಬೇಕು ಇವಾಗ. ಸೊ ಫಸ್ಟ್ ಗೆ ಕಂಪ್ಲೀಟ್ ಆಗಿ ಬರ್ಕೊಂಡ್ಬಿಡೋಣ. a1 ವ್ಯಾಕ್ಟರ್ ಎಲ್ಲಿರುತ್ತೆ ಅಂತ ಗೊತ್ತಾಯ್ತಲ್ವಾ, ಇದು ನಿಮ್ದು i ಪ್ಲಸ್ ಜೆ ಆಗಿದೆ. 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. i ಪ್ಲಸ್ ಜೆ, ಇದು a1 ವ್ಯಾಕ್ಟರ್ ಇದೆ. ನೆಕ್ಸ್ಟ್ a2 ವ್ಯಾಕ್ಟರ್. a2 ವ್ಯಾಕ್ಟರ್ ಏನಿದೆ, ಸೊ a2 ವ್ಯಾಕ್ಟರ್ ಇಲ್ಲಿದೆ ನೋಡಿ, 2i ಕ್ಯಾಪ್
ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್, ಇದು A2 ವ್ಯಾಕ್ಟರ್. ನೆಕ್ಸ್ಟ್ B1 ವ್ಯಾಕ್ಟರ್. B1 ವ್ಯಾಕ್ಟರ್ ಇಲ್ಲಿದೆ ನೋಡಿ, 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಅಗೇನ್ B2 ವ್ಯಾಕ್ಟರ್ 3i ಕ್ಯಾಪ್ ಮೈನಸ್ 5j ಕ್ಯಾಪ್ ಪ್ಲಸ್ 2k ಕ್ಯಾಪ್, ಇದು B2 ವ್ಯಾಕ್ಟರ್ ಆಗಿದೆ. ಓಕೆ, ಇಷ್ಟು ಇನ್ಫಾರ್ಮೇಶನ್ ಬರ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಇದೆ. ಸೊ ಫಾರ್ಮುಲಾ ಅಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನ್ ಮಾಡ್ಕೋಬೇಕು ಫಾರ್ಮುಲಾ ಸಲುವಾಗಿ? B1 ಕ್ರಾಸ್ B2 ಮಾಡಬೇಕು, A2 ಮೈನಸ್ A1 ಮಾಡಬೇಕು. ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ, ಅದಾದ್ಮೇಲೆ B1 ಕ್ರಾಸ್ B2 ಮಾಡೋಣ, ಅದ್ ಮ್ಯಾಗ್ನಿಟ್ಯೂಡ್ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ಅಂದ್ರೆ ಫಸ್ಟ್ ನಾವಿಲ್ಲಿ ಸಿಂಪ್ಲಿಫೈ ಮಾಡಬೇಕಾಗಿರೋದು A2 ಮೈನಸ್ A1, A2 ಮೈನಸ್ A1 ವ್ಯಾಕ್ಟರ್ ನ ಫೈಂಡ್ ಮಾಡೋಣ. ಸೊ A2 ಮೈನಸ್ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, x2 ಮೈನಸ್ x1 ಅಂದಾಗಲ್ವಾ. 2 ಮೈನಸ್ 1 ಮಾಡಿದ್ರೆ ಏನ್ ಬರುತ್ತೆ? 1 ಬರುತ್ತೆ. ಅಂದ್ರೆ ಐ ಕ್ಯಾಪ್ ಆಯ್ತು. ಇಲ್ಲಿ ಜೆ ಮೈನಸ್ ಜೆ ಅಂದ್ರೆ 0 ಆಗಿ ಹೋಗ್ಬಿಡ್ತು, ಯಾಕಂದ್ರೆ ಇಲ್ಲಿ ಜೆ 1 ಪ್ಲಸ್ 1 ಮೈನಸ್ 1 ಅಂದ್ರೆ 0 ಆಯ್ತಲ್ವಾ. ಸೊ 0 ಜೆ ಕ್ಯಾಪ್ ಬರಲಿಲ್ಲ ಅಂದ್ರೆ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಕೆ ಮಾಡ್ತೀರಾ. ಕೆ ಮೈನಸ್ 0 ಅಂದ್ರೆ ಮೈನಸ್ ಕೆನೇ ಆಗುತ್ತೆ. ಓಕೆ, ಅಂದ್ರೆ ನಿಮಗೆ ಟೋಟಲ್ ಆಗಿ ಸಿಕ್ಕಿರೋದಿಲ್ಲಿ ಐ ಮೈನಸ್ ಕೆ ಕ್ಯಾಪ್, ಇಷ್ಟೇ, ಜೆ ಇಲ್ಲ ಇಲ್ಲಿ. ನೆಕ್ಸ್ಟ್ A2 ಮೈನಸ್ A1 ಸಿಕ್ಕಾದ್ಮೇಲೆ B1 ಕ್ರಾಸ್ B2 ಮಾಡ್ಕೋಬೇಕಾ ಇವಾಗ. ಸೊ ಕ್ರಾಸ್ ಪ್ರಾಡಕ್ಟ್ ಯಾವ ತರ ಮಾಡ್ತೀವಿ ಸ್ಟೂಡೆಂಟ್ಸ್? ನಾವು B1 ಕ್ರಾಸ್ B2 ನ ಫಸ್ಟ್ ಡಿಟರ್ಮಿನೆಂಟ್ ಮೆಥಡ್ ನ ಬರ್ಕೊಂತೀವಿ. ಫಸ್ಟ್ ಇಲ್ಲಿ ಐ ಜೆ ಕೆ ಅಂತ ಬರ್ಕೋತೀವಿ. ಇಲ್ಲಿ B1 ವ್ಯಾಕ್ಟರ್ದು ಡೈರೆಕ್ಷನ್ ರೇಷಿಯೋಸ್ ಅಂದ್ರೆ ಕಾಂಪೋನೆಂಟ್ಸ್ ನ ಬರ್ಕೋತೀವಿ. ಫಸ್ಟ್ ವ್ಯಾಕ್ಟರ್ ಏನೇನಿದೆ ನೋಡಿ, 2 ಇದೆ, ಮೈನಸ್ 1 ಇದೆ, 1 ಇದೆ. ನೆಕ್ಸ್ಟ್ ಇಲ್ಲಿ 3 ಇದೆ, ಮೈನಸ್ 5 ಇದೆ, 2 ಇದೆ. ಸೊ ಇದನ್ನ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಹೇಗೆ ತರ ಬರುತ್ತೆ ನೋಡಿ, ಇಲ್ಲಿ ಸೈನ್ ಏನಾಗುತ್ತೆ? ಪ್ಲಸ್ ಮೈನಸ್ ಪ್ಲಸ್ ಆಗಿರುತ್ತೆ. ಓಕೆ, ಫಸ್ಟು ಐ ಇಂಟು ಬ್ರಾಕೆಟ್, ಇದಿಷ್ಟು ಕ್ಯಾನ್ಸಲ್ ಆಯ್ತಾ. ಸೊ ಇದಿಷ್ಟು ಕ್ಯಾನ್ಸಲ್ ಆಗಿಬಿಟ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮೈನಸ್ 2 ಮೈನಸ್ ಮೈನಸ್ ಪ್ಲಸ್ 5, ಕರೆಕ್ಟಾ? ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ಳೋದು ಬಹಳ ಸ್ಟೂಡೆಂಟ್ಸ್. ಇದು ಪೂರಾ ಕ್ಯಾನ್ಸಲ್ ಆಗುತ್ತೆ. 2 ಇಂಟು ಮೈನಸ್ 1 ಮೈನಸ್ 2, ಇಲ್ಲೊಂದು ಫಾರ್ಮುಲಾ ಮೈನಸ್, ಅಗೇನ್ 1 ಮೈನಸ್ ಮೈನಸ್ ಪ್ಲಸ್ ಆಯ್ತು, ಇದು ಐ ಕ್ಯಾಪ್. ನೆಕ್ಸ್ಟ್ ಮೈನಸ್ ಜೆ ಅಕಾರ್ಡಿಂಗ್ ಟು ಫಾರ್ಮುಲಾ. ಸೊ ಇದು ಕ್ಯಾನ್ಸಲ್ ಆಯ್ತು ಸ್ಟೂಡೆಂಟ್ಸ್. ಇವಾಗ 2 ಇಂಟು 2 4 ಆಗುತ್ತೆ, ಮೈನಸ್ 4 ಆಗುತ್ತೆ ನೋಡಿ ಇಲ್ಲಿ, ಕರೆಕ್ಟಾ? ಸೊ ಯಾವುದು ಜೆ ತಗೊಂಡ್ವಿ ಅಂದ್ರೆ ಇಲ್ಲಿ ಏನಾಗಿದೆ? 2 ಇದೆ. ಸೊ 2 ಇಂಟು 2 4 ಬರೀತೀರಾ, ಮೈನಸ್ 3 ಇಂಟು 1 ಮಾಡ್ತೀರಾ. ಆಮೇಲೆ ಅದು ಕೂಡ ಸಾರಿ, ಇದು 3 ಬರೀಬೇಕಲ್ಲ, ನಾವು 1 ಬರುತ್ತೆ. 3 ಇಂಟು 1 3 ಆಗಿದೆ. ಸೊ ಇದು ಮುಗೀತಾ. ನೆಕ್ಸ್ಟ್ ಇವಾಗ ಕೆ ಮಾಡ್ಕೋಬೇಕು, ಪ್ಲಸ್ ಕೆ ಇಂಟು ಬ್ರಾಕೆಟ್. ಇವಾಗ ಏನಾಗುತ್ತೆ ನೋಡಿ, ಇದು ಪೂರಾ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆದ್ರೆ 5 ಇಂಟು 2 ಮೈನಸ್ 10, ನೆಕ್ಸ್ಟ್ ಮೈನಸ್ಸು ಮೈನಸ್ 10, 3 ಇಂಟು 1 ಅಂದ್ರೆ ಮೈನಸ್ ಮೈನಸ್ ಪ್ಲಸ್ 3. ಸೊ ಇವಾಗ ಲಾಸ್ಟ್ ಅಲ್ಲಿ ನಮ್ದು B1 ಕ್ರಾಸ್ B2 ವ್ಯಾಕ್ಟರ್ ಸಿಕ್ಕಾಗತ್ತೆ. ಓಕೆ, ಸೊ 5 ಮೈನಸ್ 2 ಅಂದ್ರೆ ಎಷ್ಟಾಯ್ತು ಸ್ಟೂಡೆಂಟ್ಸ್? 3 ಐ ಕ್ಯಾಪ್ ಆಯ್ತಾ. ಓಕೆ, ಪ್ಲಸ್ ಇದೆ ಇದು ಸೈನು. ನೆಕ್ಸ್ಟ್ ಒನ್ನು ಮೈನಸ್ ಇದೆ, ಇಲ್ಲಿ ಮೈನಸ್ ಜೆ. 4 ಮೈನಸ್ 3 ಅಂದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ 1 ಅಂದ್ರೆ ಇದು ಜೆನೇ ಆಯ್ತು, ಮೈನಸ್ ಜೆ ಕ್ಯಾಪ್ ಆಯ್ತು. ಇದು ಮೈನಸ್ 10 ಅಂದ್ರೆ ಮೈನಸ್ 7 ಆಯ್ತು. 10 ಮೈನಸ್ 3 ಅಂದ್ರೆ 7 ಆಗುತ್ತೆ, ಮೈನಸ್ ಕೆ ಕ್ಯಾಪ್. ಸೊ ಇವಾಗ ನಮಗೆ ಸಿಕ್ಕಿರೋದು B1 ಕ್ರಾಸ್ B2 ಆನ್ಸರ್. ಸೊ B1 ಕ್ರಾಸ್ B2 ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು? ಇವಾಗ ಇದ್ರದ್ದು ಒಂದು ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್ B2, ಯಾಕಂದ್ರೆ ಫಾರ್ಮುಲಾದಲ್ಲಿ ನಮಗೆ ರಿಕ್ವೈರ್ಡ್ ಇದೆ ಇದು. ಸೊ ಮ್ಯಾಗ್ನಿಟ್ಯೂಡ್ ಯಾವ ತರ ಮಾಡ್ಕೋತೀವಿ ಸ್ಟೂಡೆಂಟ್ಸ್? ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್, ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ ಮೈನಸ್ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಮೈನಸ್ 7 ಸ್ಕ್ವೇರ್. ಓಕೆ, ಸೊ 3 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ? 9 ಆಗುತ್ತೆ. 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. 7 ಸ್ಕ್ವೇರ್ 49 ಆಗುತ್ತೆ. ಅಂದ್ರೆ 49 ಪ್ಲಸ್ 1 ಅಂದ್ರೆ 50, 50 ಪ್ಲಸ್ 9 ಅಂದ್ರೆ 59. ಸೊ ರೂಟ್ 59 ಬಂತು B1 ಕ್ರಾಸ್ B2 ಆಯ್ತಲ್ವಾ. ಎಲ್ಲ ಆನ್ಸರ್ ಸಿಕ್ಕಾಯ್ತು. ಸೊ ಇನ್ನೇ ಜಸ್ಟ್ ಫಾರ್ಮುಲಾದಲ್ಲಿ ಫಿಲ್ಅಪ್ ಮಾಡಿ ಕಂಪ್ಲೀಟ್ ಮಾಡೋದು, ಇಷ್ಟೇ ಇರುತ್ತೆ ನೋಡಿ, ಎಷ್ಟು ಈಸಿ ಇದೆ. ಸೊ ಇವಾಗ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಫಾರ್ಮುಲಾ ಏನಿತ್ತು? ಡಿ ಇಸ್ ಈಕ್ವಲ್ಸ್ ಟು B1 ಕ್ರಾಸ್ B2 ಆಲ್ರೆಡಿ ಮಾಡಾಗಿದೆ, ವ್ಯಾಕ್ಟರ್ ಬಂದಿದೆ, ಡಾಟ್ A2 ಮೈನಸ್ A1, ಈ ವ್ಯಾಕ್ಟರ್ ಕೂಡ ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಓಕೆ, ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ಕ್ರಾಸ್. ಇದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್ ಫಾರ್ಮುಲಾ ಬರೆಯೋದಕ್ಕೆ. ಫಾರ್ಮುಲಾ ಬರೀದೇನೆ ಡೈರೆಕ್ಟ್ ಬರೀತಾರೆ, ಅದನ್ನ ಮಾಡಬೇಡಿ. ಫಾರ್ಮುಲಾ ಒಂದು ಮಾರ್ಕ್ಸ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಫಿಲ್ಅಪ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇವಾಗ ಫಿಲ್ಅಪ್ ಮಾಡಿ ಏನೇನು ಬಂತು ಆನ್ಸರ್? ಡಿ ಇಸ್ ಈಕ್ವಲ್ಸ್ ಟು B1 ಕ್ರಾಸ್ B2 ಆನ್ಸರ್ ಎಷ್ಟಿದೆ? 3 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ 7 ಕೆ ಕ್ಯಾಪ್. ಓಕೆ, ಇದು ಆಯ್ತು. ನೆಕ್ಸ್ಟ್ ಡಾಟ್ A2 ಮೈನಸ್ A1 ಆನ್ಸರ್ ಇಲ್ಲಿದೆ ನೋಡಿ, ಜಸ್ಟ್ ಐ ಮೈನಸ್ ಕೆ ಇದೆ, ಹೋಲ್ ಡಿವೈಡ್ ಬೈ ಇದು ಬಂದಿದೆ ರೂಟ್ 59 ಇಸ್ ಈಕ್ವಲ್ಸ್ ಟು ಐ ಡಾಟ್ ಐ ಮಾಡ್ತೀವಲ್ವಾ ನಾವು. ಓಕೆ, ಅಂದ್ರೆ 3 ಇಂಟು 1 ಅಂದ್ರೆ ಇದಾಗುತ್ತೆ 3, ಜೆ ಅಂತಿಲ್ಲ 0 ಆಗಿಬಿಡ್ತು. 7 ಇಂಟು ಮೈನಸ್ ಮೈನಸ್ ಪ್ಲಸ್ 7 ಇಂಟು 1 ಅಂದ್ರೆ 7 ಆಯ್ತು. ಇದು ಡಿವೈಡ್ ಬೈ ಇದು ರೂಟ್ 59. ಸೊ 7 ಪ್ಲಸ್ 3 ಅಂದ್ರೆ ಎಷ್ಟಾಯ್ತು ಸ್ಟೂಡೆಂಟ್ಸ್? 10 ಡಿವೈಡ್ ಬೈ ರೂಟ್ 59 ಈಸ್ ದ ಡಿಸ್ಟೆನ್ಸ್ ಆನ್ಸರ್. ಅರ್ಥ ಆಯ್ತಲ್ವಾ ಇದು ಯಾವ ತರ ಮಾಡಿದ್ವಿ ಅಂತ ಸ್ಟೂಡೆಂಟ್ಸ್?
ಸೊ ಡಿ ಇಸ್ ಈಕ್ವಲ್ಸ್ ಎಷ್ಟಿದೆ 10 ಡಿವೈಡ್ ಬೈ √59 ಇಲ್ಲಿವರೆಗೂ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುವಂತದ್ದಾಗಿದೆ. A2 - A1 1 ಮಾರ್ಕ್ಸು, B1 × B2 1 ಮಾರ್ಕ್ಸು, ಲಾಸ್ಟ್ ಆನ್ಸರ್ಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಈಸಿಯೆಸ್ಟ್ ಕ್ವಶನ್ ಆರಾಮಾಗಿ 3 ಮಾರ್ಕ್ಸ್ ತಗೊಳ್ಬಹುದು. ಮೇನ್ ಫಾರ್ಮುಲಾ ಒಂದು ನೆನಪಿದ್ರೆ ಸಾಕು, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅದಾಗಿದೆ. ಅರ್ಥ ಆಯ್ತಾ? ಇದೇ ತರನಾಗಿ ಇನ್ನೊಂದು ಕ್ವಶನ್ ಎಕ್ಸಸೈಸ್ ಅಲ್ಲಿ ಬರ್ತೀನಿ ನಾನು ಇವಾಗ. ಎಕ್ಸಸೈಸ್ ಅಲ್ಲಿ 12th ಎಕ್ಸಾಂಪಲ್ ಇದೆ, ಇದು ಕೂಡ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ, ಇದನ್ನು ಕೂಡ ಸಾಲ್ವ್ ಮಾಡೋಣ. ಮತ್ತೊಂದಿಷ್ಟು ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ಎಸ್, ಅಬ್ಸರ್ವ್ ಮಾಡಿ, ಇಲ್ಲೇನಿದೆ, ಇಲ್ಲಿ ಕೂಡ ಸೇಮ್ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತಾನೆ ಕೇಳ್ತಾರೆ ಬಿಟ್ವೀನ್ ದ 2 ಲೈನ್. ಇವು ವೆಕ್ಟರ್ ಫಾರ್ಮ್ ಕೊಟ್ಟರೆ ಅಂದ್ರೆ ವೆಕ್ಟರ್ ಫಾರ್ಮುಲಾನೇ ಯೂಸ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ ಫಸ್ಟ್ ಇವಾಗ ನಾನು ರಿಸಲ್ಟ್ ನ ಬರ್ಕೊಂಡ್ಬಿಡೋಣ. ಸೊ ಯಾವೆಲ್ಲ ರಿಸಲ್ಟ್ಸ್? A1 ವ್ಯಾಕ್ಟರ್, A1 ವ್ಯಾಕ್ಟರ್ ಎಲ್ಲಿದೆ ಸ್ಟೂಡೆಂಟ್ಸ್? ಇದು ನಮ್ದು A1 ವ್ಯಾಕ್ಟರ್ I + 2j + k. ನೆಕ್ಸ್ಟ್ A2 ವ್ಯಾಕ್ಟರ್, A2 ವ್ಯಾಕ್ಟರ್ ಎಲ್ಲಿದೆ? ಇಲ್ಲಿದೆ ನೋಡಿ, 2i ಕ್ಯಾಪ್. ಇದು ಸೆಕೆಂಡ್ ಅದು, ಇದು ಏನಿರುತ್ತಲ್ಲ ಅದೇ ನಮ್ದು A2 ವ್ಯಾಕ್ಟರ್ -j - k ಕ್ಯಾಪ್. ಸೊ ಇಲ್ಲಿ ನೆಕ್ಸ್ಟ್ B1 ವ್ಯಾಕ್ಟರ್. ಸೊ B1 ವ್ಯಾಕ್ಟರ್ ಅಂದ್ರೆ ಇದು ನಮ್ದು B1 ವ್ಯಾಕ್ಟರ್ I - j + k. ನೆಕ್ಸ್ಟ್ B2 ವ್ಯಾಕ್ಟರ್. ಸೊ B2 ವ್ಯಾಕ್ಟರ್ ಅಂದ್ರೆ ಇದು ನಮ್ದು 2i ಕ್ಯಾಪ್ + j ಕ್ಯಾಪ್ + 2k ಕ್ಯಾಪ್. ಓಕೆ, ಸೊ ಇವಾಗ ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ A2 - A1 ಫಸ್ಟ್ ಮಾಡ್ಬೇಕಾಗಿರೋದು. ಸೊ ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ. 2 - 1 ಅಂದ್ರೆ 1 ಆಗುತ್ತೆ, ಅಂದ್ರೆ i ಕ್ಯಾಪ್ ಆಯ್ತು. ಮೈನಸ್ ಪ್ಲಸ್ ಆಗಿದಾಗುತ್ತೆ, 2 - 1 ಅಂದ್ರೆ 3j ಕ್ಯಾಪ್ ಆಯ್ತು. ನೆಕ್ಸ್ಟ್ ಇಲ್ಲಿ k -k ಆಯ್ತು, ಅಂದ್ರೆ ಮೈನಸ್ ಪ್ಲಸ್ ಆಗಿದ್ದು -2k ಕ್ಯಾಪ್ ಆಯ್ತು. ಅರ್ಥ ಆಯ್ತಲ್ವಾ? ಏನೇನ್ ಮಾಡಿದ್ವಿ? A2 - A1 ಮಾಡಿದಾಗ -j ಪ್ಲಸ್ ಮೈನಸ್ ಅಂದ್ರೆ 2 + 1 ಅಂದ್ರೆ 3 ಆಯ್ತು, ಮೈನಸ್ ಸೈನ್ ಇಟ್ವಿ. ಇಲ್ಲಿನೂ ಮೈನಸ್ ಇದೆ, ಮತ್ತೆ ಮೈನಸ್ ತಗೊಂಡ್ವಿ ಅಂದ್ರೆ ಮೈನಸ್ ಪ್ಲಸ್ ಆಗಿ 2k ಆಯ್ತು. ಇದು ಸಿಕ್ಕಾಯ್ತಾ? ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಇವಾಗ? B1 × B2. ಅಗೇನ್ ಡಿಟರ್ಮಿನೆಂಟ್ ಮೆಥಡ್ I j k. ಫಸ್ಟ್ ಕಾಂಪೋನೆಂಟ್ಸ್ ಬರೀತಾ ಹೋಗಿ. ಇಲ್ಲಿ ಬರೀಬೇಕಾ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾ. ಒಂದು ಸೈನ್ ಮಿಸ್ಟೇಕ್ ಮಾಡಿದ್ರೆ ಎಲ್ಲಾನು ರಾಂಗ್ ಆಗುತ್ತೆ. 2 1 2 ಕರೆಕ್ಟ್ ಇದೆನಾ? ಓಕೆ, ಸಿಂಪ್ಲಿಫೈ ಮಾಡಿ. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ಇನ್ನೇನು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ I ಇಂಟು ಬ್ರಾಕೆಟ್, ಒಂದು ಸೆಕೆಂಡ್. ಓಕೆ, ಸೊ I ಇಂಟು ಬ್ರಾಕೆಟ್. ಸೊ ಇವಾಗ ಎರಡು ಕ್ಯಾನ್ಸಲ್ ಆಗುತ್ತೆ. ರಿಸಲ್ಟ್ಸ್ ಕರೆಕ್ಟ್ ಇದೆನಾ ಅದು ಚೆಕ್ ಮಾಡೋದು ಬಹಳ ಇಂಪಾರ್ಟೆಂಟು. ನಾವು ಇಲ್ಲಿ ಏನಾದರೂ ಮೈನಸ್ ಇದೆ, ನಾನು ಇಲ್ಲಿ +1 ಬರೋದಂದ್ರೆ ಎಲ್ಲ ಟೈಮ್ ವೇಸ್ಟ್, ಮಾರ್ಕ್ಸ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಎಲ್ಲಾನು ಒಂದ್ಸತಿ ಕ್ರಾಸ್ ಆಗಿ ವೆರಿಫೈ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ಇದು ಎರಡು ಕ್ಯಾನ್ಸಲ್ ಆಗುತ್ತೆ. -1 × 2 ಅಂದ್ರೆ -2 -1 -2 ಫಾರ್ಮುಲಾದ ಮೈನಸ್ 1 × 1 1 ಆಯ್ತು. ನೆಕ್ಸ್ಟ್ -j ಇಂಟು ಬ್ರಾಕೆಟ್. ಇವಾಗ ಇವೆರಡು ಕ್ಯಾನ್ಸಲ್ ಆಗುತ್ತಾ? 1 × 2 2 ಆಗುತ್ತೆ, ಮೈನಸ್ ಅಗೇನ್ 2 × 1 2ನೇ ಆಗುತ್ತೆ. ನೆಕ್ಸ್ಟ್ ಅರ್ಥ ಆಯ್ತಲ್ವಾ ಇದು? ಎಸ್. ನಾನು ನೆಕ್ಸ್ಟ್ ಏನ್ ಮಾಡ್ತೀರಾ? ಕೆ ತಗೋತೀರಾ. ಕೆ ತಗೊಂಡ ತಕ್ಷಣ 1 × ಇದು ಪ್ಲಸ್ ಕೆ ಇದೆ, 1 × 1 1 ಆಗುತ್ತೆ, ಮೈನಸ್ ಇದು -+2 ಆಯ್ತು. ಸೊ ಏನ್ ಬಂತು ನೋಡಿ? B1 × B2 ಸ್ಟೂಡೆಂಟ್ಸ್, B1 × B2 ವ್ಯಾಕ್ಟರ್. ಮೈನಸ್ ಪ್ಲಸ್ ಆಗಿದ್ದು -3i ಕ್ಯಾಪ್ ಆಗಿದೆ. ಇದು 2 - 2 ಅಂದ್ರೆ 0 ಆಗಿಬಿಡ್ತು. ಸೊ 0k ಇದು ಬರೀಲಿಲ್ಲ ಅಂದ್ರೆ ನಡೆಯುತ್ತೆ. 0j ಕ್ಯಾಪ್ ಆಗಿದೆ. ಇದು 2 + 1 ಅಂದ್ರೆ 3k ಕ್ಯಾಪ್. ಸೊ ಇವಾಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲ ಅಂದ್ರೆ ಹಾಗೆ ನಾನು ಮುಂದೆ ಹೋಗ್ಬೇಕಾಗತ್ತೆ. ಇದರಲ್ಲಿ ಯಾವ್ದಾದ್ರು ಡೌಟ್ಸ್ ಬಂದಿದ್ರೆ, ತಿಳಿದಿಲ್ಲ ಅಂದ್ರೆ ಮೆಸೇಜ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನ್ ಮಾಡ್ಕೋಬೇಕು ಇವಾಗ ನಾವು? ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕು. ಓಕೆ, ಸೊ B1 × B2 ಮ್ಯಾಗ್ನಿಟ್ಯೂಡ್ ಅಂತ ಬೇಕಾಗತ್ತೆ. ಇಲ್ಲ ನೀವು ಫಾರ್ಮುಲಾ ಬರೋದು ಅಲ್ಲಿ ತೆಳಗೂ ಸಾಲ್ವ್ ಮಾಡ್ಬೋದು. ಸೊ ಇದನ್ನ ಸಪ್ರೇಟ್ ಮಾಡ್ಕೊಂಡ್ರೆ ಈಸಿ ಇರುತ್ತೆ ಅಂತ. ಫಸ್ಟ್ ಒನ್ -3² 0 ಬಿಟ್ಬಿಡಿ, +3². ಓಕೆ, 3² ಅಂದ್ರೆ 9 + 9 ಎಷ್ಟಾಗುತ್ತೆ? √18 ಆಗುತ್ತೆ. ಸೊ 18 ಅಂದ್ರೆ 9 × 2 ಬರೀಬೋದಾ? ಸೊ 9 × 2 ಬರೆದ್ರೆ 9 ಹೊರಗಡೆ ತಗೊಂಬಂದ್ರೆ 3√2. √18 ಬರೆದ್ರು ನಡೆಯುತ್ತೆ, 3√2 ಬರೆದ್ರು ಕೂಡ ನಡೆಯುತ್ತೆ. ಸೊ ಇದು ಸಿಕ್ತು ನಮಗೆ B1 × B2 ಆಯ್ತಲ್ವಾ? ಇವಾಗ ಎಲ್ಲ ರಿಸಲ್ಟ್ಸ್ಗೆ ಸಿಕ್ಕಾಗಿದೆ. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ. D = ಏನಿದೆ ಫಾರ್ಮುಲಾ? B1 × B2 ಡಾಟ್ A2 - A1 ಹೋಲ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 × B2 ವ್ಯಾಕ್ಟರ್. ಓಕೆ, ಸೊ ಫಿಲಪ್ ಮಾಡಿ ಇಲ್ಲಿ ಎಲ್ಲ ರಿಸಲ್ಟ್ಸ್ಗಳನ್ನ ಏನೇನಿದೆ ನೋಡಿ. D = B1 × B2 ಎಷ್ಟಿದೆ? -3i ಕ್ಯಾಪ್ +3j ಕ್ಯಾಪ್, ಸಾರಿ k ಕ್ಯಾಪ್. ಜೆ ಬಿಟ್ಬಿಡಿ, ಹೋಗಿದೆ ಅಲ್ವಾ, ಬಿಟ್ಬಿಡಿ. ನೆಕ್ಸ್ಟ್ ಡಾಟ್ A2 - A1 ಆನ್ಸರ್ ಎಷ್ಟು ಬಂದಿದೆ?
ಐ ಕ್ಯಾಪ್ ಮೈನಸ್ 3j ಕ್ಯಾಪ್ ಮೈನಸ್ 2k ಕ್ಯಾಪ್ ಆಯಿತು. ಹೋಲ್ ಡಿವೈಡ್ ಬೈ ಆನ್ಸರ್ ಎಷ್ಟು ಬಂದಿದೆ? ಇದು 3√2 ಬಂದಿದೆ. ಓಕೆ, ಸೊ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ 3 ಇಂಟು 1 ಅಂದರೆ ಮೈನಸ್ 3 ಆಗುತ್ತೆ. ಜೆ ಅಂತೂ ಇಲ್ಲ, ಜೀರೋನೇ ಆಗಿರುತ್ತೆ. ಸೊ ಬಿಟ್ಬಿಡಿ, ಕೆ 3 ಇಂಟು 2 ಮಾಡಿದ್ರೆ 6 ಬರುತ್ತೆ. ಸೊ ಮೈನಸ್ 6 ಆಯ್ತು ಇದು. ಕರೆಕ್ಟಾ? ಸೊ ಇದು ನೋಡಿ, ಪ್ಲಸ್ ಮೈನಸ್ ಮೈನಸ್, 3 ಇಂಟು 1 ಮೈನಸ್ 3. ಅಗೇನ್ ಇದು ಪ್ಲಸ್, ಇದು ಮೈನಸ್ ಇದೆ. ಸೊ ಪ್ಲಸ್ ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ 3 ಇಂಟು 2 6 ಆಯಿತು. ಇದಾಗುತ್ತೆ √3. ಸೊ ಇದಾಗುತ್ತೆ ಮೈನಸ್ ಮೈನಸ್ 9 ಬಂತು ನೋಡಿ. ಅದ್ರ ಸಲುವಾಗಿ ನಾವು ಮ್ಯಾಗ್ನೆಟ್ ಮಾಡ್ಯುಲಸ್ ಒಳಗೆ ಬರೀತೀವಿ. ಮೈನಸ್ 9 ಡಿವೈಡ್ ಬೈ 3√2. ಮೈನಸ್ ಬಂದಿದ್ರೆ ಇದನ್ನ ನಾವು ಪ್ಲಸ್ ಒಳಗೆ ಬರೀಬೇಕು. ಯಾಕೆಂದ್ರೆ ಡಿಸ್ಟೆನ್ಸ್ನ ಯಾವಾಗಲೂ ನಾವು ನೆಗೆಟಿವ್ ಒಳಗೆ ಕೌಂಟ್ ಮಾಡಲ್ಲ. ಸೊ ಪಾಸಿಟಿವ್ ಒಳಗೆ ಬರೀಬೇಕು. ಮೈನಸ್ 2 ಸೆಂಟಿಮೀಟರ್ ದೂರ ಇದ್ದಾರೆ ಅಂತ ನಾವು ಯಾವಾಗಲೂ ಹೇಳಲ್ಲ ಅಲ್ವಾ? ಸೊ ಹಾಗಾಗಿ ಸೊ ಅದನ್ನ ಮೈನಸ್ ಬಂದ್ರು ಕೂಡ ಪಾಸಿಟಿವ್ ಆಗಿ ಬರೀಬೇಕು. ನೀವು ಹಂಗೆ ಮೈನಸ್ ಇಟ್ಟರೆ ಮತ್ತೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆಯ್ತಾ? ಸೊ ಈ ತರ ಬರೋದು, ಇಲ್ಲಿವರೆಗೆ ಬರೆದ್ರೆ ನಿಮ್ದು 3 ಮಾರ್ಕ್ಸ್ ಕನ್ಫರ್ಮ್ ಆಗಿ ಬರುತ್ತೆ. ಈಸಿಯೆಸ್ಟ್ ಕ್ವಶನ್. ನಾ ಯಾವ ತರ ಸ್ಟೆಪ್ ಮಾಡಿದ್ದೀನಲ್ಲ ಅದೇ ತರ ಫಾಲೋ ಮಾಡ್ತಾ ಹೋಗಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ಈ ಡಿಟರ್ಮಿನೆಂಟ್ ಕರೆಕ್ಟ್ ಮಾಡಿದ್ರ ಎಲ್ಲಾನು ಕರೆಕ್ಟ್ ಆಗೇ ಆಗುತ್ತೆ. ಸೊ ಡಿಟರ್ಮಿನೆಂಟ್ ಸಿಂಪ್ಲಿಫಿಕೇಶನ್ ಸ್ವಲ್ಪ ಪರ್ಫೆಕ್ಟ್ ಇದ್ರೆ ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ ಸ್ಟೂಡೆಂಟ್ಸ್. ನೆಕ್ಸ್ಟು ಇವಾಗ ಇದು ಒಂದು ಕ್ವಶನ್ ಇದೆ. ಓಕೆ, ಸೊ ಇದು ಪ್ಯಾರಲಲ್ ಇದ್ದಾಗ ಮಾಡುವಂಥ ಕ್ವಶನ್ ಇದೆ. ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ಇದನ್ನು ಮಾಡೋಣ. ಅಂದರೆ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಫಾರ್ಮುಲಾ ಕೊಟ್ಟಿದ್ರೆ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡಬೇಕು. ಅಗೇನ್ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೋಗೋಣ ಸ್ವಲ್ಪ. ಓಕೆ, ಸೊ ಓಕೆ 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 ಒಂದು ಸೆಕೆಂಡ. ಓಕೆ, ಇಲ್ಲಿದೆ. ಕಾರ್ಟೇಷಿಯನ್ ಫಾರ್ಮುಲಾ ಕೊಟ್ಟೇ ಇಲ್ಲೇನಾ? ಹಂಗೆ ಡೈರೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಡೈರೆಕ್ಟ್ ಆಗಿನೇ ಕೊಟ್ಟಿದ್ದಾರೆ. ಅದನ್ನು ನಾವು ಸಾಲ್ವ್ ಮಾಡಬೇಕು. ಜಸ್ಟ್ ಫಾರ್ಮುಲಾ ಮಾತ್ರ ಇದೆ ಎಕ್ಸಾಂಪಲ್ ಇಲ್ಲ ಇಲ್ಲಿ. ಓಕೆ, ಸೊ ನೋ ಪ್ರಾಬ್ಲಮ್. ನಾನು ಹೇಳ್ತೀನಿ ಯಾವ ಥರ ಸಾಲ್ವ್ ಮಾಡಬೇಕಂತ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಫಾರ್ಮುಲಾ ಏನಿದೆ, ಫಾರ್ಮುಲಾನೇ ಭಾಳಷ್ಟು ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊತೀರಾ. ಏನಿದೆ ಫಾರ್ಮುಲಾ? ಇವಾಗ ಈ ಥರ ಫಾರ್ಮ್ಯಾಟ್ ಒಳಗೆ ಕೊಟ್ಟಿರ್ತಾರೆ. ಇವಾಗ ಕಾರ್ಟೇಷಿಯನ್ ಫಾರ್ಮ್ ಅಂದರೆ ಓಕೆ, ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದೇನು? A1 A2, A1 ಗೊತ್ತಾಗಬೇಕು, B1 ಗೊತ್ತಾಗಬೇಕು, C1. ಯಾಕಂದ್ರೆ ಇಲ್ಲಿ ನಾವು ಫಿಲಪ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಗೇನ್ ಸೆಕೆಂಡ್ರಿ ಒಳಗೆ ಈ ಪೂರ ರಿಸಲ್ಟ್ಸ್ಗಳು ಫಿಲಪ್ ಮಾಡಬೇಕು. ಸೊ ಇದು ಕ್ಲಿಯರ್ ಆಯಿತು. x2 ಮೈನಸ್ x1 ಇಲ್ಲಿ ಇರುತ್ತೆ ನೋಡಿ. ಸೊ ಇದು ಕಂಪಲ್ಸರಿ ಮೈನಸ್ ಸೈನ್ ಇರ್ಬೇಕು ಇಲ್ಲಿ, ಅದು ಬಹಳ ಇಂಪಾರ್ಟೆಂಟ್. ಮೈನಸ್ ಇರಲಿಲ್ಲ ಅಂತಂದ್ರೆ ಅವಾಗ ನಾವು ಪ್ಲಸ್ ಇತ್ತಂದ್ರೆ ಮೈನಸ್ ಮೈನಸ್ ಅಂತ ಬರೀಬೇಕಾಗತ್ತೆ. ಓಕೆ, ಅವಾಗ ಇಲ್ಲಿ x2 ಸಿಗುತ್ತೆ, x1 ಸಿಗುತ್ತೆ. ಈ 4 ರಿಸಲ್ಟ್ಸ್ಗೆ ಗೊತ್ತಾಗಬೇಕು. ಇನ್ನು ಈ ತೆಳಗಡೆ ರಿಸಲ್ಟ್ಸ್ನ ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ, ಇಲ್ಲಿ ನೀವು ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ ಮೇಲ್ಗಡೆ ಬರ್ದಿರ್ತಾರ ನೋಡಿ, ಅದನ್ನೇ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ಇವಾಗ ಒಂದು ಎಕ್ಸಾಂಪಲ್ನ ನಾನು ಸಾಲ್ವ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಫಾರ್ಮುಲಾನ ಯಾವ ಥರ ನಾವು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳಿ. ಓಕೆ, ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೊತೀರಾ, ಎಲ್ಲ ರಿಸಲ್ಟ್ಸ್ಗಳನ್ನ ಬರ್ಕೊಂಡ್ಬಿಡೋಣ. ಓಕೆ, ಸೊ ಏನೇನು ಬೇಕಾಗುತ್ತೆ ನಮಗೆ ಫಾರ್ಮುಲಾ ಸಲುವಾಗಿ, ಫಾರ್ಮುಲಾನೇ ಒಂದ್ಸತಿ ತೊಗೊತೀನಿ ಇಲ್ಲಿ, ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೆ ಅಲ್ವಾ ಫಾರ್ಮುಲಾ? ಓಕೆ, ಸೊ ಫಾರ್ಮುಲಾನೇ ನಾನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ನೋಡಿ. ಸೊ ಇದ್ರ ಪ್ರಕಾರನೇ ಸಾಲ್ವ್ ಮಾಡ್ತಾ ಹೋದ್ರೆ ನಿಮಗೆ ಇಲ್ಲಿ ಈಸಿ ಆಗುತ್ತೆ. ಓಕೆ, ಇಲ್ಲಿ ಸೈಡಲ್ಲಿ ಇಡೋಣ ಇದನ್ನ. ಇದು ನಿಮ್ಮದು ಫಾರ್ಮುಲಾ. ಓಕೆ, ಸೊ ಇದರಲ್ಲಿ ಏನೇನಿದಾವೆ, A1 B1 C1 ಇವೆಲ್ಲಾನು ಇದಾವಲ್ವಾ? ಸೊ ಇದನ್ನ ಮೊದಲಿಗೆ ಬರ್ಕೊಂಡ್ಬಿಡೋಣ. ಓಕೆ, ಸೊ ಯಾವೆಲ್ಲ ರಿಸಲ್ಟ್ಸ್ ಬೇಕಾಗತ್ತೆ ನಿಮಗೆ? ಫಸ್ಟು ಸಾಲ್ವ್ ಮಾಡಲಿಕ್ಕೆ A1 ರಿಸಲ್ಟ್ ಬೇಕು. ಓಕೆ, A1 ಸರಿ ವೆಕ್ಟರ್ ಅಲ್ಲ, ಇದು ಜಸ್ಟ್ ಪಾಯಿಂಟ್ಸ್ ಇದೆ. A1 ರಿಸಲ್ಟ್ಸ್ ಎಲ್ಲಿರುತ್ತೆ? ಸೊ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಇದು A1 B1 C1. ಬಟ್ ಇದನ್ನ ಇಕ್ವೇಶನ್ಸ್ಗಳು ಏನಾಗಿದೆ ಅದನ್ನ ಚೇಂಜಸ್ ಮಾಡಿ ಬರ್ಕೋಬೇಕಾಗತ್ತೆ. ಸೊ ಬರ್ಕೊಂಡೇ ನೀವು ಅದನ್ನ ಕಂಟಿನ್ಯೂ ಮಾಡಿ ಅಂದ್ರೆ ಸ್ವಲ್ಪ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಇದನ್ನ ಇಕ್ವೇಶನ್ ಬರೀತೀವಿ ನೋಡಿ, ಇಲ್ಲಿ ಪ್ಲಸ್ ಬಂದಿದೆ. ನಮ್ಮ ಫಾರ್ಮುಲಾ ಪ್ರಕಾರ ಕಾರ್ಟೇಷಿಯನ್ ಪ್ರಕಾರ ಏನಿರಬೇಕು, ಅಲ್ಲಿ ಮೈನಸ್ ಸೈನ್ ಇರಬೇಕಾಗಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ. ಅಂದ್ರೆ ಮೈನಸ್ ಬರೋದು, ಇದು -1 ಈ ತರ ಬರ್ಕೋಬೇಕು. ಡಿವೈಡ್ ಬೈ 7. ಇಲ್ಲೇನಿದೆ, ಇಲ್ಲಿನೂ ಮೈನಸ್ ಇದೆ, ಅಂದ್ರೆ ಇಲ್ಲಿ -1. ಮೈನಸ್ ಮೈನಸ್ +1 ಅಗೇನ್ ಸೇಮೇ ಆನ್ಸರ್ ಆಗುತ್ತಲ್ವಾ? ಡಿವೈಡ್ ಬೈ -6. ಅಗೇನ್ ಇದು Z, ಇಲ್ಲಿನೂ ಸೇಮ್ ಮೈನಸ್ ಮೈನಸ್ ಮಾಡ್ಕೋಬೇಕು. ಮೈನಸ್ ಆಫ್ -1 ಡಿವೈಡ್ ಬೈ 1. ಇದು ಫಸ್ಟ್ ಲೈನ್ ಆಯ್ತು. ಅಂಡ್ ಸೆಕೆಂಡ್ ಲೈನ್ ಅಂದ್ರೆ ಆಸ್ ಇಟ್ ಈಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಚೇಂಜಸ್ ಇಲ್ಲ, ಜಸ್ಟ್ ನೋಡಿ ವ್ಯಾಲ್ಯೂಸ್ನ ಫಿಲ್ಅಪ್ ಮಾಡಿ ಬರೆಯೋತಿದೆ.
z minus 7 divided by 1. ಓಕೆ, ಸೊ ಇವಾಗ ನಾವು ಫಿಲ್ ಅಪ್ ಮಾಡ್ಕೋಬೋದಾ? ಅದೇ ಫಸ್ಟ್ ಅವೆಲ್ಲ ಪಾಯಿಂಟ್ಸ್ನ ಬರ್ಕೊಳ್ಳೋಣ. A1 ಏನಿದೆ ಇಲ್ಲಿದೆ ನೋಡಿ, 7 ಇದೆ. ಅಗೇನ್ B1 -6 ಇದೆ, C1 1 ಇದೆ. ಓಕೆ, ನೆಕ್ಸ್ಟು A2 ಎಷ್ಟಿದೆ? 1 ಇದೆ. B2 ಎಷ್ಟಿದೆ? -2 ಇದೆ. C2 1 ಇದೆ. ಇದು ಅರ್ಥ ಆಯ್ತಾ? ಸೊ ಕರೆಕ್ಟ್ ಆಗಿ ಬರ್ಕೋಬೇಕು ಸ್ಟೂಡೆಂಟ್ಸ್. ಒಂದೇನಾದ್ರೂ ರಾಂಗ್ ಆದ್ರೆ ಎಲ್ಲಾನು ರಾಂಗ್ ಆಗಿಬಿಡುತ್ತೆ. ಅದಾದ್ಮೇಲೆ x1 x2 ಅಂತ ಬೇಕಾಗುತ್ತೆ ಅಲ್ವಾ? ಸೊ ಫಸ್ಟ್ ಇಲ್ಲಿ x1 x2 ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. x1 ವ್ಯಾಲ್ಯೂ ಏನಿದೆ? ಇದು ನಮ್ದು x1 -1, ಅದ್ರ ಸಲುವಾಗಿ ಮೈನಸ್ ಅಂತ ಬರ್ಕೊಂಡ್ವಿ. ಇಲ್ಲ ಸರ್ ನಾ ಇದು ನೋಡಲ್ಲ ಅಂದ್ರೆ ಇದ್ರದ್ದು ಅಪೋಸಿಟ್ ಸೈನ್ ಬರೀರಿ. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ಸು, ಮೈನಸ್ ಇದ್ರೆ ಪ್ಲಸ್ಸು. ಇದನ್ನಾದ್ರೂ ಈಸಿ ಒಳಗೆ ನೆನ್ಪಿಟ್ಕೊಳ್ಳಿ. x1 ಅಗೇನ್ ನೆಕ್ಸ್ಟು y1 ಅಂದ್ರೆ ಇದು ನಿಮ್ದು y1 ಎಷ್ಟಿದೆ? -1 ಇದೆ. z1 ಎಷ್ಟಿದೆ? ಅದು ಕೂಡ -1 ಇದೆ. ಓಕೆ, ನೆಕ್ಸ್ಟ್ x2 ಎಷ್ಟಿದೆ? ಇಲ್ಲಿ ಡೈರೆಕ್ಟ್ಲಿ 3 ಇದೆ. y2 5 ಇದೆ. z2 7 ಇದೆ. ಓಕೆ, ಎಸ್. ಸೊ ಇದಿಷ್ಟು ಡಾಟಾ ಸಿಕ್ಕಾದ್ಮೇಲೆ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಮೇಲ್ಗಡೆ ಇದೆಲ್ಲ ಇದನ್ನ ಮೊದಲಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ, ಡಿಟರ್ಮಿನೆಂಟ್ ವ್ಯಾಲ್ಯೂನ. ಓಕೆ, ಸೊ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಂಪ್ಲಿಫೈ ಮಾಡ್ಬೇಕಂತಂದ್ರೆ ನಾನು ಇದನ್ನ ಫಾರ್ಮುಲಾನ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಇಲ್ಲಿ ಹಾಕೊಳ್ಳೋಣ ಇದು ಫಾರ್ಮುಲಾ, ಅಲ್ಲಿ ಸ್ಪೇಸ್ ಇಲ್ಲ ಅದರ ಸಲುವಾಗಿ. ಓಕೆ, ಸೊ ಇಲ್ಲಿ ಮೊದಲಿಗೆ ಏನು ಮಾಡ್ಕೊಳ್ಳೋಣ, ಈ ಮೇಲ್ಗಡೆ ಡಿಟರ್ಮಿನೆಂಟ್ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ ಸ್ಟೂಡೆಂಟ್ಸ್. ಫಾರ್ಮುಲಾ ಇಲ್ಲೇ ಇರುತ್ತೆ. ಸೊ ನಾನು ಇವಾಗ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ನ ಬರೀತಾ ಹೋಗ್ತೀನಿ ನೋಡಿ. ಸೊ ಫಸ್ಟ್ ಡಿಟರ್ಮಿನೆಂಟ್ x2 - x1. ಈ ಫಾರ್ಮುಲಾ ನೋಡಿ ನಾ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಫಿಲ್ ಅಪ್ ಮಾಡ್ತಾ ಹೋಗ್ತಾ ಇರೋದು. x2 - x1 ಇಲ್ಲಿದೆ, x2 ಇಲ್ಲಿದೆ 1. ಸೊ ಬರೀತಾ ಹೋಗೋಣ. ಸೊ ಏನಾಗುತ್ತೆ, 3 ಮೈನಸ್ ಇದೊಂದು ಮೈನಸ್ಸು ಇದೊಂದು ಮೈನಸ್ಸು ಪ್ಲಸ್ ಆಗುತ್ತೆ. ಸೊ 3 + 1 ಅಂದ್ರೆ 4 ಆಯ್ತು. ಫಸ್ಟ್ ಅಗೇನ್ y2 - y1 5 ಮೈನಸ್ ಪ್ಲಸ್. ಸೊ 5 + 1 ಅಂದ್ರೆ ಇದಾಗುತ್ತೆ 6. ನೆಕ್ಸ್ಟ್ z2 7 ಮೈನಸ್ ಪ್ಲಸ್ ಆಗುತ್ತೆ, ಇದಾಯ್ತು 8. ಸಿಕ್ಕಲ್ವಾ ಫಸ್ಟ್ ರಿಸಲ್ಟು? ಇನ್ ನೆಕ್ಸ್ಟ್ A1 ಅಂತ ಇವತ್ತು ಡೈರೆಕ್ಟ್ ನೋಡೋದು, ಕಾಪಿ ಪೇಸ್ಟ್ ಮಾಡೋದು. ಇದು 7 ಇದೆ. ನೆಕ್ಸ್ಟ್ B1 ಎಷ್ಟಿದೆ ಸ್ಟೂಡೆಂಟ್ಸ್? -6 ಇದೆ. ಅಗೇನ್ C1 ಎಷ್ಟಿದೆ? 1 ಇದೆ. ನೆಕ್ಸ್ಟ್ ಇಲ್ಲಿ A2 1 -2 1 ಇದೆ. ಸೊ ಇಷ್ಟೇ ಇದರೊಳಗೆ ಡಿಟರ್ಮಿನೆಂಟ್ ಬರ್ಕೊಳ್ಳೋದಂಥದ್ದು. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋದು ನಿಮ್ಗೆ ಗೊತ್ತೇ ಇದೆಯಲ್ವಾ? ಸೊ ಅದೇ ಮೆಸ್ಟ್ ಮೆಥಡು ಸಾಲ್ವ್ ಮಾಡೋದು. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್, ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರಿ, ಇವಾಗ x2 - x1 ಮಾಡಬೇಕಾದ್ರೆ ಇಲ್ಲಿ 5 ಬರ್ಕೊಂಡ್ರಿ ಇಲ್ಲ 3 ಬರ್ಕೊಂಡ್ರಿ ಅಂದ್ರೆ ಎಲ್ಲಾನು ಹೋಗ್ಬಿಡತ್ತೆ. ಇಲ್ಲಿ ಕೇರ್ಫುಲ್ ಆಗಿ ನಾವು ಚೆಕ್ ಮಾಡಿ ಬರೀಬೇಕು. ಓಕೆ, ಅವಾಗಲೇ ನಮಗೆ ಆನ್ಸರ್ ಕರೆಕ್ಟ್ ಆಗಿ ಬರುವಂಥದ್ದಾಗಿರುತ್ತೆ. ಓಕೆ, ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ ಡಿಟರ್ಮಿನೆಂಟ್ ಮೆಥಡ್ ಯೂಸ್ ಮಾಡಿಕೊಂಡು. ಇಲ್ಲೇ ಬರೀತಾ ಇದೆ ನೋಡಿ, 4 ಇಂಟು ಬ್ರಾಕೆಟ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. -6 × 1 -6 ಮೈನಸ್ +2 ಅಗೇನ್ -6 ಇದೆ ಅಲ್ವಾ? ಇಲ್ಲಿ -6 ಇದು ಇವಾಗ ಇವೆರಡು ಕ್ಯಾನ್ಸಲ್ ಆಗುತ್ತೆ. 7 × 1 7 ಆಗುತ್ತೆ, -1 ಆಯ್ತು. ನೆಕ್ಸ್ಟ್ ಪ್ಲಸ್ 8 ಅಂದ್ರೆ ಇವಾಗ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್. 7 × 2 ಅಂದ್ರೆ -14 ಅಗೇನ್ -+6. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. 4 ಇಂಟು -6 + 2 ಅಂತಂದ್ರೆ -4, ಇದು -6. 7 - 1 ಅಂತಂದ್ರೆ 6. ನೆಕ್ಸ್ಟ್ +8 14 - 6 ಪ್ಲಸ್ ಮೈನಸ್ ಆಗುತ್ತೆ. ಆ ಕಡೆ ಒಂದು 6 ಇತ್ತು, ಕಡೆ ಅಂದ್ರೆ 8 ಬರುತ್ತಲ್ವಾ? -8. 4 × 4 ಅಂದ್ರೆ -16 36. ಕರೆಕ್ಟಾ? ಇಲ್ಲಿ ಪ್ಲಸ್ ಇತ್ತು, ಇಲ್ಲಿನೂ ಪ್ಲಸ್. ಓಕೆ, ಹಾಂ, ಇಲ್ಲಿನೂ ಮೈನಸ್ ಬರುತ್ತೆ, ಹಾಗಾಗಿ ಇಲ್ಲಿ ಮೈನಸ್ ಬರ್ತಿದ್ದು ನಾನು. ಇವಾಗ 8 × 8 64. ಸೊ ಅದು ಮೈನಸ್ ಆಗುತ್ತೆ. ಓಕೆ, ಸೊ ಇವಾಗ ನಾವು ಇದು ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದಲ್ವಾ? ಸೊ ಸಿಂಪ್ಲಿಫೈ ಮಾಡಿಬಿಡಿ. ಎಷ್ಟಾಗುತ್ತೆ ನೋಡಿ, 64 + 36 ಅಂತಂದ್ರೆ ಇದು 100 ಆಗಿಬಿಡ್ತಾ? 100 6 + 10. ಓಕೆ, ಇದು 100 ಆಯ್ತು. -100 ಪ್ಲಸ್ ಅಂದ್ರೆ -116 ಆಯ್ತು ಮೈನಸ್. ಓಕೆ, ಸೊ -116 ಮೇಲ್ಗಡೆ ಆನ್ಸರ್ ಬಂದಿದೆ. ಇವಾಗ ತಳಗಡೆ ಒಂದು ಫಾರ್ಮುಲಾ ಇದೆ ನೋಡಿ, √B1 - B2. ಇದೆಲ್ಲ ಎಲ್ಲಿರುತ್ತೆ ಅಂದ್ರೆ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್, ಇದೇ ರಿಸಲ್ಟ್ಸ್. ಇದು B1 ಇದಕ್ಕೆ ಕರಿತೀವಲ್ವಾ ನಾವು, P1 - E2. ಸೊ ಅದರ ಸಲುವಾಗಿ ಇಲ್ಲಿಗೆ ಡೈರೆಕ್ಟ್ ಆಗಿ ನಾವು ಫಾರ್ಮುಲಾ ಬರ್ಕೊಂಡ್ಬಿಡಿ. ಇಷ್ಟು ಮಾಡಿದ ತಕ್ಷಣ ಇಲ್ಲಿ ಫಾರ್ಮುಲಾ ಬರೀಬೇಕಿದು, ಪೂರಾ ಫಾರ್ಮುಲಾ ಇಲ್ಲಿ ಬರಬೇಕು. ಅದಕ್ಕೆ ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ, ಇದನ್ನು ಇಲ್ಲಿ ಶಿಫ್ಟ್ ಮಾಡ್ಕೊತೀನಿ. ಓಕೆ, ಸೊ ಇಲ್ಲಿ ನೀವು ಆಕ್ಚುಲಿ ಫಾರ್ಮುಲಾ ಬರೀಬೇಕಾಗಿರೋದು. ಓಕೆ, ಸೊ ಇವಾಗ ಇವೆಲ್ಲ ವ್ಯಾಲ್ಯೂಸ್ಗನ್ನ ಫಿಲ್ಅಪ್ ಮಾಡ್ತಾ ಹೋಗೋಣ. ಸೊ ಇನ್ನೇನಾಗತ್ತೆ, D ಇದು ಮೇಲ್ಗಡೆ ಆನ್ಸರ್ ಅಂದ್ರೆ ಎಷ್ಟು ಬಂದಿದೆ? -116 ಬಂದಿದೆ. ಡಿವೈಡ್ ಬೈ
ಇವಾಗ ತೆಳಗಡೆ ರಿಸಲ್ಟ್ ನ ಸಾಲ್ವ್ ಮಾಡಬೇಕು. B1 B2 ಈ ಬ್ರಾಕೆಟ್ ಅಲ್ಲಿ ಇದೆಯಲ್ಲ ಅದೇ ನಿಮ್ದು ರಿಸಲ್ಟ್ಸ್ ಸ್ಟೂಡೆಂಟ್ಸ್. ಬ್ರಾಕೆಟ್ ಅಲ್ಲಿ ಇರುವಂತದ್ದೇ ರಿಸಲ್ಟ್ಸ್ ಗಳಿರುತ್ತೆ, ಅದನ್ನ ಸ್ಕ್ವೇರ್ ಮಾಡಿ ಬರಿತಾ ಹೋಗ್ಬೇಕಾಗತ್ತೆ. ಅಂದ್ರೆ ಏನಿದೆ ಇಲ್ಲಿ B1 C2 ಇದೆ. ಸೊ B1 C2 ಅಂತಂದ್ರೆ ನಾವು ಆಲ್ರೆಡಿ ಸಿಂಪ್ಲಿಫೈ ಮಾಡಿದ್ವಿ. B1 C2 ಅಗೇನ್ ಇವೆರಡು ರಿಸಲ್ಟ್ಸ್ ಸ್ಕ್ವೇರ್ ಒಂದು ಹಾಕ್ತಾ ಹೋಗ್ಬೇಕು ಅಷ್ಟೇ. ಅಂದ್ರೆ ಫಸ್ಟ್ ರಿಸಲ್ಟ್ ಏನಾಗುತ್ತೆ -6. ಇವಾಗ ಅಬ್ಸರ್ವ್ ಮಾಡಿ B1 C2 B1 ಇಲ್ಲಿದೆ C2 ಇಲ್ಲಿದೆ, ಎರಡು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ತೀವಲ್ವಾ. ಅಗೇನ್ ಮೈನಸ್ B2 C1 ಅಂದ್ರೆ ಮೈನಸ್ ಮೈನಸ್ +2 ಅಂತ ಬರ್ದಿದ್ದೀವಿ. ಅದನ್ನೇ ಇಲ್ಲಿ ನಾವು +2 ಹೋಲ್ ಸ್ಕ್ವೇರ್ ಅಂತ ಬರೆಯೋಣ. ಓಕೆ, ಇಲ್ಲೊಂದು ರೂಟ್ ಒಂದಿದೆ, ಸೊ ರೂಟ್ ಒಂದು ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಪ್ಲಸ್ ಈ ರಿಸಲ್ಟು 7 - 1 ಹೋಲ್ ಸ್ಕ್ವೇರು, ನೆಕ್ಸ್ಟ್ -14 + 6 ಹೋಲ್ ಸ್ಕ್ವೇರ್. ಈಸಿ ಆಯ್ತಲ್ವಾ ಇದನ್ನ ಯಾವ ಥರ ಮಾಡ್ಬೇಕಂತ? ಎಸ್, ಎಷ್ಟು ಬರ್ಕೊಂಬಿಡಿ. ಇವಾಗೇನು ಸಿಂಪ್ಲಿಫಿಕೇಶನ್ -116 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಸ್ಕ್ವೇರ್ ರೂಟ್ ಆಫ್ 6 - 2 ಅಂತಂದ್ರೆ -4 -4 ಸ್ಕ್ವೇರ್ 16 ಆಗುತ್ತೆ. ಇದು ಕರೆಕ್ಟಾ? 4 ಸ್ಕ್ವೇರ್ ಆನ್ಸರ್ 16 ಆಗುತ್ತೆ. ಇದು 7 - 1 ಅಂದ್ರೆ 6 ಆಗುತ್ತೆ. ಅಗೇನ್ 6 ಸ್ಕ್ವೇರ್ ಆನ್ಸರ್ ಇದು ಕೂಡ 36 ಆಗುತ್ತೆ. ಅಗೇನ್ ಇದು 16 - 4 ಅಂತಂದ್ರೆ ಇದಾಗುತ್ತೆ -8 8 ಸ್ಕ್ವೇರ್ ಅಂದ್ರೆ 64. ಸೊ ಇದು ಕೂಡ ಸೇಮೇ ಬರ್ತಾ ಇದೆ. ಅಂದ್ರೆ ಮೈನಸ್ ತಗೊಂಡ್ಬಿಡೋಣ, ಮೊಡಲಸ್ ತೆಗೆದ್ಬಿಡಿ, ಸಾರಿ ಮೊಡಲಸ್ ತೆಗೆದ್ಬಿಟ್ರೆ ನೆಗೆಟಿವ್ ಬರಲ್ಲ, ಹಾಗಾಗಿ ಪಾಸಿಟಿವ್ ಡಿವೈಡ್ ಬೈ ರೂಟ್ ಆಫ್ 116 ಬರುತ್ತಾ ಇದೆ. ಸೊ 116 ಡಿವೈಡ್ ಬೈ ರೂಟ್ ಆಫ್ 116. ಇಲ್ಲ ಅಂದ್ರೆ ಇದನ್ನ ನೀವು ಬೇಕಿದ್ರೆ 2 ಸತಿ ಬರ್ಕೊಂಡು ಕ್ಯಾನ್ಸಲ್ ಮಾಡಿ ಬರಿಬಹುದು. ಇದನ್ನ 2 ಸತಿ ನಾವು ಈ ತರ ಬರೀಬಹುದಾ? ಇವಾಗ ಇದು ಒಂದು ರಿಸಲ್ಟ್ ಕ್ಯಾನ್ಸಲ್, ಫೈನಲ್ ಆನ್ಸರ್ ರೂಟ್ ಆಫ್ 116. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ಡಿಸ್ಟೆನ್ಸ್. ನೋಡಿ ಈಸಿ ಇದೆ ಅಲ್ವಾ? ಮಾಡ್ಬೋದಾ? ಹೇಳಿ ನಂಗೆ ಇದರಲ್ಲಿ ಎಲ್ಲಿ ಯಾವ ಸ್ಟೆಪ್ ನಿಮಗೆ ಡಿಫಿಕಲ್ಟ್ ಆಗಿದೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿ, ಅದನ್ನ ನಾನು ಇವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಈಸಿಯೆಸ್ಟ್ ಅಂದ್ರೆ ಈಸಿಯೆಸ್ಟ್ ಕ್ವಶನ್ ಆಗಿತ್ತು ಇದು. ಅಗೇನ್ 4 × 29 ಅಂತ ಬರೋದು ಕೂಡ ಸಿಂಪ್ಲಿಫೈ ಮಾಡಿ ಬರೀಬಹುದು ಇದನ್ನ. ಅದೇನು ನೆಸೆಸಿಟಿ ಇಲ್ಲ. ಡಿಸ್ಟೆನ್ಸ್ ನೆಗೆಟಿವ್ ಒಳಗೆ ಬಂದ್ರೆ ನೆಗೆಟಿವ್ ಬರೆಯೋದು ಬೇಡ ನಂಗೆ ಅನ್ಸುತ್ತೆ. ಇಲ್ಲ ಮೈನಸ್ ಒಳಗೆ ಬರೀತಿದ್ರೆ ಬರೀರಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ತರ ಕೊಟ್ಟಿದ್ದಾರೆ ನೋಡಿ ಸ್ಟೂಡೆಂಟ್ಸ್. ಇದು ನೆಗೆಟಿವ್ ಅಲ್ಲಿ ಇದ್ರೆ ಸೊ ನೆಗೆಟಿವ್ ಒಳಗೆ ಬರ್ಕೊಂಬಿಡಿ. ಮಾಡ್ಯುಲಸ್ ಇದೆ ಇಲ್ಲಿ, ಸೊ ಹಾಗಾಗಿ ಡಿಸ್ಟೆನ್ಸ್ ನೆಗೆಟಿವ್ ಒಳಗೆ ಬರಕ್ಕೆ ಬರಲ್ಲ, ಬಂದರೂ ಪಾಸಿಟಿವ್ ಒಳಗೆ ಬರೀರಿ. ಸೊ ಯಾವ ಸ್ಟೆಪ್ ತಿಳಿದಿಲ್ಲ ಅಂತ ಹೇಳಿ ಹೇಳ್ತೀನಿ ಇವಾಗ. ಚೇತನ್, ಫಸ್ಟ್ ಈ 4 ರಿಸಲ್ಟ್ಸ್ಗಳನ್ನ ಬರ್ಕೊಳ್ಳೋದು ಅದು ಇಂಪಾರ್ಟೆಂಟು. ಅದಾದ್ಮೇಲೆ ಈ ಒಂದು ರಿಸಲ್ಟ್ ನ ಇಲ್ಲಿ ಬರ್ದಿದ್ದೀನಿ. ಹೇಗೆ ಅಂದ್ರೆ x2 - x1 ಅದು ಅಬ್ಸರ್ವ್ ಮಾಡಿ. x2 - x1 ಅಂದ್ರೆ x2 ಎಲ್ಲಿತ್ತು? ಇಲ್ಲಿತ್ತು. ಓಕೆ, ಸೊ x2 - x1 y2 - y1 z2 - z1 ಮಾಡಿರುವ ಆನ್ಸರ್ ಇಲ್ಲಿದಾವ್ ನೋಡಿ, ಇದಾವಾ? ಓಕೆ, ಯಾವ ತರ ಮಾಡಿದ್ವಿ ನಾವು? 3 - 1 3 x2 - x1 ಇತ್ತಲ್ವಾ, 3 - x1 ಕೂಡ -1 ಇತ್ತು, ಹಾಗಾಗಿ ನಾನೇನ್ ಮಾಡಿದೆ -+1. ಸೊ 3 - +1 ಅಂದ್ರೆ 4 ಆಯ್ತಲ್ವಾ, ಅದನ್ನ ಇಲ್ಲಿ ಬರ್ದಿರೋದು. ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು? y2 - y1 ಬರ್ದಿನಿ. ಸೊ y2 - y1 ಅಂತಂದ್ರೆ y2 ಎಷ್ಟಿತ್ತು? 5 ಇತ್ತು. y1 ಎಷ್ಟಿದೆ? -1. ಸೊ -1 - 1 ಅಂದ್ರೆ +1 ಆಯ್ತು. 5 + 1 6 ಬರ್ದಿನಿ. z2 - z1 7 - 1 ಅಂದ್ರೆ 8 ಬರ್ದಿನಿ. ಇದನ್ನ ಪೂರಾ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನನಗೇನ್ ಬಂತ ಆನ್ಸರ್? -116. ಇವಾಗ ತೆಳಗಡೆ ಇದೆ ಆನ್ಸರ್ ಸರ್. ಬಹಳ ಸ್ಟೂಡೆಂಟ್ಸ್ ಇದೇ ಕನ್ಫ್ಯೂಷನ್. ಸೊ ಇದೆಲ್ಲ ಹೆಂಗ್ ನೆನ್ಪಿಟ್ಕೋಬೇಕು ಸರ್ ಅಂತ ಹೇಳಿ, ಬಹಳ ಸಿಂಪಲ್ಲು. ಇಲ್ಲಿದೆ, ನಾನು ಹೇಳಿ ತೋರಿಸಿದ್ದೀನಲ್ವಾ, ಈ ಒಂದು ಬ್ರಾಕೆಟ್, ಅದಕ್ಕೆ ಇದನ್ನ ಬರ್ಕೋಬೇಕು. ಈ ಬ್ರಾಕೆಟ್ ಈ ಬ್ರಾಕೆಟ್ ಈ ಬ್ರಾಕೆಟ್ ಅದನ್ನ ಇಲ್ಲಿಟ್ಟು ಸ್ಕ್ವೇರ್ ಇಟ್ಕೊಂಬಿಡಿ, ಆಯ್ತು, ಅದೇ ನಿಮ್ದು ಆನ್ಸರ್ ಇರುತ್ತೆ. ಓಕೆ, ಸರ್ ಇದು ಫಾರ್ಮುಲಾ ಬರಿಬೇಕಂದ್ರೆ ನನಗೆ ನೆನಪಾಗ್ತಾ ಇಲ್ಲ, ಅದಕ್ಕೂ ಹೇಳ್ತೀನಿ ನಾನು ಏನ್ ಮಾಡ್ಬೇಕಂದ್ರೆ, ಈ ಫಾರ್ಮುಲಾ ನೆನಪಾಗ್ತಾ ಇಲ್ಲ ಅಂದ್ರೆ ಮೇಲ್ಗಡೆದಂತೂ ನೆನಪಾಗಿರುತ್ತಲ್ವಾ, ಇಷ್ಟಾದ್ರೂ ಬರ್ದಿರ್ತಾರಲ್ವಾ. ಸೊ ಇದನ್ನ ನಾವು ಡಿಟರ್ಮೆಂಟ್ ಮೆಥಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಹೇಳಿ? ಇವೆರಡು ಕೂಡಿಸಿ ಬರೀತೀವ ಫಸ್ಟ್. ಇವಾಗ ಇದು ತಗೊಂಡಿವಿ ಅಂತ ಅನ್ಕೊಳ್ಳೋದು, ಅಜ್ಯೂಮ್ ಮಾಡ್ಕೊಳ್ಳೋದು. ಇವೆರಡ್ರದ್ದು ಮಲ್ಟಿಪ್ಲಿಕೇಶನ್ ಇಲ್ಲಿ ಬರುತ್ತೆ ಮೈನಸ್, ನೆಕ್ಸ್ಟ್ ಇವೆರಡ್ರದ್ದು ಮಲ್ಟಿಪ್ಲಿಕೇಶನ್ ಇಲ್ಲಿ ಇರುತ್ತೆ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇದನ್ನ ತಗೊಂಡಾಗ ಇವೆರಡು ಕ್ಯಾನ್ಸಲ್, A1 A2 ಅಗೇನ್ ಇವೆರಡು ರಿಸಲ್ಟ್ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಇದನ್ನ ತಗೊಂಡಾಗ ಇವೆರಡು ರಿಸಲ್ಟ್ಸ್ ಇಲ್ಲಿ ಇರುತ್ತೆ. ಓಕೆ, ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರೀದು ಆನ್ಸರ್ ಅಲ್ಲೇ ಇರುತ್ತೆ. ಅದಕ್ಕೆ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಆಲ್ರೆಡಿ ಸಿಂಪ್ಲಿಫೈ ಮಾಡ್ಕೊಂಡಿರ್ತೀನಲ್ವಾ. ಸೊ ಅದಕ್ಕೆ ನಾವು ಇಲ್ಲಿ ಇದನ್ನ ಯೂಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಇದು ಕೂಡ ನೀವು ಸಾಲ್ವ್ ಮಾಡಿ. ಫಸ್ಟ್ ಒಂದು ಮೆಥಡ್ ಇಂದ ನಾನು ಸಾಲ್ವ್ ಮಾಡಿದ್ದೆ, ಅದರ ಪ್ರಕಾರನೇ ಇರುವಂತದ್ದಿದೆ. ಓಕೆ, ಕಾರ್ಟೇಶಿಯನ್ ಫಾರ್ಮ್ ಮೇಲೆ 2 ಕ್ವಶನ್ ಇದಾವನು ಒಂದೇ ಇದೆನಾ?
ಒಂದೇ ಇದ್ರೆ ಇದೇ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇನ್ನೂ ಒಂದು ಮೆಥಡ್ ಇದೆ, ಅದನ್ನ ನಾನು ಇವಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಪ್ಯಾರಲಲ್ ಬಂದಾಗ ಏನ್ ಮಾಡಬೇಕು ಅಂತ ಇದೆ ಅಲ್ವಾ. ಸೊ ಅದು ಏನು ಬಹಳ ಈಸಿನೇ ಇದೆ. ಯಾವುದಪ್ಪ ಅಂತಂದ್ರೆ ಪ್ಯಾರಲಲ್ ಇದ್ದಾಗ, ಇದು ಪ್ಯಾರಲಲ್ ಇದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂತಂದ್ರೆ ಇವೆರಡು ಸೇಮ್ ಇರುತ್ತೆ ಅಂತ ಹೇಳಿದೆ ನಾನು. ಬಿ ವ್ಯಾಕ್ಟರ್, ಇದನ್ನ B1 B2 ಅಂತ ಬರೆಯೋದಿಲ್ಲ, ಜಸ್ಟ್ ಬಿ ವ್ಯಾಕ್ಟರ್. ಓಕೆ, ಸೊ ಇಲ್ಲಿ ಏನಾಗ್ಬಿಡುತ್ತೆ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ, ಏನು B1 ಇಲ್ಲಿದೆ ನೋಡಿ, ಈ ಒಂದು ರಿಸಲ್ಟ್ಸು, ಈ ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಇದು ಗೊತ್ತಿತ್ತಾ, ಡೈರೆಕ್ಟ್ ಆಗಿ ನಾವು ಅದನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಇವಾಗ ಇದನ್ನೇ ಸಾಲ್ವ್ ಮಾಡೋಣ. ಇದೊಂದು ಸಾಲ್ವ್ ಮಾಡ್ತೀನಿ ಸ್ಟೂಡೆಂಟ್ಸ್, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಇಷ್ಟರಲ್ಲೇನೆ ಬರುವಂಥದ್ದಾಗಿರುತ್ತೆ ಕ್ವಶನ್ನು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ಏನಿದೆ ನೋಡಿ, ಫಸ್ಟು ಫಾರ್ಮುಲಾ ಪ್ರಕಾರ ಹೋದ್ರೆ B1 ಕ್ರಾಸ್, ಸರಿ ಜಸ್ಟ್ ಬಿ ಇದೆ ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ವಿ ನಾವು, B1 ಕ್ರಾಸ್ B2 ಮಾಡ್ತಿದ್ವಿ. ಜಸ್ಟ್ ಬಿ ಕ್ರಾಸ್ A2 ಮೈನಸ್ A1 ಮಾಡ್ಕೋಬೇಕು. ಅದಾದ್ಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡೋವಂತಿದೆ. ಸೊ ಈಜಿಯೆಸ್ಟ್ ಅಂದ್ರೆ ಈಜಿಯೆಸ್ಟ್ ಕ್ವಶನ್ ಇದು. ಸೊ ಇದು ಬಂದ್ ಬೈ ಚಾನ್ಸ್ ಏನಾದ್ರೂ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆರಾಮಾಗಿ ಸಾಲ್ವ್ ಮಾಡಿ, ಇದನ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇದ್ರ ಮೇಲೆ ಇರೋದು ಒಂದೇ ಒಂದು ಕ್ವಶನ್. ಓಕೆ, ಸೊ ಇಲ್ಲಿದೆ ನೋಡಿ, ಇದೇ ಸಾಲ್ಡ್ ಎಕ್ಸಾಂಪಲ್ ಅಲ್ಲಿ ಇರುವಂತ ಒಂದು ಕ್ವಶನ್ ಆಗಿದೆ. ಸೊ ಇದ್ರ ಮೇಲೆ ಅಂತೂ ಬಹಳ ಈಸಿಯೆಸ್ಟ್ ಕ್ವಶನ್. ಏನ್ ಮಾಡ್ತೀರಾ, ಫಸ್ಟ್ ಇದಂತೂ ನಿಮ್ಗೆ ಗೊತ್ತಿದೆ, ಇದು A1 ವ್ಯಾಕ್ಟರ್, A2 ವ್ಯಾಕ್ಟರ್, ಬಿ ವ್ಯಾಕ್ಟರ್, ಇದು ಫಾರ್ಮುಲಾ ಹಾಕ್ತೀರಾ. ಬಿ ವ್ಯಾಕ್ಟರ್ A2 ಮೈನಸ್ A1 ಮಾಡ್ಕೋಬೇಕು. ಸೊ A2 ಮೈನಸ್ A1 ಮಾಡ್ತೀರಾ, ಅದರದ್ದು ರಿಸಲ್ಟ್ ಬರೀತೀರಾ, ಅಗೇನ್ ಕೆಳಗಡೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಸಿಂಪ್ಲಿಫೈ ಮಾಡೋದು. ಓಕೆ, ಇದು ಸಾಲ್ವ್ ಮಾಡ್ಬೇಕಾ, ಸಾಲ್ವ್ ಮಾಡ್ಬೇಕಂದ್ರೆ ಮಾಡೇ ಬಿಡೋಣ. ನಿಮ್ಗೆ ಈ ತರ ಹೇಳಿದ್ರೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸಾಲ್ವ್ ಮಾಡ್ತಾ ಇದೀನಿ ನೋಡಿ. ಎಲ್ಲಾಯ್ತು, ಹಾ ಇಲ್ಲಿದೆ ನೋಡಿ. ಫಸ್ಟ್ ಇದು ಅಂತ ನಿಮ್ದು A1 ವ್ಯಾಕ್ಟರ್ ಆಗುತ್ತೆ. ಸೊ ಅದನ್ನ ಮೊದಲಿಗೆ ಬರ್ಕೊಂಬಿಡಿ. A1 ವ್ಯಾಕ್ಟರ್ ಏನಿದೆ, I ಪ್ಲಸ್ 2J ಮೈನಸ್ 4K. ಅಗೇನ್ A2 ವ್ಯಾಕ್ಟರ್ ಏನಾಗುತ್ತೆ, A2 ವ್ಯಾಕ್ಟರ್ ಇಲ್ಲಿದೆ 3I ಕ್ಯಾಪ್ ಪ್ಲಸ್ 3J ಕ್ಯಾಪ್ ಮೈನಸ್ 5K ಕ್ಯಾಪ್ ಆಯ್ತು. ಓಕೆ, ಸೊ ಇವಾಗ ಬಿ ವ್ಯಾಕ್ಟರ್ ಇರೋದು ಒಂದೇ. ಸೊ ಅದನ್ನ ಬರ್ಕೊಂಬಿಡಿ, 3I ಕ್ಯಾಪ್, ಸಾರಿ 2 ಇದೆ ಅಲ್ವಾ, ಸೊ 2I ಕ್ಯಾಪ್. ಬರ್ಕೋಬೇಕಾದ್ರೆ ಏನಾದ್ರು ಮಿಸ್ಟೇಕ್ ಮಾಡಿದ್ರಿ ಅಂದ್ರೆ ಎಲ್ಲಾನು ರಾಂಗ್ ಆಗಿಬಿಡುತ್ತೆ. ಓಕೆ, ಸೊ ಫಾರ್ಮುಲಾ ಪ್ರಕಾರ ಏನಿದೆ, ಬಿ ಕ್ರಾಸ್ A2 ಮೈನಸ್ A1 ಬೇಕಾಗತ್ತೆ ಫಸ್ಟ್. ಸೊ ಅದನ್ನ ಮೊದಲಿಗೆ ಬರ್ಕೊಂಬಿಡಿ. A2 ಮೈನಸ್ A1 ಏನಾಗುತ್ತೆ, 3 ಮೈನಸ್ 1 2I ಕ್ಯಾಪ್, ನೆಕ್ಸ್ಟ್ 3 ಮೈನಸ್ 2 ಪ್ಲಸ್ J ಕ್ಯಾಪ್, 5 ಮೈನಸ್ ಮೈನಸ್ ಪ್ಲಸ್ 4 ಅಂದ್ರೆ 5 ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, 5 ಮೈನಸ್ 4 ಮಾಡಿದ್ರೆ 1 ಬರುತ್ತೆ, ಮೈನಸ್ K ಕ್ಯಾಪ್. ಅರ್ಥ ಆಯ್ತಾ? 3 ಮೈನಸ್ 1, ಮೂರಲ್ಲೇ 1 ಹೋದ್ರೆ 2 ಉಳಿಯುತ್ತೆ, ಇಲ್ಲಿ ಮೂರಲ್ಲಿ 2 ಹೋದ್ರೆ 1 ಉಳಿಯುತ್ತೆ. 5 ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತಿದ್ದು, ಪ್ಲಸ್ 4, 5 ಮೈನಸ್ 4 ಪ್ಲಸ್ ಪ್ಲಸ್ ಮೈನಸ್ ಮೈನಸ್ 1 ಹೋಗುತ್ತೆ, ಉಳಿಯುತ್ತೆ. ಸೊ ಮೈನಸ್ ಸೈನ್, ಯಾಕಂದ್ರೆ ದೊಡ್ಡ ನಂಬರ್ ಸೈನ್ ಮೈನಸ್ ಇದೆ. ಸೊ ಇದು ಸಿಕ್ಕಾದ್ಮೇಲೆ ಇವಾಗ ನಾವು ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾದಲ್ಲಿ ಏನಿದೆ, B1 ಬಿ ಕ್ರಾಸ್ A2 ಮೈನಸ್ A1 ಇದೆ. ಸೊ ಅದನ್ನ ಮೊದಲಿಗೆ ಫಾರ್ಮ್ ಮಾಡೋಣ. ಬಿ ವ್ಯಾಕ್ಟರ್ ಕ್ರಾಸ್ A2 ಮೈನಸ್ A1 ಮಾಡ್ಕೋಬೇಕು. ಓಕೆ, ಸೊ ಅವಾಗ ನಮ್ಗೆ ಒಂದು ವ್ಯಾಕ್ಟರ್ ಬರುತ್ತೆ. ಸೊ ಅದನ್ನ ಬರೆಯೋಣ. ಸೊ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಫಸ್ಟ್ ಇದನ್ನ ಬಿ ವ್ಯಾಕ್ಟರ್ ಮೊದಲಿಗೆ ಇಲ್ಲಿ IJK ಅಂತ ಬರ್ಕೋಬೇಕಾ. ಓಕೆ, ಇದು ಬರ್ಕೊಂಡ್ರಿ. ಇವಾಗ ಬಿ ವ್ಯಾಕ್ಟರ್ದು ಏನಿದೆ ಕಾಂಪೋನೆಂಟ್ಸು 2 3 6, ಅಗೇನ್ A2 ಮೈನಸ್ A1 2 1 ಮೈನಸ್ 1 ಇದೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನಾಗುತ್ತೆ, I ಇಂಟು ಬ್ರಾಕೆಟ್, ಸೊ ಇದು ಕ್ಯಾನ್ಸಲ್, ಪ್ಲಸ್ ಮೈನಸ್ ಪ್ಲಸ್, ಸೊ ಮೈನಸ್ 3 ಮೈನಸ್ 6 ಮೈನಸ್ J ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಗುತ್ತೆ, ಮೈನಸ್ 2 ಮೈನಸ್ 12 ಆಯ್ತು. ಇದು ಅರ್ಥ ಆಯ್ತಾ? ಏನ್ ಮಾಡಿದೆ ನಾನು, J ತಗೊಂಡಿದ್ದೀನಿ. ಸೊ 2 ಇಂಟು ಮೈನಸ್ 2 ಅಂದ್ರೆ ಮೈನಸ್ 2, ಮೈನಸ್ 6 ಇಂಟು 2 12 ಆಯ್ತಲ್ವ ಇದು. ಎಸ್, ನೆಕ್ಸ್ಟ್ K ಇಂಟು ಬ್ರಾಕೆಟ್, ಇದು ಕ್ಯಾನ್ಸಲ್ ಆಗುತ್ತೆ, 2 ಇಂಟು 1 2 ಮೈನಸ್ 6 ಮೈನಸ್ 9I ಕ್ಯಾಪ್, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಮೈನಸ್ 14, ಹೊರಗಡೆ ಒಂದು ಮೈನಸ್ ಇರೋದ್ರಿಂದ ಪ್ಲಸ್ 14 J ಕ್ಯಾಪ್, 2 ಮೈನಸ್ 6 ಅಂದ್ರೆ 4 ಆಗುತ್ತೆ, ಮೈನಸ್ 4 K ಕ್ಯಾಪ್. ಓಕೆ, ಸೊ ಇದು ಆನ್ಸರ್ ಬಂದಿರುವಂಥದ್ದು. ಸೊ ಇದು ಬಂದಾದ ತಕ್ಷಣ ನಮ್ಗೆ ಇವಾಗ ಏನಿದೆ ಫಾರ್ಮುಲಾದಲ್ಲಿ ಮಾಡ್ಯುಲಸ್ ಇದೆ ಅಲ್ವಾ. ಸೊ ಹಾಗಾಗಿ ಇದ್ರದ್ದು ಒಂದು ಮ್ಯಾಗ್ನಿಟ್ಯೂಡ್ ಬೇಕಾಗುತ್ತೆ.
ಸೊ ಯಾವ್ದ್ರದ್ದು ಬಿ ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡ್ ಬೇಕಾಗುತ್ತೆ, ಯಾಕಂದ್ರೆ ಕೆಳಗಡೆ ಬರೆಯೋದು. ಇದೊಂದು ಪಾಯಿಂಟ್ ಮಾಡ್ಕೊಂಬಿಡಿ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಆನ್ಸರ್ 4, 3 ಸ್ಕ್ವೇರ್ ಆನ್ಸರ್ 9, 6 ಸ್ಕ್ವೇರ್ ಆನ್ಸರ್ 36. 36 ಪ್ಲಸ್ 4 ಅಂದರೆ 40, 49 ಆಯಿತು. ರೂಟ್ 49 ಆನ್ಸರ್ 7 ಇದೆ. ಓಕೆ, ಸೊ ಇದು 7 ಬಂದಿದೆ. ಇವಾಗ ನಾವು ಡೈರೆಕ್ಟಾಗಿ ಫಾರ್ಮುಲಾನ ಫಿಲಪ್ ಮಾಡೋಣ. ಏನಿದೆ ಫಾರ್ಮುಲಾ? ಡಿ ಈಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕ್ರಾಸ್ A2 minus A1 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇದೆ. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂದರೆ ಫಾರ್ಮುಲಾದಲ್ಲಿ ಇವೆರಡ್ರದ್ದು ನಾವು ಮ್ಯಾಗ್ನಿಟ್ಯೂಡ್ ಒಂದು ಫೈಂಡ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಏನು ಮಾಡಿದೀವಲ್ಲ ಈ ಪೂರಾ ರಿಸಲ್ಟ್ಸ್ದು ಇದ್ರದ್ದೊಂದು ಮ್ಯಾಗ್ನಿಟ್ಯೂಡ್ ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ಸೊ ಅದರ ಸಲುವಾಗಿ ಇದನ್ನ ಇನ್ನೊಂದು ಸತಿ ಬರ್ಕೊಂಡು ಇಲ್ಲಿದೆಲ್ಲ ಇದ್ರದ್ದೊಂದು ಮ್ಯಾಗ್ನಿಟ್ಯೂಡ್ ಇಲ್ಲಿ ಬಂದಿದೆಯಲ್ಲ ನಮ್ದು, ಎಲ್ಲಿದೆ? ಇಲ್ಲಿದೆ ನೋಡಿ. ಇದ್ರದ್ದೊಂದು ಮ್ಯಾಗ್ನಿಟ್ಯೂಡ್ ಮಾಡ್ಕೋಬೇಕು. ಇಲ್ಲೇ ಬರೀತೀನಿ ನಾನು. ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್. 9 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ? 81 ಆಗುತ್ತಾ? ಓಕೆ, ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. ನಾನು ಡೈರೆಕ್ಟಾಗಿ ಬರೀತೀನಿ ನೋಡಿ. -9 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್ ಪ್ಲಸ್ -14 ಸ್ಕ್ವೇರ್. ಇದು ಮ್ಯಾಗ್ನಿಟ್ಯೂಡು ಯಾವುದ್ರದ್ದು? ಇದ್ರದ್ದು ಆನ್ಸರ್. ಅಗೇನ್ ಇದಂತೂ ತೆಳಗಡೆ ಆಲ್ರೆಡಿ ಸಾಲ್ವ್ ಮಾಡಿದರೆ 7 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ರೂಟ್ 293 ಏನೋ ಬರುತ್ತೆ ಅಂತ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಅದೇನು ಸಿಂಪ್ಲಿಫಿಕೇಶನ್ ಇದೆ ಅದನ್ನು ನೀವು ಮಾಡ್ತೀರ ಅಂತ ನಾನು ಡೈರೆಕ್ಟಾಗಿ ಬರ್ತಿದ್ದೀನಿ. ಇಲ್ಲಿದೆ ನೋಡಿ 293. ಅದರ ಪ್ರಕಾರನೇ ನಾನಿಲ್ಲಿ ಕೊಟ್ಟಿರುವಂಥದ್ದು. 14 ಸ್ಕ್ವೇರ್ 9 ಸ್ಕ್ವೇರ್ 9. ಇದು ನಮ್ದಂತೂ ಕರೆಕ್ಟ್ ಬಂದಿದೆ. ಸೊ ಸಿಂಪ್ಲಿಫೈ ಮಾಡಿ ಕ್ಯಾಲ್ಕುಲೇಟರ್ ಇರುತ್ತೆ, ಯೂಸ್ ಮಾಡಿ ಸಾಲ್ವ್ ಮಾಡಿ. ಓಕೆ, ನೀವಂತೂ ಸಾಲ್ವ್ ಮಾಡಲ್ಲ. ಓಕೆ, ಅದನ್ನು ಕ್ಯಾಲ್ಕುಲೇಟರ್ನ ಪ್ರಾಪರಾಗಿ ಟೈಪ್ ಮಾಡಿ ಬರ್ದ್ಬಿಡಿ. ಈಸಿ ಇದೆನಾ? ಸೊ ಇದು ಕೇಳುವಂಥ ಚಾನ್ಸಸ್ ಕೂಡ ಇದೆ. ಬಹಳ ಇಂಪಾರ್ಟೆಂಟು, 3 ಮಾರ್ಕ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೂ ಬಂದಿಲ್ಲ ಇದು. ಓಕೆ, ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಒನ್ ಬರುವಂಥ ಡೆರಿವೇಷನ್ ಸ್ಟೂಡೆಂಟ್ಸ್ 3 ಮಾರ್ಕ್ಸದು. ಫೈನಲ್ ಕನ್ಕ್ಲೂಷನ್ 3 ಮಾರ್ಕ್ಸದು ಬರುವಂಥ ಚಾನ್ಸಸ್ 90% ಇರುವಂಥದ್ದು ಡೆರಿವೇಷನ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಫಸ್ಟ್ 90% ನನ್ನ ಪ್ರಕಾರ ಕೇಳಿದ್ರೆ ಡೆರಿವೇಷನ್ ಕೇಳ್ತಾರೆ. ವ್ಯಾಕ್ಟರ್ ಫಾರ್ಮು ಏನಂತ ಬರುತ್ತೆ ಇದು ಡೆರಿವೇಷನ್ ಅಂತಂದ್ರೆ ಡೆರೈವ್ ದ ಇಕ್ವೇಷನ್ ಆಫ್ ಅ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ವ್ಯಾಕ್ಟರ್ ಬಿ. ಇದು ಕೇಳ್ತಾರೆ 90%. ಇದೆಲ್ಲ ಮಿಸ್ ಆಯಿತು ಅಂತಂದ್ರೆ ಅಗೇನ್ 10% ನಾಗಿಲ್ಲ 9% ಕೇಳುವಂಥ ಚಾನ್ಸಸ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಫಾರ್ಮುಲಾ ಅದು ವ್ಯಾಕ್ಟರ್ ಫಾರ್ಮ್ದೇ ಕೇಳ್ತಾರೆ. ಕಾರ್ಟೇಶಿಯನ್ ಫಾರ್ಮ್ ಬರೋ ಚಾನ್ಸಸ್ ಬಹಳ ಕಡಿಮೆ ಇದೆ. B1 ಕ್ರಾಸ್ B2 ಡಾಟ್ A2 ಮೈನಸ್ A1 ಇದ್ರದ್ದು ರಿಸಲ್ಟ್ಸು ಡಿನಾಮಿನೇಟರಲ್ಲಿ ಮ್ಯಾಗ್ನಿಟ್ಯೂಡು B1 ಕ್ರಾಸ್ B2. ಸೊ ಇದು ಫಾರ್ಮುಲಾ ಯೂಸ್ ಮಾಡಿ ಕೇಳುವಂಥ ಚಾನ್ಸಸ್ 9% ಇದೆ. ಏನೋ 1% ಕೇಳ್ಬೋದು ಕಾರ್ಟೇಶಿಯನ್ ಫಾರ್ಮು, ಇಲ್ಲ ಅಂತಂದರೆ ಪ್ಯಾರಲಲ್ ವ್ಯಾಕ್ಟರ್. ಓಕೆ, ಸೊ ಇದೇ ಪ್ರಕಾರನೇ ಪ್ರಿಪೇರ್ ಮಾಡಿ. ಇಲ್ಲಿರುವಂಥ ಎಲ್ಲ ಕ್ವಶನ್ ನಾನು ಸಾಲ್ವ್ ಮಾಡಿದ್ದಾಗಿದೆ. ಸೊ ಇದು ಫಸ್ಟ್ ಒನ್ ಕ್ವಶನ್ ಆಗಿತ್ತು. ಯಾವುದು ಇದು ಕ್ವಶನು? ಇದನ್ನೇ ಜಾಸ್ತಿ ರಿಪೀಟೆಡ್. ಸಾಲ್ಡ್ ಎಕ್ಸಾಂಪಲೇ ಜಾಸ್ತಿ ಬಂದಿದೆ. ಕೇಳಿದರೆ ಇದೇ ಕೇಳುವಂಥ ಚಾನ್ಸಸ್ ಕೂಡ ಇದೆ. ಇದು ಬಿಟ್ಟರೆ ಸಾಲ್ಡ್ ಎಕ್ಸಾಂಪಲ್ ಏನಿದೆ ಇದೊಂದು ಬರ್ಬೋದು. 2 ವ್ಯಾಲ್ಯೂಸ್ ಇವನ್ ರಿಸಲ್ಟ್ಗಳನ್ನು ಭಾಳ ಸತಿ ಪ್ರಾಕ್ಟೀಸ್ ಮಾಡಿಬಿಡಿ. ಎಲ್ಲನೂ ನೆನಪಿರ್ಬೇಕು, ಇವೆಲ್ಲ ರಿಸಲ್ಟ್ಸ್ಗಳು ಆ ಥರ ಪ್ರಾಕ್ಟೀಸ್ ಆಗಿರಬೇಕು. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಇದೆ. ಇದೇನಾದರೂ ಮಿಸ್ ಆದರೆ ಅಗೇನ್ ಇದು ಕೇಳ್ಬೋದು ಪ್ಯಾರಲಲ್ ವ್ಯಾಕ್ಟರ್ದು. ಇಲ್ಲ ಅಂತಂದರೆ ಕಾರ್ಟೇಶಿಯನ್ ಫಾರ್ಮ್ ಇರೋದು ಒಂದೇ ಒಂದು ಕ್ವಶನು. ಈಸಿ ಇದೆ ಸ್ಟೂಡೆಂಟ್ಸ್, ಇದೇನು ಡಿಫಿಕಲ್ಟ್ ಇಲ್ಲ. ಜಸ್ಟ್ ಫಾರ್ಮುಲಾ ಸ್ವಲ್ಪ ನೆನ್ಪಿಟ್ಕೊಂಡ್ಬಿಟ್ರೆ ಮುಗೀತು ನೋಡಿ. ಓಕೆ, ಸೊ ಇದಾಗಿದೆ ಇವತ್ತಿನ ಕ್ಲಾಸ್. ಇದೊಂದು ಕ್ವಶನ್ ನೀವು ಹೋಮ್ವರ್ಕ್ ಮಾಡಿ ಸ್ಟೂಡೆಂಟ್ಸ್. ಇನ್ನೊಂದು ಕ್ವಶನ್ ನಾನು ಬಿಟ್ಟಿದ್ದೀನಿ ನೋಡಿ, ಇದು ನಿಮ್ಮ ಎಕ್ಸಸೈಸಲ್ಲಿ ಇದೆ. ಸೊ ಇದನ್ನು ಸಾಲ್ವ್ ಮಾಡಿ. ಇದಲ್ಲದೆ ಇನ್ನೊಂದು ಕ್ವಶನ್ ಇದೆ. ಇಲ್ಲಿದೆ ಇನ್ನೊಂದು ಕ್ವಶನ್ ಇದೆನಾ? ಹಾಂ, ಇಲ್ಲಿದೆ ನೋಡಿ. ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಇದು ಏನಾದರೂ ಕೇಳಿದರೆ ಎಕ್ಸಾಮಲ್ಲಿ ನಾನು ಕೇಳಿದರೆ ಬಿಟ್ಬಿಡೋದೇ ಚಲೋ. ಇಲ್ಲ ಮಾಡ್ಬೋದು, ಇದನ್ನು ಹೇಗೆ ಮಾಡೋದು ನಾನು ಹೇಳ್ತೀನಿ. ಬಟ್ ಇದು ಜಾಸ್ತಿ ಟೈಮ್ ತೊಗೊಳುತ್ತೆ ಸ್ಟೂಡೆಂಟ್. 3 ಮಾರ್ಕ್ಸ್ಗೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ಥರ ಸಾಲ್ವ್ ಮಾಡೋದು ಹೇಳ್ತೀನಿ. ಇದು ಆ್ಯಕ್ಚುಲಿ ನಮ್ಮದು ಏನಿದೆ ವ್ಯಾಕ್ಟರ್ ಫಾರ್ಮುಲಾ ಕೊಟ್ಟಿಲ್ಲ. ಇವ್ರು ಏನು ಮಾಡಿದ್ದಾರೆ, I1 ಮೈನಸ್ I ಈ ಥರ ಎಲ್ಲ ಕೊಟ್ಟಿದ್ದಾರೆ. ಅವಾಗ ಏನು ಮಾಡ್ಕೋಬೇಕು, ಐನ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಏನಾಗುತ್ತೆ I ಮೈನಸ್ TI, ನೆಕ್ಸ್ಟ್ TJ ಮೈನಸ್ 2TJ, ನೆಕ್ಸ್ಟ್ Kನ ಮಲ್ಟಿಪ್ಲೈ ಮಾಡಿ 3K, ನೆಕ್ಸ್ಟ್ ಮೈನಸ್ 2TK. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಯಾವೆಲ್ಲ ರಿಸಲ್ಟ್ಸ್ಗಳಿಗೆ ಟಿ ಇಲ್ಲ ನೋಡಿ ಅದನ್ನು ಬರ್ಕೊಳ್ಳಿ. ಇಲ್ಲಿ ಟಿ ಇಲ್ಲ, ಇಲ್ಲಿ ಟಿ ಇಲ್ಲ, ಇಲ್ಲಿ ಟಿ ಇಲ್ಲ. ಇದನ್ನು ಮೊದಲಿಗೆ ಬರ್ಕೊಳ್ಳಿ. I ಮೈನಸ್ 2J ಪ್ಲಸ್ 3K. ಸೊ ಇದು ವ್ಯಾಕ್ಟರ್ ಎ ಆಯಿತು. ಪ್ಲಸ್ ಎಲ್ಲೆಲ್ಲ ಟಿ ಇದೆ ನೋಡಿ ಅದರಲ್ಲಿ ಟಿನ ಕಾಮನ್ ತೊಗೊಂಬಿಡಿ. ಓಕೆ, ಸೊ ಎಲ್ಲೆಲ್ಲಿ ಟಿ ಇದೆ ಅದನ್ನು ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ತೋರಿಸ್ತೀನಿ. ಇದರಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ. ಸೊ ಟಿನ ನಾನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಉಳಿತೇನೆ ಇಲ್ಲಿ ಮೈನಸ್ I ಕ್ಯಾಪ್, ಇಲ್ಲಿ ಟಿನ ಕಾಮನ್ ತೊಗೊಂಡ್ರೆ ಪ್ಲಸ್ J ಕ್ಯಾಪ್, ಇಲ್ಲಿ ಟಿ ಕಾಮನ್ ತೊಗೊಂಡ್ರೆ 2K ಕ್ಯಾಪ್.
ಓಕೆ, ಬೇಕಿದ್ರೆ ಮೈನಸ್ನು ಕಾಮನ್ ತೊಗೊಂಡು ಬರೀದಿ ಬೇಕಿದ್ರೆ. ಸೊ ಇದು ಸಿಕ್ತು ನಿಮ್ಮದು ಇಕ್ವೇಷನ್ 1 ಆಯಿತಾ. ಸೊ ಇದರಲ್ಲಿ ನಾವು ಇವಾಗ ಪಾಯಿಂಟ್ ಔಟ್ ಮಾಡಬೇಕು, ಇದು ನಿಮ್ಮದು A1 ವ್ಯಾಕ್ಟರ್, ಇದು ನಿಮ್ಮದು B1 ವ್ಯಾಕ್ಟರ್. ಅದೇ ಥರನಾಗಿ ಇಲ್ಲಿನೂ ಸಿಂಪ್ಲಿಫೈ ಮಾಡಿ S1 ಬರುತ್ತೆ, ಅಲ್ಲಿ ಮ್ಯೂ ಲ್ಯಾಂಬ್ಡಾ ಬರ್ತಿತ್ತಲ್ವಾ ಆ ಥರ ಇದನ್ನು ಸಿಂಪ್ಲಿಫೈ ಮಾಡಿ ಆಮೇಲೆ ಮಾಡುವಂಥದ್ದು. ಸೊ ಬರುವಂಥ ಚಾನ್ಸಸ್ 0.01% ಇದೆ. ಓಕೆ, ಬೈ ಚಾನ್ಸ್ ಕೇಳಿದರೆ ಮಾಡಿ, ಟೈಮ್ ಜಾಸ್ತಿ ಹೋಗುತ್ತೆ, ಅದ್ರ ಬದಲು ಬೇರೆ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಎಲ್ಲನೂ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗಿದೆ. ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ. ಇದರ ಪ್ರಕಾರನೇ ನೀವು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಕನ್ಫರ್ಮ್ ಆಗಿ 3 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸು. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್. ಬಾಯ್, ಟೇಕ್ ಕೇರ್.